ಮನೆಗೆ ಬಂದವರೆಲ್ಲ ಬರಲು ಸಾಧ್ಯವೇ ಮನದೊಳಗೆ, ಬೆಳಕು ಬಂದಂತೆಲ್ಲ ಕಾಮನವಿಲ್ಲ ಬರುವುದೇ ಮನೆಯೊಳಗೆ. ಯತಿದೇವರು ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರು ನಮ್ಮ ಮನೆಯೊಳಗೆ ಬರುವುದಕ್ಕೆ ಇಷ್ಟು ಕಾಲ ಪ್ರಾರ್ಥಿಸಿ ಕಾಯಬೇಕಾಯಿತು. ಆದರೆ ಅವರು ಮನದೊಳಗೆ ಬಂದಿದ್ದಾರೆ ಅನ್ನುವ ಕಾರಣದಿಂದಲೇ ರಾಮಕೃಷ್ಣಾಚಾರ್ಯ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅನ್ನೋದನ್ನು ಅತ್ಯಂತ ಸಂತೋಷದಿಂದ ಹೇಳಿಕೊಳ್ಳಬೇಕು. ಬಂದಂತಹ ತಮ್ಮೆಲ್ಲರನ್ನು ಸ್ವಾಗತಿಸುವ ಭಾಗ್ಯ ನನ್ನದು ಅಂತ ನಾನು ಭಾವಿಸ್ತೇನೆ. ಬಂಧುಗಳೇ, ಹೇಳ್ತಾರೆ ಸನ್ಯಾಸಿಗಳ ಬದುಕು, ಯತಿಗಳ ಬದುಕು ಹೇಗಿರುತ್ತದೆ ಅಂತ ಕೇಳಿದರೆ, ಸಂತನ ಬದುಕು ಸ್ವಂತಕ್ಕಲ್ಲ ಅನ್ನುವ ಹಾಗೆ ತನ್ನ ಬದುಕಿನುದ್ದಕ್ಕೂ ಲೋಕಹಿತವನ್ನು ಸಾಧಿಸ್ತಾ ಸಾಧಿಸ್ತಾ ಲೋಕಕ್ಷೇಮವೇ ಭಗವಂತನ ಆರಾಧನೆ ಅಂತ ನಂಬಿ ಸಾಗುವ ಬದುಕು ಯತಿಗಳದ್ದು. ಆ ಕಾರಣಕ್ಕೆ ಪರಮಪೂಜ್ಯರಾದ ಶ್ರೀ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ನಮಗೆ ಆದರ್ಶರಾಗಿ ನಿಲ್ತಾರೆ. ಅವರ ಬಗ್ಗೆ ಅನೇಕರು ಅನೇಕ ಮಾತುಗಳನ್ನಾಡ್ತಾರೆ. ಮಾತ್ರವಲ್ಲ, ಈ ತಾಯಿ ಭಾರತಾಂಬೆ ಆಕೆ ಹಸಿರು ಸೀರೆಯನ್ನುಟ್ಟು ಕಂಗೊಳಿಸುವುದನ್ನು ನಾವು ಸಂಭ್ರಮಿಸ್ತೇವೆ. ಆದರೆ ಆಕೆ ಸದಾ ಹಸಿರಾಗಿ ನಗನಗುತ್ತಾ ಇರಬೇಕಿದ್ರೆ ಅವಳಿಗೆ ಎಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಅನ್ನೋದನ್ನು ಸಮಾಜಕ್ಕೆ ಮುಟ್ಟಿಸಿದರು ಪೂಜ್ಯ ಶ್ರೀಗಳವರು ಅಂತ. ಅದರಿಂದ ಆಚೆಗೆ ಪ್ರಪಂಚದಲ್ಲಿ ಅಪ್ರಯೋಜಕ ಮನುಷ್ಯರಿಲ್ಲ ಅಂತೆ ಹೇಳ್ತಾರೆ. ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲಮನ ಔಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತ. ಮಂತ್ರವಾಗದ ಅಕ್ಷರಗಳಿಲ್ಲ, ಔಷಧವಾಗದಂತಹ ಮೂಲಿಕೆಗಳಿಲ್ಲ, ಅಪ್ರಯೋಜಕರು ಅನ್ನುವ ವ್ಯಕ್ತಿಗಳಿಲ್ಲ. ಕಷ್ಟ ಇರುವುದು, ದಾರಿದ್ರ್ಯ ಇರುವುದು ಯಾವುದಕ್ಕೆ ಅಂದರೆ ಯೋಜಕ ತತ್ರ ದುರ್ಲಭ, ಸರಿಯಾದ ರೀತಿಯಲ್ಲಿ ಯೋಜಿಸುವವರು ಇಲ್ಲವಂತೆ. ಹಾಗಾಗಿ ಯಾರನ್ನು ಜನ ಅಪ್ರಯೋಜಕರು ಅಂತ ಕಾಣಬಹುದೋ, ಇಲ್ಲ ಅವರಲ್ಲೊಂದು ಸಾಮರ್ಥ್ಯ ಇದೆ, ಅವರು ಲೋಕದ ಉದ್ಧಾರಕ್ಕೆ ಕಾರಣರಾಗುತ್ತಾರೆ ಅನ್ನುವುದನ್ನು ಸಾಧಿಸಿ ತೋರಿಸಿದಂತಹ ಸನ್ನಿಧಾನ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರದ್ದು ಅಂತ ಅತ್ಯಂತ ಅಭಿಮಾನ ಮತ್ತು ಗೌರವದಿಂದ ನಾವು ಹೇಳಿಕೊಳ್ಳುತ್ತೇವೆ. ಇದೇ ಕಾರಣಕ್ಕಾಗಿ ಬಂದಿರುವಂತಹ ಅವರನ್ನು ನಮ್ಮ ಗೋಧಾಮದ ವತಿಯಿಂದ ಮತ್ತು ಸೇರಿರುವಂತಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತಿಸ್ತಾ ಇದ್ದೇವೆ. ಡಾಕ್ಟರ್ ರಾಮಕೃಷ್ಣಾಚಾರ್ಯ ಅವರು ಶ್ರೀಯುತರಿಗೆ ಶಾಲು ಹೊದಿಸಿ ಹಾರಾರ್ಪಣೆಗೈದು ಫಲಸಮರ್ಪಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು ಅನ್ನೋದು ನಮ್ಮ ವಿನಂತಿ. ಅಂತೆಯೇ ಇವರು ಪರಮ ಪೂಜ್ಯ ಶ್ರೀ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿಯವರು ಅತ್ಯಂತ ಸಂತೋಷದಿಂದ ನಾವು ಹೇಳಬೇಕು. ನಮ್ಮಲ್ಲಿ ಒಂದು ಮಾತಿದೆ, ಭಸ್ಮ ತ್ರಿಪುಂಡ್ರೈ ಭೂತಾತ್ಮ ಮೃತ್ಯುಂಜಯತಿ ಮಾನವ ಅಂತ. ಧರ್ಮಸ್ಥಳದ ಹೆಗ್ಗಡೆಯವರು ಒಂದು ಮಾತು ಹೇಳಿದರು, ಭಸ್ಮಧಾರಿಗಳಾಗಿ ಕ್ಷೇತ್ರಕ್ಕೆ ಬರುವವರು ನಮಗೆ ಮನುಷ್ಯರಾಗಿ ಕಾಣುವುದಿಲ್ಲ, ದೇವರಾಗಿ ಕಾಣುತ್ತಾರೆ ಅಂತ. ಆದ್ದರಿಂದ ಹಣೆಯಲ್ಲಿರುವ ಭಸ್ಮ ಅದು ಪರಿಪೂರ್ಣತೆಯ ಸಂಕೇತ ಅಂತ ಜ್ಞಾನಿಗಳು ಒಪ್ಪಿಕೊಳ್ಳುತ್ತಾರೆ. ಅದರ ಬಗ್ಗೆ ಹೆಚ್ಚು ಮಾತಾಡುವುದಕ್ಕೆ ಏನಿದೆ. ಸನ್ಯಾಸದ ಬದುಕು ಸಮಾಜದ ಹಿತಕ್ಕಾಗಿ, ಸಜ್ಜನರ ಉದ್ಧಾರಕ್ಕಾಗಿ, ದುರ್ಜನರನ್ನು ತಿದ್ದುವುದಕ್ಕಾಗಿ ಅಂತ ಸಂಕಲ್ಪಿಸಿ ಆ ಹಾದಿಯನ್ನು ಅನುಸರಿಸಿ ಸಾಗುತ್ತಾ ಸಾಗುತ್ತಾ ಇಲ್ಲಿವರೆಗೆ ತಾವು ಚಿತ್ತರಿಸಿದ್ದೀರಿ. ನಮಗೆ ಸಂತೋಷ ತಂದಿದೆ. ತಮ್ಮನ್ನು ಕೂಡ ಗೋಧಾಮದ ಪರವಾಗಿ ಸೇರಿರುವ ಆಸ್ತಿಕ ಬಂಧುಗಳ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸ್ತೇವೆ. ಡಾಕ್ಟರ್ ರಾಮಕೃಷ್ಣಾಚಾರ್ಯ ಅವರಿಗೆ ಗೌರವಾರ್ಪಣೆ ಮಾಡುವಂತೆ ವಿನಂತಿ ಮಾಡಿಕೊಳ್ತೇವೆ.
ಪಾಲ್ಗೊಳ್ಳುವಲ್ಲಿ ರಾಮಕೃಷ್ಣಾಚಾರ್ಯ ಮತ್ತು ಮಠದ ಮಧ್ಯ ಸೇತುವಾಗಿ ಒಳ್ಳೆಯ ಆಶಯದಿಂದ ಶ್ರದ್ಧೆಯಿಂದ ಕರ್ಕೊಂಡು ಬಂದವರು ನಮ್ಮ ವಿಶ್ವಕರ್ಮ ಬ್ಯಾಂಕ್ನ ಅಧ್ಯಕ್ಷರಾದಂಥ ಡಾಕ್ಟರ್ ಹರೀಶ್ ಆಚಾರ್ ಅವರು, ನಮ್ಮ ಸಮುದಾಯದ ಹೆಮ್ಮೆ, ಈ ನಾಡಿನ ಆದರ್ಶ ಪುರುಷ. ಅತ್ಯಂತ ಗೌರವದಿಂದ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಹಿರಿಯರು ಕರುಣಾಕರ ಹೆಗಡೆ ಅವರು ಈ ವೇದಿಕೆಯಲ್ಲಿ ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ. ಎಲ್ಲಕ್ಕಿಂತಲೂ ಹೆಚ್ಚು ಸಮಯಕ್ಕೆ ಸರಿಯಾಗಿ ಬಂದು ಅಲ್ಲಿಂದ ಇಲ್ಲಿವರೆಗೆ ಗುರುಗಳ ಜೊತೆ ಹೆಜ್ಜೆ ಹಾಕ್ತಾ ಈ ಸಭೆಯನ್ನು ಚಂದ ಕಾಣಿಸಿಕೊಡ್ತಾ ಇದ್ದೀರಿ. ತಮಗೂ ಕೂಡ ಆದರದ ಸ್ವಾಗತ. ಬಂಧುಗಳೇ, ಜಗತ್ತಿನಲ್ಲಿ ಪ್ರೀತಿಯನ್ನು ಅಮೃತ ಅಂತ ಕರೀತಾರೆ. ಅಮೃತಕ್ಕಿರುವ ಇನ್ನೊಂದು ಹೆಸರು ಸುಧಾ. ಒಂದು ಕಡೆಯಲ್ಲಿ ಅಮೃತದ ಹೆಸರನ್ನೇ ಇಟ್ಟ ಶಾಲೆಯನ್ನು ನಡೆಸುವುದರ ಜೊತೆಗೆ ತನ್ನ ಬದುಕು ಸುಧಾಕರ ಅಂತಂದ್ರೆ ಚಂದ್ರನ ಹೆಸರು ಅಪ್ಪ ಅಮ್ಮ ಇಟ್ಟಿದ್ದಾರೆ. ಅವ್ರ ಬಗ್ಗೆ ನಾನು ಸುದೀರ್ಘವಾಗಿ ಮಾತನಾಡಬಲ್ಲೆ, ಆದರೆ ಸಾಂದರ್ಭಿಕವಾಗಿ ಒಂದೇ ಮಾತು ಹೇಳಬಲ್ಲೆ. ಅಮೃತ ಕುಂಭ ಅವರ ಹೃದಯ ಅನ್ನುವ ಭಾವದಿಂದ ಅವರ ಪ್ರೀತಿಗೆ ತಲೆಬಾಗದ ಅವರನ್ನು ಈ ಕಾರ್ಯಕ್ರಮಕ್ಕೆ ಭಕ್ತಿಯಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದ ವಿಚಾರ ಒಂದಷ್ಟು ಕಡೆ ಸಮಾಜದಲ್ಲಿ ಮುಟ್ಟಬೇಕಾದ್ರೆ, ಒಂದಷ್ಟು ಜನ ಈ ಕಡೆ ತಮ್ಮ ದೃಷ್ಟಿಯನ್ನು ಹಾಯಿಸಬೇಕಿದ್ರೆ ಇದಕ್ಕಾಗಿ ದುಡಿಯುತ್ತಾ ಇರುವವರು ಮತ್ತು ನಮ್ಮ ಭಾವನೆಗಳಿಗೆ ಮಿಡಿಯುತ್ತಾ ಇರುವವರು ನಮ್ಮ ಮಾಧ್ಯಮದ ಸ್ನೇಹಿತರು. ತಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ನೀವೆಲ್ಲ ಬಂದಿದ್ದೀರಿ. ಕಾರ್ಯಕ್ರಮದ ಯಶಸ್ಸಿಗೆ ಮೂಲ ಕಾರಣಕರ್ತರು ನೀವು. ಹಿರಿಯರು, ಕಿರಿಯರು, ಊರಿನವರು, ಪರವೂರಿನವರು ಅನ್ನುವ ಭಾವವಿಲ್ಲದೆ, ಸ್ಥಾನಮಾನ ಗೌರವಗಳ ವ್ಯತ್ಯಾಸವಿಲ್ಲದೆ ಒಂದೇ ಮಾತಿನಲ್ಲಿ ತುಂಬು ಹೃದಯದಿಂದ ತಮ್ಮನ್ನು ಈ ಗೋಧಾಮದ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗಂತ ನಿಮಗೆ ಕೊಡುವುದಕ್ಕೆ ಮತ್ತೆ ನಮ್ಮಲ್ಲಿ ಫಲತಾಂಬೂಲ ಮಾಲೆಗಳಿಲ್ಲ. ಪ್ರೀತಿಯ ಮಾತನ್ನೇ ಮಲ್ಲಿಗೆಯಾಗಿ ಒಪ್ಪಿಸಿಕೊಂಡು ನಿಮ್ಮದೇ ಚಪ್ಪಾಳೆಯ ಮೂಲಕ ನಮ್ಮ ಸ್ವಾಗತವನ್ನು ಸ್ವೀಕರಿಸಬೇಕು ಅಂತ ನಮ್ಮನ್ನ ಕೇಳಿಕೊಳ್ಳುತ್ತೇನೆ. ಬಂಧುಗಳೇ, ಬಹಳ ಒಂದು ಮಾರ್ಮಿಕವಾದ ಮಾತಿದೆ. ಡಾಕ್ಟರ್ ರಾಮಕೃಷ್ಣಾಚಾರ್ಯ ಯಾವಾಗಲೂ ಹೇಳ್ತಾ ಇರ್ತಾರೆ, ಕಷ್ಟಪಟ್ಟು ಸಾಧನೆ ಮಾಡಿ ಈ ಎತ್ತರಕ್ಕೆ ಬೆಳೆದೆ, ಆದರೆ ನನ್ನ ಸಂತಸ ಸಂಭ್ರಮದ ಸಡಗರಕ್ಕೆ ನನಗೆ ನಾಟ್ಯ ಮಾಡುವುದಕ್ಕೆ ಇನ್ನೊಬ್ಬರ ವೇದಿಕೆ ಬೇಡ, ನನ್ನ ವೇದಿಕೆಯನ್ನು ನಾನು ನಿರ್ಮಿಸಿ ನನ್ನ ವೇದಿಕೆಯಲ್ಲಿ ನಾನು ನಲಿಯುತ್ತೇನೆ ಅಂತ ಒಂದು ಮಾತು ಹೇಳ್ತಾರೆ. ಅರ್ಥಾತ್ ಅದು ಆ ಮಾತಿನ ತಾತ್ಪರ್ಯ ಇಷ್ಟೇ, ನಾನು ಸ್ವಾಭಿಮಾನಿಯಾಗಿ ಬದುಕುತ್ತೇನೆ ಅಂತ. ಅವರ ಇನ್ನೊಂದು ಮಾತಿದೆ, ನಾನು ಸೋತಾಗ ಯಾರ ಬಳಿಗೂ ಹೋಗುವುದಿಲ್ಲ, ಗೆದ್ದಾಗ ಎಲ್ಲರೂ ನನ್ನ ಬಳಿ ಕರೀತೇನೆ ಅಂತ. ಅರ್ಥಾತ್ ಯಾರ ಹತ್ರವೂ ಕೇಳುವ ಸ್ಥಿತಿ ಬೇಡ, ಉಳ್ಳದ್ದನ್ನು ಇನ್ನೊಬ್ಬರಿಗೆ ಕೊಟ್ಟು ಸಂಭ್ರಮಿಸ್ತೇನೆ ಅನ್ನುವ ಚಿಂತನೆಯೊಂದಿಗೆ ಅವರು ಸಾಗಿ ಬಂದವರು. ಈ ಗೋಧಾಮವನ್ನು ಕಟ್ಟಿದ ಕತೆ, ಅದರ ಹಿಂದಿನ ಲಾಭ ನಷ್ಟಗಳು, ಜಯಾಪಜಯಗಳು, ಯೋಚನೆಗಳು, ಮುಂದಿರುವ ಗುರಿ, ಹೀಗೆ ಒಂದಷ್ಟು ವಿಚಾರಗಳಿವೆ. ಅದನ್ನು ಪ್ರಾಸ್ತಾವಿಕವಾಗಿ ಅವರೇ ಹೇಳುತ್ತಾರೆ, ಕಿವಿಯಾಗೋಣ. ಈ ಒಂದು ಸುಂದರ ಕ್ಷಣದ ಒಂದು ಸಭೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತಿ ಇರುವಂಥ ಇವರು ಸ್ವಾಮೀಜಿಯವರ ಚರಣಾರವಿಂದಕ್ಕೆ ವಂದಿಸಿಕೊಂಡು ಇಲ್ಲಿ ಉಪಸ್ಥಿತಿರುವ ನಮ್ಮ ಆಹ್ವಾನವನ್ನು ಮನ್ನಿಸಿ ನಮ್ಮೊಂದಿಗೆ ಉಪಸ್ಥಿತಿರುವ ಜ್ಞಾನಸುಧಾ ಟ್ರಸ್ಟಿನ ಅಧ್ಯಕ್ಷರಾಗಿರುವಂಥ ಸುಧಾಕರ್ ಶೆಟ್ಟರವರೇ, ಇನ್ನೋರ ಇಲ್ಲಿ ನಮ್ಮ ಗ್ರಾಮದ ಒಬ್ಬ ಮುಖಂಡತ್ವವನ್ನು ವಹಿಸಿರುವಂಥ ಕರುಣಾಕರ್ ಶೆಟ್ಟಿಯವರೇ ಮತ್ತು ಅವರೇ, ನಮ್ಮ ಆತ್ಮೀಯ ನಮ್ಮೊಬ್ಬ ಸ್ನೇಹಿತರಾಗಿರುವಂಥ ನಮ್ಮ ಹರೀಶಾಚಾರ್ಯ ಅವರೇ, ಮತ್ತು ಇಲ್ಲಿ ಉಪಸ್ಥಿತಿರುವಂಥ ಮಾಧ್ಯಮ ಬಂಧುಗಳೇ ಮತ್ತು ನನ್ನೆಲ್ಲ ಆತ್ಮೀಯರೇ, ಇಲ್ಲಿ ನಾನು ಇವತ್ತು ಭಾಳ ಒಂದು ಒಳ್ಳೆಯ ಒಂದು ಮೆಸೇಜ್ ಅಂದರೆ ನಮ್ಮ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಪ್ರವಚನ ಭಾಳಷ್ಟು ನಮ್ಮ ಮುಂದಿನ ಜನಾಂಗಕ್ಕೆ ಪರಿವರ್ತನೆಗೆ ಭಾಳ ಒಂದು ಅವಶ್ಯಕತೆ. ನೀವು ಅವರ ಮಾತೆಲ್ಲ ಕೇಳಬೇಕು. ನಾನು ಕೆಲಸ ಮಾಡಲಿಕ್ಕೆ ಮಾತ್ರ ನನಗೆ ಗೊತ್ತಿದ್ದುಬಿಟ್ರೆ ಮಾತಾಡಲಿಕ್ಕೆ ನನಗೆ ಭಾಳ ಕಷ್ಟ. ಹಾಗಾಗಿ ನಾನೊಬ್ಬ ಕೈಗಾರಿಕಾ ಉದ್ಯಮಿಯಾಗಿ ನಾನು ನಮ್ಮ ಉದ್ಯಮದ ಯಂತ್ರಗಳನ್ನು ಹಲವಾರು ದೇಶಕ್ಕೆ ವಿತರಿಸ್ತಾ ನಾನು ಸಾಗಿ ಬಂದವನು. ಈ ಗೋಧಾಮದ ಕಲ್ಪನೆ ನನಗೆ ಯಾಕೆ ಬಂತಂದರೆ, ನನ್ನ ಉತ್ಪಾದನೆ ಕೃಷಿಗೆ ಸಂಬಂಧಪಟ್ಟಂಥದ್ದು. ಭತ್ತ ಸಂಸ್ಕರಣೆ, ಗೋಧಿ, ಜೋಳ, ಕಾಫಿ, ಹಾಗೆ ಕೃಷಿಗೆ ಸಂಬಂಧಪಟ್ಟಂಥ ಒಂದು ಉಪಕರಣ ನಾನು ಹಲವಾರು ದೇಶಕ್ಕೆ ವಿತರಿಸ್ತಾ ಇದ್ದು, ಅಲ್ಲಿ ಒಂದು ಕೃಷಿಕರ ಒಂದು ಸ್ಥಾನಮಾನ, ನಮ್ಮ ದೇಶದ ಕೃಷಿಕರ ಸ್ಥಾನಮಾನ ಏನಾಗ್ತಾ ಇದೆ, ನಮ್ಮಲ್ಲಿ ಆಗ್ತಿರುವ ಎನ್ವೈರ್ಮೆಂಟ್ ಬದಲಾವಣೆ ಏನಾಗ್ತಾ ಇದೆ, ನಮ್ಮ ಜನ್ರೇಷನ್ ಏನಾಗ್ತಾ ಇದೆ ಅಂತ ಇದೆಲ್ಲ ಗಮನಿಸಿಕೊಂಡು ಕೃಷಿಯಲ್ಲಿ ಕೂಡ ಭಾಳಷ್ಟು ಅವಕಾಶ ಇದೆ. ಕೃಷಿ ಅನ್ನೋದು ಕೂಡ ಭಾಳ ಪ್ರೌಡು. ಅಂದರೆ ನಾವು ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾ ಇದ್ದೀವಿ. ನಾನೊಂದು 1 ಲಕ್ಷ ಮಕ್ಕಳನ್ನ ಇಂಟರ್ವ್ಯೂ ಮಾಡಿದ್ರು ಕೂಡ ಯಾವುದೇ ಹುಡುಗಿ ನಾನು ಕೃಷಿಕಳಾಗ್ತೀನಿ ಅಥವಾ ಕೃಷಿಕನ ಮದುವೆ ಆಗ್ತೀನಿ ಅನ್ನುವಂಥ ಇದು ಅವಳ ಆತ್ಮದಲ್ಲಿ ಸ್ವಾಭಿಮಾನದಲ್ಲಿ ಬರ್ತಾ ಇಲ್ಲ. ಏನೋ ಒಂದು ಅನಿವಾರ್ಯಕ್ಕೆ ಅವಳು ಮದುವೆ ಆಗ್ತಾ ಬಿಟ್ಟರೆ ಕೃಷಿಕರು ಏನು ಮಾಡಿದಾರಂತ
ಅನ್ನದಾತನಿಗಿಂತ ಮುಂದೆ ಯಾರೂ ಇಲ್ಲ. ನಾನು ಹೇಳೋದು ನಮ್ಮ ಆರ್ಮಿಗಿಂತಲೂ ನಮ್ಮ ಸೈಂಟಿಸ್ಟ್ಗಳಿಗಿಂತಲೂ ಇದೆಲ್ಲಕ್ಕಿಂತ ಮುಖ್ಯ ಕೃಷಿಕ ಹೊಟ್ಟೆ ಕೊಟ್ಟರೆ ಮಾತ್ರ ನಾವು ಬಾಕಿ ಚಿಂತನೆ ಮಾಡಲಿಕ್ಕಾಗ್ತದೆ. ಈ ಕಲ್ಪನೆ ಇಷ್ಟಿದ್ರೂ ಕೂಡ ನಾವು ಯಾಕೆ ಸಾಕ್ತಾ ಇದ್ದೀವಿ, ಏನಾಗ್ತಾ ಇದೆ ಅಂತ. ಇಲ್ಲಿ ನಮ್ಮಲ್ಲಿ ಆದಂಥ ಹಲವಾರು ಬದಲಾವಣೆಗಳು 40 ವರ್ಷದ ಹಿಂದೆ ಎಲ್ಲ ಮೆಟ್ರೋಪಾಲಿಟನ್ ಸಿಟಿ ಹತ್ರ ಹೋದರು, ಬ್ಯಾಂಗ್ಳೂರು, ದುಬೈ, ಅಮೆರಿಕ. ಈಗ ಅಲ್ಲಿ ಹೋದರೆ ನರಕ. ಅದು ಈಗ ಬ್ಯಾಂಗ್ಳೂರಲ್ಲಿ 2 ಕೋಟಿ ಜನ ಇದ್ದಾರೆ. ಎಷ್ಟು ನೀರು ಕೊಡೋದು ಹೇಗೆ, ಅವರದ್ದು ಕಾರ್ಬನ್ ಡೈಆಕ್ಸೈಡಲ್ಲಿ ಹೇಗೆ ಮ್ಯಾನೇಜ್ ಮಾಡೋದು, ವೇಸ್ಟ್ ಹೇಗೆ ಮ್ಯಾನೇಜ್ ಮಾಡೋದು, ಹಳ್ಳಿಗಳಲ್ಲಿ ನಾವು ಬದುಕೋದು ಹೇಗೆ ಅನ್ನೋದನ್ನು ನಾನು ತುಂಬ ಅಧ್ಯಯನ ಮಾಡಲಿಕ್ಕೆ ಹೋದೆ. ಇಸ್ರೇಲ್ ಅವರು 1 ಸ್ಕ್ವೇರ್ ಫೀಟಿಗೆ $1 ದುಡಿಬೇಕನ್ನುವ ಕಲ್ಪನೆ ಇಟ್ಕೊಂಡು ಹೋದರು. ನನ್ನ ಕಲ್ಪನೆ, ಹಳ್ಳಿಯಲ್ಲಿ 1 ಎಕರೆ ಜಾಗ ಇದ್ದರೆ ಅದೇ ಜಾಗದಲ್ಲಿ ಅವ ತಿಂಗಳಿಗೆ 1 ಕೋಟಿ ಗೇನ್ ಮಾಡುವಂಥ ಆಪರ್ಚುನಿಟಿ ಇದೆ. ನೀವು ಇದನ್ನು ನಿಮಗೆ ಮಿರಾಕಲ್ ಅನಿಸ್ಬೋದು, ಇದು ಸತ್ಯ, ನಾನು ಮಾಡಿದ್ದೀನಿ, ಹೇಳ್ತೀನಿ. ಈಗ ಇದಿಟ್ಕೊಂಡು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ 1970 ನಮ್ಮ ದೇಶದಲ್ಲಿ ಒಂದು ದೊಡ್ಡ ಇದಾಯಿತು ಕ್ರಾಂತಿ. ಏನಂತ ಹೇಳಿದ್ರೆ ನಮ್ಮ ಫುಡ್ ಗ್ರೈನ್ ಶಾರ್ಟೇಜ್. ಅದಕ್ಕೆ ನಮ್ಮ ಇದು ಸೈಂಟಿಸ್ಟ್ಗಳೆಲ್ಲ ಹೋಗಿ ಅಡ್ವಾನ್ಸ್ ಕಂಟ್ರಿ ಅಮೇರಿಕ ಮತ್ತು UK, ಇಂಗ್ಲೆಂಡಲ್ಲಿ ರಿಕ್ವೆಸ್ಟ್ ಮಾಡಿದ್ರು. ಅವ್ರೇನು ಮಾಡಿದ್ರು, ಅವರು ಕೆಮಿಕಲ್ ಬೇಸ್ಡು ಫಾರ್ಟಿಲೈಸರ್ ಡೆವಲಪ್ ಮಾಡಿದ್ರು. ಅದನ್ನು ನಮ್ಮ ದೇಶಕ್ಕೆ ಕೊಟ್ಟರು. ಅದರ ಸಿಲೆಬಸ್ಸನ್ನು ನಮ್ಮ ಕೃಷಿ ತಜ್ಞರಿಗೆ ಕೊಟ್ಬಿಟ್ಟು, ಈ ಕೃಷಿ ತಜ್ಞರು ಇವತ್ತು ನಮ್ಮ ಕೌ ಬೇಸ್ಡ್ ಫಾರ್ಮಿಂಗನ್ನೇ ಬಿಟ್ಟುಬಿಟ್ಟು ಅವರು ಕೆಮಿಕಲ್ ಬೇಸ್ಡ್ ಇದು ಮಾಡ್ತಾರೆ. ಯಾಕೆ ನಾನೇ ಒಂದು ಸಣ್ಣ ಹೇಳಿದೆ, ದೊಡ್ಡ ಸೈಂಟಿಸ್ಟ್ ಕರ್ಕೊಂಡು ಬಂದೆ, 1,000 ಪಪ್ಪಾಯಿ ಹಾಕಿದೆ, ಒಳ್ಳೆ ಫಲ ಬರ್ತಿರುವಾಗ ಬಂದು ಅವರು ದೊಡ್ಡ ಡೀನ್, ಅವರು ನನ್ನ ಕನ್ಸಲ್ಟೆಂಟ್. ನಾನು ಪಪ್ಪಾಯಿಗೆ ಏನು ಹಾಕ್ಬೇಕು ಹೇಳಿದಾಗ ಒಂದು ಇದು ಕೊಟ್ಬಿಟ್ರು, ಅವರು ಏನೋ ಕೆಮಿಕಲ್ ಬೇಸ್ಡ್ ಇಷ್ಟು ಹಾಕ್ಬಿಡಿ ಅಂತ. ನಮ್ಮ ಕೆಲಸ ಹಾಕಿಬಿಟ್ರು. ಯಾಕಂದರೆ ಕನ್ಸಲ್ಟೆಂಟ್ ಇದೆ, ನಾನು ಯಾಕೆ ಎಂಟರ್ ಆಗಬೇಕಂತ. ಒಂದೇ ವಾರದಲ್ಲಿ ಸೋತೋಗ್ಬಿಡ್ತಲ್ಲ. ಅಂದರೆ ಅದಕ್ಕೆ 10 ಗ್ರಾಮ್ ಹಾಕೊಳ್ಳಿ 1 kg ಹಾಕಲಿಕ್ಕೆ ಹೇಳಿದ್ರು, ಬೇರೆ ವಿಷಯ ಇಲ್ಲ. ಅಂದರೆ ಈ ಥರ ಆಗ್ತಾ ಇದೆ ಒಂದು ಸೈಡಲ್ಲಿ. ಇದರಿಂದ ಏನಾಯ್ತು ಅಂದರೆ ನಮ್ಮ ಸಾಯಿಲ್ ಡೆಡ್ ಆಗ್ತಾ ಇದೆ. ಸಾಯಿಲ್ ಡೆಡ್ ಆಗಿ ನಮ್ಮ ಕಾಯಿಲೆ ಬರ್ತಾ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ 9 lakhs crores ಕೆಮಿಕಲ್ ಫರ್ಟಿಲೈಸರ್ ಇಂಪೋರ್ಟ್ ಮಾಡ್ತಾ ಇದೆ. ಇದನ್ನು ಅಲ್ಲದೆ ನಮ್ಮ ಆರೋಗ್ಯ ಹಾಳಾಗಿ ನಾವು 9 to 10 lakhs crores ಮೆಡಿಸಿನ್ ಇಂಪೋರ್ಟ್ ಮಾಡ್ತಾ ಇದೆ. 18 ಕೋಟಿ ಲಕ್ಷವನ್ನು ನಾವು ಇಂಪೋರ್ಟ್ ಮಾಡೋದನ್ನು ಸ್ಟಾಪ್ ಮಾಡಿದರೆ ನಮ್ಮ ರೂಪಿ ಈಕ್ವಲೆಂಟ್ ಟು $1 ಬರ್ತದೆ. $1 1 ರೂಪಿ ಬರಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಕೋನ ಇಟ್ಕೊಂಡು ನಾನು ಅಲ್ಲಿ ನೋಡುವಾಗ ನಮ್ಮ ಇನ್ನೊಂದು ಕೃಷಿಯಲ್ಲಿ ನಮ್ಮ ಹೈನುಗಾರಿಕೆ ಭಾಳ ಮುಖ್ಯ, ಗೋವುಗಳು ಭಾಳ ಮುಖ್ಯ. ಗೋವುಗಳು ಕೂಡ ಏನಾಯಿತು, ನಾನು ತುಂಬ ಇವರು ಸ್ಟಡಿ ಮಾಡಿದೆ. ಇವರು ಗುಜರಾತಲ್ಲಿ ಕುರಿಯನ್, ಅಮೂಲ್ನ ಫೌಂಡರು, ಕುರಿಯನ್ನು ಅಮೆರಿಕ ಹೋದರು. ಅಮೆರಿಕ ಹೋಗಿ ನಮಗೆ 100 ಲೀಟ್ರ್ ಕರೆಯುವ ಮೆಷಿನ್ಗಳು ಬೇಕಂತ, ಹಾಲಿನ ಮೆಷಿನ್ ಬೇಕೆಂದರು. ಅವರು ಹಾಲಿನಲ್ಲಿ ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ರು, ದೊಡ್ಡ ಸಾಧನೆ ಮಾಡಿದ್ರು, ಎಲ್ಲ ಆಯಿತು. ಈಗ ಅದೇ ಹಾಲು ಕುಡಿದು ನಮ್ಗೆ ವಿಷ ಆಗ್ತಾಯಿದೆ. ಯಾಕೆ ಆಗ್ತಾಯಿದೆ ಅಂತ, ಅದೇ ಗೊಬ್ಬರವನ್ನು ಹಾಕಿ ನಾವು ಕೃಷಿ ಮಾಡಿ ಕೃಷಿ ಹಾಳಾಗ್ತಾಯಿದೆ. ಯಾಕೆ ಅಂತ ಅಲ್ಲಿ ಅಮೆರಿಕದವರು ಅವ್ರಿಗೆ ಫುಡ್ಡಿಗೆ ಮೀಟ್ ಡೆವಲಪ್ ಮಾಡಲಿಕ್ಕೆ ಯಾವುದೋ ಪ್ರಾಣಿ, ಯಾವುದೋ ಹಂದಿ ಜಿನ್ಸನ್ನು ಕ್ರಾಸ್ ಮಾಡಿ ಒಂದು ಹೈಬ್ರಿಡ್ ಕವ್ ಅಂತ ಡೆವಲಪ್ ಮಾಡಿದ್ರು. ಈ ಹೈಬ್ರಿಡ್ ಕವ್ ಏನಾಗಿದೆ, ಅವರಿಗೆ ಮೀಟ್ ಜಾಸ್ತಿ ಬೇಕಿತ್ತು, ಅದಕ್ಕೆ ಅವ್ರು ಮಾಡ್ಕೊಂಡಿದ್ದಾರೆ. ಇವರು ಮೆಷಿನ್ ಇದು ಹಾಲು ಕೇಳಿದಾಗ ಅದಕ್ಕೆ ಹಾಲು ಬರೋಗಿ ಮಾಡಿಕೊಟ್ರು ಅವರು. 50 ಲೀಟ್ರು 60 ಲೀಟ್ರು ಹಾಲು ಕರೆಯುವ ಮೆಷಿನ್ಗಳು ಹಾಕಿ ಕರೆಯೋದು ಯಾವುದು, ಅದು ಕವಲ್ಲ. ಅದೆಲ್ಲ ಏನೋ ಪ್ರಾಣಿ ಹಾಲು ಕುಡಿದು ನಾವು ಇವತ್ತು ಅಲ್ಲಿ ಸಾಯ್ತಾ ಇದ್ದೀವಿ. ಆ ಪ್ರಾಣಿಯ ವೇಸ್ಟ್ ಕೂಡ ನಮ್ಮ ಕೃಷಿಗೆ ಆಗ್ತಾ ಇಲ್ಲ. ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ನಾನು ಒಂದು ಡೈರಿ ಮಾಡಿದೆ, 36 ದನಗಳು ಬಂತು. ಯಾವುದು ನಮ್ಮ ಗೀರು ದನಗಳು ಬಂತು. ಗೀರು ದನಗಳು ಬಂದಾಗ ನಾನು ಡಾಕ್ಟರ್ ಹಾಕಿದ್ದೀನಿ. ನನಗೆ ಡಾಕ್ಟರ್ ಇದ್ದಾರೆ, ನಾನು ಇಂಡಸ್ಟ್ರಿ ರನ್ ಮಾಡಿದಾಗೆ ನಾನು ಆರಾಮ ಮನೇಲಿ ಮಲ್ಕೊಂಡಿದ್ದೀನಿ. 36 ಕರುಗಳು ಸುತ್ತಬಿಡ್ತು. ದನಗಳೆಲ್ಲ ಕೆಚ್ಚಲು ಬಾಯಿ ಬಂದು ಅವ ಏನು ಇಂಜೆಕ್ಟ್ ಮಾಡಿ ಕೆಚ್ಚಲೆಲ್ಲ ಇದು ಡ್ಯಾಮೇಜ್ ಆಯಿತು. 36 ಕರುವಿನ ದನಗಳನ್ನ ಸಾಕಬೇಕು, ಏನು ಮಾಡ್ಬೋದು ಯೋಚಿಸುವಾಗ ಅವ ಏನು ಮಾಡಿದ್ದಾನೆ ಅಂದರೆ, ಈ ಕರು ಹುಟ್ಟಿದ ಕೂಡಲೇ ಕರುವಿನ ಬೇರೆ ಇಡ್ತಾನೆ, ಮೆಷಿನಲ್ಲಿ ಎಲ್ಲಿ ಟ್ರೈ ಮಾಡ್ತಾನೆ. ನಮ್ಮ ಗೋವುಗಳು ಹಾಗಲ್ಲ. ನಮ್ಮ ಗೋವುಗಳಂದರೆ ಅದು ಪ್ರೆಗ್ನೆಂಟ್ ಆದಾಗ 1 ತಿಂಗಳಿರುವಾಗ ಸಪ್ರೇಟ್ ಇರಬೇಕು, ಅದಕ್ಕೆ ಸಪ್ರೇಟ್ ಒಂದು ಪ್ರೊಟೆಕ್ಷನ್, ಅದಕ್ಕೆ ಸೇಫ್ಟಿ ಇಡಬೇಕು. ಆ ಕರು ಹುಟ್ಟಬೇಕು, ಕರುವಿನೊಟ್ಟಿಗೆ ಅದನ್ನು ನಗ್ತಾ ಬೆಳಿಬೇಕು. ಕರು ಹಾಲು ಕುಡಿತಾ ಬೆಳಿಬೇಕು, ಅದು ಹಾಲು ಕೊಡ್ತಾ ಇರಬೇಕು. ಇದು ನಂಗೆ ಮತ್ತೆ ಗೊತ್ತಾಯ್ತು ಅಂದರೆ, ಈ 1970 ಕುರಿಯನಲ್ಲಿ ಹೋಗಿ ಕೇಳಿದಂಥ ನಮಗೆ 50 ಲೀಟ್ರ್ 100 ಲೀಟ್ರ್ ಹಾಲು ಕರೆಯುವ ಮೆಷಿನ್ ಕೊಡಿ ಅಂತ ಹೇಳಿದಾಗ ಮೆಷಿನ್ ಹಾಕಿ ಎಳೆಯುವುದು, ನಿಪ್ಪಲ್ಲಿ ಕೊಡೋದು. ಯಾವ ಕರು ನಿಪ್ಪಲ್ಲಿ ಕುಡಿತದೆ, ಯಾವ ಮೆಷಿನಲ್ಲಿ ಹಾಕಿ ಎಳಿತೀವಿ, ಅದು ದನಗಳ ಗೋವಲ್ಲ, ಅದೊಂದು ಪ್ರಾಣಿ. ನನಗೆ ಮತ್ತೆ ಗೊತ್ತಾಯಿತು. ನಾನು ಮತ್ತೆ ಅದು ಸರಿ ಮಾಡಿಕೊಂಡೆ.
ಇವರೇನು ಮಾಡಿದರು, ಈ ಸಿಲೆಬಸ್ಸನ್ನು ಕೊಟ್ಬಿಟ್ರು ಕೃಷಿ ಹೈನುಗಾರಿಕೆ ತಜ್ಞರಿಗೆ. ಅವರಿಗೆ ಅದೇ HF ಜರ್ಸಿ ಅದರ ಬಗ್ಗೆಯೇ ಗೊತ್ತಿದೆ. ನಮ್ಮ ಮೂಲ ಗೋವುಗಳನ್ನು, ನಮ್ಮ ಮೂಲ ಕೃಷಿಯನ್ನು ನಾವು 1935 ಏನು ನಮ್ಮ ದೇಶ ಹೇಗಿದೆ, ಎಷ್ಟು ಸಮೃದ್ಧಿಯಾಗಿದೆ ಹೇಳಿದರೆ ಅದು ನಾವು ಎಣಿಸ್ಲಿಕ್ಕೂ ಆಗ್ತಾ ಇಲ್ಲ. 1935 1970 ಬರುವಾಗ ನಮ್ಮ ಪಾಪ್ಯುಲೇಷನ್ ಫ್ಲೋಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ನಮಗೆ ಫುಡ್ ಶಾರ್ಟೇಜ್ ಆಯಿತು, ಫುಡ್ ಗ್ರೈನ್ಸ್. ಇದನ್ನು ಗಮನಿಸ್ಕೊಂಡು ನಾನು ಈಗ ಗೋವುಗಳ ಬಗ್ಗೆ ನಾವೆಲ್ಲ ಹೇಳ್ತಾ ಇದ್ದೀವಿ, ಗೋವನ್ನು ರಕ್ಷಿಸಬೇಕು, ಗೋವನ್ನು ನಾವು ಸಾಕಬೇಕು ಎಲ್ಲ. ಆದರೆ ಯಾರು ಸಾಕ್ತಾ ಇಲ್ಲ. ಯಾಕಂತ ಹೇಳಿದರೆ ಅದೊಂದು ಬರ್ಡನ್ನು. ಅದನ್ನು ಹೇಗೆ ಡೆವಲಪ್ ಮಾಡ್ಬೋದು ಅಂತ ನಾನು ಆಗ ಹೇಳಿದಾಗೆ, 1 ಎಕರೆಯಲ್ಲಿ ಒಬ್ಬ ತಂದೆ ಮಾಡಿದ 1 ಎಕರೆ ಇದ್ದರೆ ಅವ SSLCಯಲ್ಲಿ ಅವ ಪ್ಲ್ಯಾನ್ ಮಾಡಿದರೆ, SSLCಯಲ್ಲಿ ಇವತ್ತಿನ ಮಕ್ಕಳು ಹೇಗೆ ಯಂಗ್ಸ್ಟರ್ಸ್ ಹೇಗೆಂದರೆ ಬೆಳಿಗ್ಗೆ ಪ್ಲ್ಯಾನ್ ಮಾಡಬೇಕು, ಮಧ್ಯಾಹ್ನ ಯಾರಿಗೋ ಪಕ್ಕದಲ್ಲಿ ಟೊಪ್ಪಿ ಹಾಕಬೇಕು, ರಾತ್ರಿ ಎಂಜಾಯ್ ಮಾಡಿ ಅದನ್ನು ಸೆಲ್ಫಿ ಹಾಕಿ ಬೆಳಿಗ್ಗೆ ಲೈಕ್ ಬರಬೇಕು, ಅವ್ನು ಎದ್ದು ಬರುವಾಗ ಲೈಕ್ ಬರಬೇಕು. ಈ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ಯಂಗ್ಸ್ಟರ್ಸಲ್ಲಿ ಬೆಳೀತಾ ಇದೆ. ಅದು ಬಿಟ್ಟು ಅವ SSLCಯಲ್ಲಿ ಒಂದು ಪ್ಲ್ಯಾನ್ ಮಾಡಿದರೆ ತಂದೆ ಹಾಕಿದ 1 ಎಕರೆ ಜಾಗಕ್ಕೆ ಅವ ಒಂದು 250-300 ಸ್ಟೀಕ್ ಹಾಕಬೇಕು. ಅವ ಪಿ ಯು ಸಿ ಬರುವಾಗ ಅದು ಇಷ್ಟು ಸೈಜ್ ಎಲ್ಲ ನಾವು ಟಚ್ ಸ್ಕ್ರೀನು AC ರೂಮಿನ ಕ್ಲಾಸ್ ಅಲ್ಲ, ಎಲ್ಲ ಪ್ರಾಕ್ಟಿಕಲ್. ನಾನು 5 ವರ್ಷ ಮಾಡಿ ಕಲ್ತಿದ್ದನು. ಅದು ಒಂದು ಇಷ್ಟು ಸೈಜ್ ಬರ್ತದೆ. ಅಲ್ಲಿಂದ ಅವ ಏನು ಮಾಡಬೇಕಂದ್ರೆ PUC ಬರುವಾಗ 3 ಕಾಳು ಮೆಣಸನ್ನು ಬಳ್ಳಿ ಹಾಕಿ ಅವ ಒಂದು 10 ಜೇನು ಹಾಕಿದರೆ ಅವನು ಡಿಗ್ರಿ ಮಾಡಿ ಬರುವಾಗ 1 ರಿಂದ 2 ಕ್ವಿಂಟಲ್ ಕಾಳು ಮೆಣಸು ಬರ್ತದೆ. ಅವನಿಗೆ 6 ರಿಂದ 8-10 ಲಕ್ಷದಲ್ಲಿ ಬರ್ತದೆ. ಜೇನಿಂದ ಬರ್ತದೆ. ತಿಂಗಳಿಗೆ 50,000 ರಿಂದ 75,000 ರೂಪಾಯಿ ಅವ ಅದೇ ಹಳ್ಳಿಯಲ್ಲಿ ಅಲ್ಲೇ ಅವ ಬದುಕಿಗೆ ಆಗ್ತದೆ. ಇನ್ನೊಂದು ಏನಂತ ಹೇಳಿದರೆ, ಒಂದು ದನವನ್ನು ತಗೊಂಡ್ರೆ 2,000 ಲೀಟರ್ ಹಾಲು ಬರ್ತದೆ. ಈಗ 2,000 ಲೀಟರ್ ಹಾಲು ಬಂದರೆ ಅದರದ್ದು ತುಪ್ಪ ಮಾಡಿದರೆ 3 ರೂಪಾಯಿ ಜಾಸ್ತಿ ಹೇಳ್ತಾರೆ ನಮ್ಮ ಸ್ವಾಮೀಜಿಯವರು. ಜಾಸ್ತಿ ಬೇಡ, 3 ರೂಪಾಯಿ ತಗೊಂಡ್ರೂ ಕೂಡ 2.4 80 kg ಬರ್ತದೆ. 2.4 lakhs ಆಗ್ತದೆ. 2.4 lakhs ತುಪ್ಪದಿಂದ ಬರ್ತದೆ. ಮಜ್ಜಿಗೆಯನ್ನು ನಾವೇನು ಮಾಡ್ತೀವಿ, ಕೆಮಿಕಲ್ ಪೆಪ್ಸಿಗೆ ಪಾಂಟಲ್ಲಿ ಕುಡಿತಾ ಇದ್ದೀವಿ. ನಮ್ಮದೇ ಮಜ್ಜಿಗೆ ಕುಡಿದಾಗ ಆರೋಗ್ಯ ತುಂಬ ಒಳ್ಳೆ. ದೇಶಿ ಉತ್ಪನ್ನಗಳು ಮಾಡಿ ಮಜ್ಜಿಗೆ ಮಾಡಿದ್ರೆ 2,000 ಲೀಟ್ರ್ 5 ಟೈಮ್ ಮಿಕ್ಸ್ ಮಾಡುವ ರೆಸಿಪಿ ಮಿಕ್ಸ್ ಮಾಡುವಾಗ 10,000 ಲೀಟ್ರ್ ಆಗ್ತದೆ. 10,000 ಲೀಟ್ರನ್ನು ನೀವು 200 ml ಪೌಚ್ ಮಾಡಿದರೆ, ಬಾಟ್ಲಿ ಮಾಡಿದರೆ ನಿಮ್ಗೆ 50,000 ಪೌಚ್ ಬರ್ತದೆ. 50,000ಕ್ಕೆ 8 ರೂಪಾಯಿ ಅಂದರೆ ಕೂಡ 4 ಲಕ್ಷ ರೂಪಾಯಿ ಆಯಿತು. 4 ಲಕ್ಷ ಪ್ಲಸ್ 2.4 ಅಂದರೆ 6.4 lakhs ಆಯಿತು. ಒಂದು ಬ್ರೀಡನ್ನು ಸರಿಯಾಗಿ ಡೆವಲಪ್ ಮಾಡಿದ್ರೆ ನಿಮಗೆ 1.5 lakhs, 6.4 7.8 lakhs ಆಯಿತು. ಆದರೆ ಕವು ಅದನ್ನು ಸರಿಯಾಗಿ ಜೀವಾಮೃತ ಬೇರೆ ಬೇರೆ ಇದು ಮಾಡಿ ವರ್ಮಿ ಕಂಪೋಸ್ಟ್ ಮಾಡಿದ್ರೆ ಅದು 2 lakhs 10 ಲಕ್ಷವನ್ನು ಗೇನ್ ಮಾಡ್ಬೋದು. 5 ದನವನ್ನು ಸಾಕಿದರೆ 50 ಲಕ್ಷವನ್ನು ಗೇನ್ ಮಾಡಿದ್ರೆ ಅವನ ಕುಟುಂಬ, ಅವನ ಫ್ಯಾಮಿಲಿ ಸ್ವರ್ಗ ಲೋಕದಲ್ಲಿ ಹಾಗೆ ಬದುಕಬಹುದು. ಒಟ್ಟಿಗೆ ಒಂದು 2 ಫ್ಯಾಮಿಲಿ ಕೆಲಸ ಕೊಡ್ಬೋದು ಅವ. ಇದರೊಟ್ಟಿಗೆ ಇಡೀ ಕೆಮಿಕಲ್ ಫ್ರೀ ಇದು ನಾವು ಪೊಲ್ಟ್ರಿ ಡೆವಲಪ್ ಮಾಡಬಹುದು. ನಾವು ಕಾಳುಮೆಣಸು ಹಾಕಿದ್ದು ಈ ಗೊಬ್ಬರ ಹಾಕಿ ನೀರು ಹಾಕಿ ಟೀಕ್ ಬೆಳೀತದೆ. 12 ರಿಂದ 15 ವರ್ಷಕ್ಕೆ ಅದು 80 ಸೇಫ್ಟಿ ಬರ್ತದೆ. ಇನ್ನು 10 ವರ್ಷ ಹೋಗುವಾಗ ಟೀಕಿನ ಬೆಲೆ 10,000 ಪರ್ ಸೇಫ್ಟಿ ಅಂತ ಹೇಳಿದರೆ ಒಂದು ಮರದಿಂದ 8 ಲಕ್ಷ ಬರ್ತದೆ. 300 ಗಿಡಗಳು ಹಾಕಿದರೆ 8 24 ಕೋಟಿ ಬರ್ತದೆ. 24 ಕೋಟಿ ಅನ್ನುವಾಗ ಇದೆಲ್ಲ ಆದ್ಯತೆ ಕೊಡುವಾಗ ಇದನ್ನು ಡಿವೈಡ್ ಮಾಡಿದ್ರೆ ಇಯರ್ಲಿ 1 ಕೋಟಿ ಗೇನ್ ಮಾಡ್ಬೋದು. ಯಾವ ಮೆಟ್ರೋಪಾಲಿಟನ್ ಸಾಫ್ಟ್ವೇರ್ ಬೇಡ, ಯಾವ ಮೆಡಿಕಲ್ ಕಾಲೇಜ್ ಬೇಡ, ಯಾವ ದುಬೈ ಬೇಡ, ಯಾವ ಅಮೇರಿಕ ಬೇಡ. ಆದರೆ ಇದನ್ನೆಲ್ಲ ಗಮನಿಸಿಕೊಂಡು ಆಮೇಲೆ ಕೃಷಿಕರು ತುಂಬ ಜನ ಭೇಟಿ ಮಾಡಿದೆ. ಕೃಷಿಕರನ್ನು ಬೆಳೆದ ಮರದವನ್ನು ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ, ಏನು ಮಾಡೋದು ಚಿಂತನೆ ಮಾಡಿ ನಾನು ಈಗ ಒಂದು ಶಾಲೆ ಮಕ್ಕಳಿಗೆ ಒಂದು ಪ್ಯಾಕೇಜ್ ಮಾಡ್ತಾ ಇದ್ದೀನಿ. ಶಾಲೆ ಮಕ್ಕಳಿಗೆ ಏನು ಥರ ಪ್ಯಾಕೇಜ್ ಮಾಡ್ತೀನಿ ಅಂತ ಹೇಳಿದರೆ, ಈಗ ಫಸ್ಟು ಮಕ್ಕಳಿಗೆ ನಂದನವನ ಅಂದರೆ ಇವತ್ತಿನ ಮಕ್ಕಳಿಗೆ ಒಂದು ಕೃಷಿ ಅನ್ನೋದು ಕೂಡ ಕಾರ್ಪೊರೇಟ್ ಸ್ಟ್ಯಾಂಡಲ್ಲಿ ಮಾಡಬೇಕು. ಅದರಲ್ಲಿ ಕೂಡ ರೆಸ್ಪೆಕ್ಟ್ ಇದೆ. ಅದರಲ್ಲಿ ಕೂಡ ನಾವು ಮೌಲ್ಯವನ್ನು ಮಾಡ್ಬೋದು, ಆದಾಯ ಕೂಡಿಸ್ಕೊಳ್ಬೋದು. ಇಂಥದ್ದೆಲ್ಲ ತರಬೇಕಾದ್ರೆ ನಂದನವನವನ್ನು ನಾವು ಫಸ್ಟ್ ಮಾಡಿದ್ದೀವಿ. ನಂದನವನ ಯಾಕಂದರೆ ಕೃಷ್ಣ ಅಷ್ಟು ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ ಗೋವಿನ ಸಂಘ ಮಾಡಿ. ನಾನು ನೋಡ್ತಾ ಇದ್ದೀನಿ, ನಾನಿಲ್ಲಿ ಬೆಳಿಗ್ಗೆ 2 ಗಂಟೆ ನಾನು ಇಲ್ಲಿ ಬೆರೆತು ನಾನು ಇಡೀ 18 ಗಂಟೆ ದುಡಿದ್ರು ಕೂಡ ನಾನು ಟಯರ್ಡ್ ಆಗೋದಿಲ್ಲ. ಇಲ್ಲಿ ಆಕ್ಸಿಜನ್ ಲೆವೆಲ್ ಅಷ್ಟು ಇದಿದೆ. ಅಂದರೆ ಆ ಗೋವಿನ ಒಂದು ಸಂಪರ್ಕಗಳು, ಈ ವಾತಾವರಣ ಅಷ್ಟು ಕೊಡ್ತಾ ಇದೆ. ನಂದ ಕೃಷ್ಣ ಮತ್ತು ಗೋವು, ಅವನ ಬದುಕು, ಅವನ ಚರಿತ್ರೆಯನ್ನು ತಗೊಂಡು ಮಕ್ಕಳಿಗೆ ಆ ಮೌಲ್ಯವನ್ನು ತುಂಬಿ ಅದರ ಮೌಲ್ಯ ಹೆಚ್ಚಿಸಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಆಮೇಲೆ ಬರ್ಡ್ ಕೇಜ್ ಯಾಕೆ ಹೇಳಿದರೆ, ಒಬ್ಬ ಕೃಷಿಕ ಬರೀ ಒಂದು ರಬ್ಬರ್ ಹಾಕೋದು, ಅಡಿಕೆ ಹಾಕೋದು, ಇವತ್ತು ಜಾತ್ರೆಗೆ ಹೋಗೋದು, ರ್ಯಾಲಿ ಹೋಗೋದು ಇದೆಲ್ಲಲ್ಲ. ಅವ ಒಂದೊಂದು ಬರ್ಡ್ ಬ್ರೀಡ್ ಇವತ್ತು 9 lakhs 10 lakhs 1 crore ಬರ್ಡ್ ಇದೆ. ಒಂದು ಹಾಸ್ಟ್ರಿಚ್ ನನಗೆ ಬ್ರೀಡ್ ಬೇಕು, ಎಲ್ಲಿಯೂ ಸಿಗಲಿಲ್ಲ. ಲಾಸ್ಟಿಗೆ ನನಗೆ ಸಿಕ್ಕಿದ್ದು ಒಂದೊಂದು ಫ್ಯಾರಿಗೆ 3-4 ಲಕ್ಷ. ಅಂದರೆ ಕೃಷಿಕ ಒಂದು 10 ಸೆಂಟ್ಸಲ್ಲಿ ಒಂದು 10 ಹಕ್ಕಿ ಸಾಕಿದರೆ ಅದನ್ನು ಮಾರ್ಕೆಟ್ ಮಾಡಲಿಕ್ಕೆ ಗೊತ್ತಿದ್ರೆ ಅವ ಅದರಲ್ಲಿ ಗೇನ್ ಮಾಡ್ಬೋದು. ಒಂದೊಂದು ಒಳಗೆ ನಾನು ಇವತ್ತು ತರ್ತಾ ಇದ್ದೀನಿ 9 lakhs ಒಂದು ಬರ್ಡ್, ಒಂದು ಪ್ಯಾರ್. ಅದು ನಿಮ್ಮ ಹತ್ರ ಮಾತಾಡ್ತದೆ,
ಆ ಬರ್ಡ್ ಡೆವಲಪ್ ಮಾಡಬೇಕು. ಆಮೇಲೆ ಬೇರೆ ಬೇರೆ ಇದು ಮಾಡಬೇಕು. ಪುಂಗನೂರು, ನಾನು ಮನೆ ಹತ್ತಿರ ಒಂದು ಹಟ್ಟಿ ಮಾಡ್ತಾ ಇದ್ದೀನಿ, ಹಿಂದಿನ ಏನ್ಸಿಯಂಟ್ ಜೀವನ ಹೇಗಿದೆ ಅಂತ ಕಲ್ಪಿಸಲಿಕ್ಕೆ ಆ ಒಂದು ಪುಂಗನೂರು ಬ್ರೀಡನ್ನು ಡೆವಲಪ್ ಮಾಡಿದ್ರೆ ಇವತ್ತು ಒಂದು ಫ್ಯಾರಿಗೆ 12 lakhs ಇದೆ ತರ್ತಾ ಇದ್ದೀನಿ. ರೈತ ಅನ್ನುವನು ಈ ಪುಂಗನೂರು ದನ ಸಾಕಬೇಕು, ಈ ಬರ್ಡ್ ಸಾಕಬೇಕು. ಇಲ್ಲಿ ಫಿಶ್ ಪಾಂಡ್ ಮಾಡಿದ್ದೀನಿ, ಒಂದು ಇದರಲ್ಲಿ ಒಂದು ಅರ್ಧ ಎಕರೆಯಲ್ಲಿ ಕೆಲವು ಟನ್ ತೆಗಿಬೋದು. ಅಂದರೆ ಇದೆಲ್ಲ ಇಟ್ಕೊಂಡು ಮಕ್ಕಳಿಗೆ ನಂದನವನ ಆಯಿತು, ಬರ್ಡ್ಸ್ ಆಯಿತು, ಬರ್ಡಲ್ಲಿ ಕೂಡ ಫಿಶ್ ಪಾಂಟ್ಗಳು, ವಾಟರ್ ಪಾಂಟು, ಆಮೇಲೆ ಹಾಸ್ಟ್ರಿಚ್ಚು, ಆಮೇಲೆ ಇದು ನಮ್ಮ ಪುಣ್ಯಕೋಟಿಯ ಒಂದು ಸ್ಟೋರಿ, ವಿಲೇಜ್ ಫ್ಯಾಮಿಲಿ, ನಾಗಬನ, ಹಾರ್ಸ್ ರೈಡಿಂಗ್, ಕೌಗಳ ಪೂಜೆಗಳು ಮಾಡಿಕೊಂಡು ಕೌವನ್ನು ವೇಸ್ಟ್ ಅದನ್ನು ಕೌ ಕಡ್ಲಿಂಗು ಮತ್ತು ಅದರ ಸೇವೆ ಮಾಡುವಂಥದ್ದು. ಆಮೇಲೆ ತರಕಾರಿ ಮಾಡಿ ಅವ್ರ ಮನೆಗೆ ಹೋಗುವಾಗ ಸ್ವಲ್ಪ ಫ್ರೂಟ್ ತೊಗೊಳ್ಬೇಕು, ಹಣ್ಣಿರ್ಬೋದು, ತರಕಾರಿ ಇರ್ಬೋದು ತೊಗೊಳ್ಳುವಂಥ ಒಂದು ಕಲ್ಪನೆ ಇಟ್ಟು ಈ ಕೆಲಸ ಮಾಡ್ತಾ ಇದ್ದೀನಿ. ಇದು ಪ್ಯೂರ್ ಸಮಾಜಕ್ಕೆ ಕೊಡುವಂಥ ನೆಕ್ಸ್ಟ್ ಜನ್ರೇಷನ್ ಎಚ್ಚರಿಸುವಂಥದ್ದು ನನ್ನ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಏನಾಗ್ತಾ ಉಂಟಂದರೆ ಇವತ್ತು ಮೊನ್ನೆ ನಾನು ಗ್ರೈನ್ಸ್ ಪ್ರೊಸೆಸಿಂಗ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಮಾಡೋದ್ರಿಂದ, ನಾನು ಆಲ್ ಓವರ್ ಸೋ ಮೆನಿ ಕಂಟ್ರಿನ ಡೀಲ್ ಮಾಡೋದ್ರಿಂದ, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನಾಗ್ತಾ ಉಂಟು ಅಂತ ನಾನು ಪ್ರಿಡಿಕ್ಟ್ ಮಾಡ್ತಾ ಇರೋದ್ರಿಂದ, ಹೋದ ವರ್ಷ ನಿಮಗೆ ಮಳೆ ಇನ್ನು ಬ್ಯಾಲೆನ್ಸ್ ಆಯಿತು. ಏನು ಮಾಡ್ತಾ ಅಂದರೆ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ. ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರುವಾಗ ನಿಮ್ಮ ವಾಟ್ರನ್ನು ಮೋರ್ ಅಬ್ಸರ್ವ್ ಮಾಡ್ತದೆ, ಕ್ಲೌಡ್ ಅಬ್ಸರ್ವ್ ಮಾಡ್ತದೆ. ಮೋರ್ ಜಾಸ್ತಿ ಮಾಡಿದ್ರೆ ಎಲ್ಲೋ ಡಂಪ್ ಮಾಡ್ತದೆ. ಇನ್ನು ಬ್ಯಾಲೆನ್ಸ್, ಎಲ್ಲಿ ಮಳೆ ಬರಬೇಕು ಅಲ್ಲಿ ಬರ್ತಾ ಇಲ್ಲ, ಎಲ್ಲಿ ಬರಬಾರ್ದು ಅಲ್ಲಿ ಬರ್ತಾ ಇದೆ, ಯಾವ ಟೈಮ್ ಬರಬೇಕು ಅಲ್ಲಿ ಬರ್ತಾ ಇಲ್ಲ, ಯಾವ ಟೈಮ್ ಬರಬಾರ್ದು ಇಲ್ಲಿ ಬರ್ತಾ ಇದೆ. ಇದೆಲ್ಲದು ಯಾಕೆ ಆಗ್ತಾ ಉಂಟಂತ ಹೇಳಿದರೆ, ನಾವೆಲ್ಲರೂ ಯಾವುದು ಪ್ರಕೃತಿಯನ್ನು ನಾಶ ಮಾಡಿ, ಪ್ರಕೃತಿಯನ್ನು ಕೊಂದು ನಾವು ಸ್ವಾರ್ಥಿಗಳಾಗಿ ನಾವು ದುಡ್ಡು ಮಾಡ್ತಾ ಇದ್ದೀವಿ. 2035ಗೆ ಎಲ್ಲರ ಹತ್ರ ನಿಮ್ಮ ಹತ್ರ ಶಾರ್ ಸರ್ಟಿಫಿಕೇಟ್ ಇರ್ತದೆ, ನಿಮ್ಮ ಹತ್ರ ಗೋಲ್ಡ್ ರಾಶಿ ಇರ್ತದೆ, ದೊಡ್ಡ ದೊಡ್ಡ ಲ್ಯಾಂಡ್ ರೆಕಾರ್ಡ್ಸ್ ಇರ್ತದೆ. ಫುಡ್ಡಿಗೆ ಹಾಹಾಕಾರ ಹಾಕೋದು ಬರ್ತದೆ. ಯಾಕೆ ಹೇಳಿದ್ರೆ ಕೃಷಿಕರ ಮಕ್ಕಳು ಕೃಷಿಕರಾಗ್ತಾ ಇಲ್ಲ, ಅವರ ಮಕ್ಕಳು ಒಬ್ಬ ಡ್ರೈವರ್ ಆಗ್ತಾ ಇದ್ದಾರೆ, ಸೆಕ್ಯೂರಿಟಿ ಗಾರ್ಡ್ ಆಗ್ತಾ ಇದ್ದಾರೆ, ಡೆಲಿವರಿ ಬಾಯ್ ಆಗ್ತಾ ಇದ್ದಾರೆ. ಲ್ಯಾಂಡ್ ತಗೊಂಡು ನಾವು ಅದನ್ನು ವ್ಯಾಪಾರ ಮಾಡಿ ದೊಡ್ಡ ದೊಡ್ಡ ಶ್ರೀಮಂತರಾಗ್ತಾ ಇದ್ದೀವಿ. ಎಲ್ಲ ಆಗೋ ಅಲ್ಟಿಮೇಟ್ಲಿ ಏನಾಗ್ತಾ ಉಂಟಂತ ಹೇಳಿದರೆ 2035ಗೆ ನಿಮಗೆ ಆಹಾರ ಕೊರತೆ. 1970ಯಲ್ಲಿ ನಾವು ಏನು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ದು ಅದೇ ಸ್ಟಾರ್ಟ್ ಆಗ್ತದೆ. ಆದರೆ 2070ಯಲ್ಲಿ ನಮಗೆ ಕಾಯಿಲೆ ಇಲ್ಲ, ಈಗ ಕಾಯಿಲೆ ಪೀಡಿತ ಆಗ್ತಾ ಇದ್ದೀವಿ. ಇವತ್ತು ಕೆಮಿಕಲ್ ಹಾಕಿದ್ರಿಂದ ವರ್ಲ್ಡಿನ ಕ್ಯಾನ್ಸರ್ ಬೌಲ್ ಅಂತ ಹೇಳಿದರೆ ಪಂಜಾಬ್ ಹೇಳ್ತಾ ಇದ್ದಾರೆ, ವರ್ಲ್ಡಿನ ಯಾವುದು ಮಧುಮೇಹಿ ಬೌಲ್ ಅಂತ ಹೇಳಿದ್ರೆ ಇಂಡಿಯಾ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಇವತ್ತೊಂದು ಹುಡುಗಿ ನಾನು ನೋಡ್ತಾ ಇದ್ದೀನಿ, ಮನೆಯಲ್ಲಿ ಒಂದು ಲೇಡಿ ಯಾವ ಜಿಮ್ಮಿಗೆ ಹೋಗಬೇಡ, ಯಾವ ದಿನ ಫಂಕ್ಷನ್ ಮನೆಯಲ್ಲಿ ಒಂದೇ 1000 ಸ್ಕ್ವೇರ್ ಫೀಟಲ್ಲಿ ಒಂದು ಗಾರ್ಡನ್ನಲ್ಲಿ ನೀವು ವೆಜಿಟೇಬಲ್ಲು ಫ್ರೂಟ್ಸು ಎಲ್ಲ ಬೆಳೆದು ಅದೇ ಅದೇ ಜಿಮ್ಮು, ಅದೇ ಎಕ್ಸಸೈಸು, ಅದೇ ಮೆಡಿಷನ್ ಎಲ್ಲ ಅಲ್ಲೇ ಇರ್ತದೆ. ನಾವು ಅದು ಬಿಟ್ಟು ಏನೇನೋ ಮಾಡ್ತಾ ಇದ್ದೀವಿ. ನನ್ನ ಒಂದು ಚಿಂತನೆ ನಿಮ್ಮ ಒಂದು ಇಟ್ಟಿದ್ದೀನಿ, ದಯವಿಟ್ಟು ಅದು ಮಿಸ್ಟೇಕ್ ಇದ್ದರೆ ನೀವು ಕ್ಷಮಿಸಿ. ಯಾಕೆ ನಾವು ಭಾಳ ನೋವಲ್ಲಿ ಮತ್ತು ಪ್ರೀತಿಯಲ್ಲಿ ನಾನು 5 ವರ್ಷ ನಾನು ಎಲ್ಲ ಸ್ನೇಹಿತರ ಫಂಕ್ಷನ್ಗಳಿಗೆ ಹೋಗಿ ಸ್ಟಾಪ್ ಮಾಡಿದೆ. ಎಲ್ಲರೂ ಆಚಾರ್ಯ ನನಗೆ ಬರುವುದಿಲ್ಲ ಅಂತ. ಇದು ನಾನು ಎಲ್ಲಿ ಕಾಣಲಿಲ್ಲ, ಸಿಗಲಿಲ್ಲ. ನಾನು 5 ದಿವಸ ನಾನು ಬಿಸ್ನೆಸ್ ಬಿಟ್ಟರೆ ಅಲ್ಲಿ ಕೂಡ ಯಾವ ಸ್ಟೇಟು ಯಾವ ಕಂಟ್ರಿ ಗೊತ್ತಿಲ್ಲ. ಸ್ಯಾಟರ್ಡೆ ಸಂಡೇ ನಾನು ಇಲ್ಲೇ ಬಿದ್ದಿರ್ತೀನಿ, ಇಲ್ಲೇ ಚಡ್ಡಿ ಕೂಲಿ ಆಗಿರ್ತೀನಿ. ಎಲ್ಲರೂ ಬಂದು ಆಚಾರ್ಯಲ್ಲಿ ಕೇಳ್ತಾರೆ. ಆದರೆ ಈ ಬದಲಾವಣೆ ತುಂಬ ಖುಷಿ ಕೊಟ್ಟಿದೆ. ನಮ್ಮ ಸ್ವಾಮೀಜಿಯವರ ಮಾತೆಲ್ಲ ಕೇಳುವ, ನೀವೆಲ್ಲ ನಮ್ಮಲ್ಲಿ ಪ್ರೀತಿ ಇಟ್ಟು ಬಂದಿದ್ದೀರಿ. ನನ್ನ ಬದಲಾವಣೆ, ನನ್ನ ಚಿಂತನೆ ನಿಮಗೆ ಪರಿಚಯ ಮಾಡಬೇಕಿತ್ತು. ಅದೊಂದು ಅವಕಾಶ ಕಟ್ಟಿದ್ದಕ್ಕೆ ತುಂಬ ಧನ್ಯವಾದ ಹೇಳ್ತಾನೆ. ಅವ್ರು ಕೆಲವು ಮಾತಾಡ್ತಾರೆ, ಅದು ಎಷ್ಟು ನೇರ ತಾಗಿ ಬಿಡುತ್ತದೆ ಅಂತಂದ್ರೆ ಅದಕ್ಕೊಂದು ಉದಾಹರಣೆ ಇದೆ. ಗೋಪೂಜೆ ಮಾಡಿಸ್ಬೇಕಿದ್ರೆ ಇಲ್ಲಿ ಅರ್ಚಕರನ್ನು ಕರ್ಕೊಂಡು ಬಂದು ನೀವು ಗೋಪೂಜೆ ಮಾಡಿಸಿದ್ರೆ ಎಲ್ಲರೂ ತಲೆಯಿಂದ ಪೂಜೆ ಮಾಡ್ತೀರಿ, ನೀವು ಕೈಯಾರೆ ಪೂಜೆ ಮಾಡಿದರೆ ಹೃದಯದಿಂದ ಮಾಡ್ತೀರಿ ಅನ್ನೋ ಕಾರಣಕ್ಕೆ ಅಲ್ಲಿ ಗೋವುಗಳ ನಡುವೆ ಒಂದು ಕಟ್ಟೆ ಕಟ್ಟಿಟ್ಟು ಬರುವಂತಹ ಮಕ್ಕಳು ಕೈಯಾರೆ ಗೋಗ್ರಾಸ ಕೊಟ್ಟು ಸಂಭ್ರಮಿಸುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಅವ್ರ ಮೊನ್ನೆ ಒಂದು ಬಹಳ ಒಳ್ಳೆಯ ಮಾರ್ಮಿಕ ಮಾತನ್ನು ಹೇಳ್ತಾರೆ. ತಪಸ್ಸು ಅಥವಾ ಧ್ಯಾನ ಅಂದರೆ ಏನು ಅಂದರೆ ಕೇವಲ ಕೋಣೆಯಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಚಬೇಕು ಅಂತಿಲ್ಲ. ಈ ಪ್ರಕೃತಿಯ ಮಾತುಗಳಿಗೆ ನೀವು ಕಿವಿ ಆದರೆ ಪ್ರಕೃತಿಯ ಜೊತೆಗಿನ ಬದುಕೆ ಅದು ಧ್ಯಾನ ಅನ್ನೋ ಒಂದು ಮಾತನ್ನು ಅವ್ರು ಆಡಿದ್ದಾರೆ. ಕೆಲವು ಸಲ ನಾನು ಈ ಗೋಧಾಮಕ್ಕೆ ಈ ಹಿಂದೆ ಬಂದಿದ್ದೀನಿ, ಆದರೆ ನಾನು ನೋಡುವಾಗ ಇಷ್ಟೊಂದು ಬದಲಾವಣೆಗಳಿರಲಿಲ್ಲ. ಇದ್ರಿಗೆ ನಾನು ಒಂದು 25% ನೋಡಿದ್ದೆ ಅಷ್ಟೇ. ಆದರೆ ಕಳೆದ 2 ವರ್ಷದಲ್ಲಿ ರಾಮಕೃಷ್ಣ ಆಚಾರ್ಯ ಅವರು ಈ ಗೋಧಾಮದಲ್ಲಿ ಒಂದು ಸ್ವರ್ಗವನ್ನೇ ನಿರ್ಮಾಣ ಮಾಡಿದ್ದಾರೆ. ನೋಡಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಯಾಕೆ ಅಂತಂದರೆ ಕೃಷಿ ಕಾಯಕ ಮಾಡ್ತಾ ಇರೋರು ಕೃಷಿಯಿಂದ ವಿಮುಖರಾಗ್ತಾ ಇರುವಾಗ ಉದ್ಯಮಪತಿಗಳು, ಅದು ಕೂಡ ಒಬ್ಬ ಯಶಸ್ವಿ ಉದ್ಯಮಪತಿ ಹಳ್ಳಿಗೆ ಬಂದು ಈ ರೀತಿ ವೈಜ್ಞಾನಿಕ ಕೃಷಿಯನ್ನು ಅಳವಡಿಸ್ಕೊಳ್ತಾ ಇರೋದು ತುಂಬ ಸಂತೋಷ. ಅವರೇ ಹೇಳಿದಾಗೆ
ಈಗಿನ ಯುವಜನತೆ ಇದಕ್ಕೆ ಬರಬೇಕು ಅಂತ ಹೇಳಿದರೆ ಅದಕ್ಕೊಂದು ಸ್ವಲ್ಪ ಕಾರ್ಪೊರೇಟ್ ಟಚ್ ಇರಬೇಕು. ಇದ್ರಾಗ ದುಡ್ಡಿದೆ ಅಂತಲೂ ಗೊತ್ತಾಗಬೇಕು, ಇದ್ರಾಗ ಒಳ್ಳೆ ಭವಿಷ್ಯ ಇದೆ ಅಂತ ಗೊತ್ತಾಗಬೇಕು, ಒಳ್ಳೆ ಬದುಕಿದೆ ಅಂತ ಗೊತ್ತಾಗಬೇಕು, ಸಂತೋಷ ಕೊಡ್ತದಂತ ಗೊತ್ತಾಗಬೇಕು, ಸುಂದರವಾಗಿರಬೇಕು, ಸ್ವಚ್ಛವಾಗಿರಬೇಕು, ಅಲಂಕಾರಿಕವಾಗಿಯೂ ಇರಬೇಕು. ಈ ಎಲ್ಲ ಕನಸುಗಳನ್ನು ಹೊತ್ಕೊಂಡು ನನಗೂ ಲಾಭ ಆಗಬೇಕು, ನಷ್ಟ ಆಗಬಾರ್ದು, ಸಮಾಜಕ್ಕೂ ಲಾಭ ಆಗಬೇಕು, ಮುಂದಿನ ಪೀಳಿಗೆಗೂ ಒಂದು ಆದರ್ಶವನ್ನು ಬಿಟ್ಟು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಹಗಲು ರಾತ್ರಿ ದುಡಿದು ತಾವೇ ಹೇಳಿದ್ರಲ್ಲ, ನೀವು ಯಾರಾದರೂ ಇನ್ನೊಂದು ಸಮಯದಲ್ಲಿ ಬಂದರೆ ರಾಮಕೃಷ್ಣಾಚಾರ್ಯ ಸಿಗಲ್ಲ, ಇಲ್ಲಿ ಕೆಲಸದವರೆಲ್ಲ ಸಿಗ್ತಾ ಇರ್ತಾರೆ, ಅದರೊಳಗೆ ಒಬ್ಬರು ರಾಮಕೃಷ್ಣಾಚಾರ್ಯ ಇರ್ತಾರೆ ಅಂತ ಹೇಳಿ. ಹಾಗಾಗಿ ರಾಮಕೃಷ್ಣಾಚಾರ್ಯ ಅವರ ಶ್ರಮ ನನಗೆ ಗೊತ್ತಿದೆ, ಅವ್ರ ಕನಸುಗಳು ಗೊತ್ತಿದೆ. ನಾವು ಅವ್ರ ಹತ್ರ ಮಾತನಾಡ್ತಾ ಇದ್ದರೆ ನಮಗೆ ಮಾತನಾಡಲಿಕ್ಕೆ ಬಿಡಲ್ಲ ಅವರು, ಯಾಕಂದರೆ ಅವ್ರಿಗೆ ಅಷ್ಟು ಐಡಿಯಾಸ್ ಬರ್ತಾನೇ ಇರ್ತದೆ. ಸೊ ಹೇಳ್ತಾನೆ ಇರ್ತಾರೆ. ಸೊ ನಾವು ಕೇಳೋಗ್ರಾಗಬೇಕು, ಕೇಳಿದರೆ ಬಹಳಷ್ಟು ನಾವು ಪಡ್ಕೊಳ್ತೇವೆ. ಹಾಗಾಗಿ ಕೇವಲ ಮಾತಾಡೋದಲ್ಲ, ಅವರು ಮಾಡಿ ತೋರಿಸಿದ್ದಾರೆ. ಮಾತಾಡೋದಕ್ಕಿಂತ ಮಾಡೋದು ಉತ್ತಮ ಅಂತ ಹೇಳಿ. ಸೊ ರಾಮಕೃಷ್ಣ ಆಚಾರ್ಯ ಅವರು ಗೋಧಾಮದ ಮೂಲಕ ಅದನ್ನು ಮಾಡಿ ತೋರಿಸಿದ್ದಾರೆ. ನನಗೆ ಕೆಲವು ದಿನಗಳಿಂದ ಫೋನ್ ಮಾಡಿದ್ದರು. ನಾನು ಮಂಗಳೂರಿಗೆ ಬರೋನಿದ್ದೆ, ಗೊತ್ತಿತ್ತು ಅವರಿಗೆ. ನಾನು ಮತ್ತು ಪರಮ ಪೂಜ್ಯರು ಬರೋರಿದ್ವಿ. ಬರುವಾಗ ಅವ್ರು ಹೇಳಿದರು, ಕನ್ನೇರಿ ಸ್ವಾಮೀಜಿಯವರಿಂದ ಬಹಳ ಪ್ರಭಾವಿತರಾದವರು ಅವರು. ಇಲ್ಲ, ಅವ್ರನ್ನೊಂದು ಸಲ ಆದರೂ ಕರ್ಕೊಂಡು ಬನ್ನಿ, ನಮ್ಮಲ್ಲಿ ಒಂದು ಪಾದ ಬೆಳೆಸಲಿ ಅವರು ಅಂತ ರಿಕ್ವೆಸ್ಟ್ ಮಾಡ್ತಾನೆ ಇದ್ದರು. ನನಗೂ ಕೂಡ ಸ್ವಾಮೀಜಿಯವ್ರಿಗೆ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ, ಅವ್ರು ತುಂಬ ಬ್ಯುಸಿ ಇರ್ತಾರೆ, ಹೇಗೆ ಹೇಳೋದು ಅಂತ ನನಗೂ ಗೊತ್ತಿರಲಿಲ್ಲ. ಆದರೂ ನಾನು ಒಂದು ಸಲ ಧೈರ್ಯ ಮಾಡಿ ಕೇಳಿದೆ, ಈಗ ಸ್ವಾಮೀಜಿ ಒಬ್ಬರು ಭಾಳ ದೊಡ್ಡ ಭಕ್ತರಿದ್ದಾರೆ, ಅವ್ರಿಗೆ ಈ ಗೋಗಳ ಬಗ್ಗೆ ಎಲ್ಲ ಪ್ರೀತಿ ಇದೆ, ತಾವು ಒಂದು ಸಲ ಬರಬೇಕು ಅಂತ ಅಪೇಕ್ಷೆ ಇದೆ ಅವರು ಅಂತ. ಸ್ವಾಮೀಜಿಯವರು ಹೇಳಿದರು, ನೋಡೋಣ ಇವತ್ತು ಕಾರ್ಯಕ್ರಮ ಇದೆ, ಎಷ್ಟು ಗಂಟೆಗೆ ಮುಗಿಯುತ್ತೆ ನೋಡಿಕೊಂಡು ಹೇಳ್ತೀನಿ ಅಂತೆಲ್ಲ ಹೇಳಿದರು. ಹಾಗೆ ಪರಮ ಪೂಜ್ಯರು ಇವತ್ತು ರಾಮಕೃಷ್ಣಾಚಾರ್ಯ ಒಂದು ವಿನಂತಿಯನ್ನು ಮನ್ನಿಸಿ ನನ್ನ ಒತ್ತಾಸೆಗೆ ಇಲ್ಲಿ ಬಂದಿರೋದು ನನಗೂ ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ಅವರ ಆಗಮನವೇ ರಾಮಕೃಷ್ಣಾಚಾರ್ಯವ್ರಿಗೆ ಇನ್ನೊಂದಷ್ಟು ಶಕ್ತಿ ತುಂಬ್ತದೆ ಈ ಥರದ್ದು ಕೆಲಸ ಮಾಡಲಿಕ್ಕೆ. ಸೊ ಅವ್ರು ಬಂದಿರೋದು ನನಗೂ ತುಂಬ ವೈಯಕ್ತಿಕ ಖುಷಿಯಾಗಿ ಸಂಜೆ, ಅದಕ್ಕೆ ಪ್ರಣಾಮಗಳು. ಇವತ್ತು ನಾವೆಲ್ಲ ಕಾಡಸಿದ್ದೇಶ್ವರ ಸ್ವಾಮೀಜಿಯವ್ರ ಮಾತುಗಳನ್ನ ಕೇಳಬೇಕು ಅಂತ ಕೂತಿದ್ದೀವಿ. ನಾನು ಒಂದು 16-17 ವರ್ಷ ಇಲ್ಲೇ ಮಂಗಳೂರಲ್ಲಿ ಸೇವೆ ಮಾಡಿದ್ದೀನಿ. ನಾನು ಸ್ವಚ್ಛ ಭಾರತದಲ್ಲಿ ಕೆಲಸ ಮಾಡಿದ್ದೀನಿ. ಮಂಗಳೂರಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಸ್ವಚ್ಛತೆ ವಿಷಯದಲ್ಲಿ ಕೈ ಜೋಡಿಸಿದ್ರು. ಸ್ವಚ್ಛತೆಯನ್ನೇನೋ ಮಾಡಿಬಿಟ್ಟಿದ್ವಿ ನಾವು. ಆ ಸ್ವಚ್ಛ ಮಾಡಿದ ವಿಷಯವನ್ನು, ಅಂದರೆ ಕೊಳೆಯನ್ನು ಏನು ಮಾಡೋದು ಅಂತ ನಮಗೂ ಗೊತ್ತಿರಲಿಲ್ಲ. ನಾವೇನು ಮಾಡ್ತಿದ್ವಿ ಅಂದರೆ ವಾರ ವಾರ ಕ್ಲೀನ್ ಮಾಡೋದು, ಅದನ್ನು ಕಲೆಕ್ಟ್ ಮಾಡಿ ಇನ್ನೊಂದು ಕಡೆ ಹಾಕೋದು, ಅಂದರೆ ಒಂದು ಕಡೆಯಿಂದ ತೊಗೊಂಡೋಗಿ ಇನ್ನೊಂದು ಕಡೆಗೆ ಕಸ ಮಾಡೋದು ಅಷ್ಟೇ. ಆದರೆ ಈ ಕೊರೋನಾ ಸಮಯದಲ್ಲಿ ನಾನು ಆಲೋಚನೆ ಮಾಡಿ ಏನಾದರೂ ಇದಕ್ಕೆ ಮಾಡಬೇಕಲ್ಲ ಅಂತ ಆಲೋಚನೆ ಮಾಡಿಕೊಂಡು ಹಸಿ ಕಸ, ಅಂದರೆ ಮನೆಯಿಂದ ಬರುವಂಥ ಕಸದಿಂದ ಉತ್ತಮ ಸಾವಯವ ಗೊಬ್ಬರ ತಯಾರು ಮಾಡ್ಬೋದು ಅನ್ನೋಂಥ ಒಂದು ಟೆಕ್ನಿಕನ್ನು ಇನ್ವೆಂಟ್ ಮಾಡಿ ಅದಕ್ಕೆ ಹರ್ಮಿ ಕಾಂಪೋಸ್ಟ್, ವರ್ಮಿ ಅಲ್ಲ, ನೀವೆಲ್ಲ ವರ್ಮಿ ಕಾಂಪೋಸ್ಟ್ ಅಂತ ಕೇಳಿರ್ಬೋದು. ನಾನು ಅನ್ವೇಷಣೆ ಮಾಡಿದ್ದು ಹರ್ಮಿ ಕಾಂಪೋಸ್ಟ್ ಅಂತೇಳಿ. BSFL ಅನ್ನುವಂಥ ಒಂದು ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಲಾರ್ವಾ ಅನ್ನುವಂಥ ಇನ್ಸೆಕ್ಟ್ ಮೂಲಕ ಉತ್ತಮ ಸಾವಯವ ಗೊಬ್ಬರ ಎಷ್ಟು ಚೆನ್ನಾಗಿದೆ ಅಂದರೆ ವರ್ಮಿ ಕಾಂಪೋಸ್ಟ್ಗಿಂತಲೂ ಚೆನ್ನಾಗಿದೆ. NPK ಲೆವೆಲ್ 7.2, 1.2 NPK ಇದ್ದರೆ ಅದು ಉತ್ತಮ ಸಾವಯವ ಗೊಬ್ಬರ ಅಂತ ಕರೀತಾರೆ. ಆದರೆ ಇದರೊಳಗೆ 7.2 ಇರ್ತದೆ. ಸೊ ಯಾವುದು ನಮಗೆ ಸಮಸ್ಯೆ ಆಗಿತ್ತೋ ಅದರಿಂದ ರೈತರಿಗೆ ಉಪಯೋಗ ಆಗುವಂಥ ಗೊಬ್ಬರ, ಮತ್ತು ಅದರಿಂದ ಈ ವರ್ಮಿ ವಾಶ್ ಹೇಗೆ ಬರುತ್ತೋ ಅದು ಹರ್ಮಿ ವಾಶ್ ಕೂಡ ಬರ್ತದೆ. ಅದನ್ನು ನಮ್ಮ ಬೆಳೆಗಳಿಗೆ ಹೊಡೆದ್ರೆ ಯಾವುದೇ ರೋಗಗಳು ಬರುವುದಿಲ್ಲ ಮತ್ತು ಪ್ಲ್ಯಾಂಟ್ ಬೂಸ್ಟ್ರಾಗಿ ಕೆಲಸ ಮಾಡ್ತದೆ. ಇಳುವರಿ ಡಬಲ್, ಯಾವ ಗಿಡಗಳಿಗಾದರೂ ಹೊಡೀರಿ, ಯಾವ ಬೆಳೆಗಳಿಗಾದರೂ ಹೊಡೀರಿ. ಸೊ ಅದನ್ನು ನಾನು ಈಗ ಅಲ್ಲಿ ಬೆಳಗಾಂ ಜಿಲ್ಲೆಗೆ ಹೋಗಿದ್ದೀನಿ. ಅಲ್ಲಿ ಸುಮಾರು ಇಲ್ಲಿವರೆಗೂ ನಾನು ಕಳೆದ 6 ತಿಂಗಳಲ್ಲಿ 1200 ಲೀಟ್ರ್ ಮುಸ್ರಿ ನೀರು ಅಂತ ಹೇಳ್ಬೋದೇನೋ ಮಾರಾಟ ಮಾಡಿದ್ದೀವಿ. ರೈತರು ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಅದು ರಾಸಾಯನಿಕ ಮುಕ್ತ ಅಥವಾ ಸಾವಯವ ಕೃಷಿ ಮಾಡೋರಿಗೆ ತುಂಬ ಅನುಕೂಲ ಆಗಿದೆ. ಒಂದು. ಎರಡನೇದು, ಒಣ ಕಸದಿಂದ ಕೂಡ ನಮಗೆ ಯಾವುದು ಸಮಸ್ಯೆ ಅಂತ ನೋಡ್ತಾ ಇದ್ದೀವಿ. ಪ್ಲಾಸ್ಟಿಕ್ ಇವತ್ತು ನಾವು ಸಮಸ್ಯೆ ಅಂತ ನೋಡ್ತಾ ಇದ್ದೀವಿ, ಬೇರೆದೆಲ್ಲ ಕಸ ಸಮಸ್ಯೆ ಅಂತ. ಒಂದು ಸಲ ಮನೆಯಿಂದ ಆಚೆ ಹೋದರೆ ಸಾಕಪ್ಪ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲದೆ ಹೆದರ್ಕೊಂಡು ನಾವೆಲ್ಲ ಕಡೆ ಬಿಸಾಡ್ತಾ ಇದ್ದೀವಿ. ಅದು ಇನ್ನು ಮೇಲೆ ಆಗಬಾರ್ದು. ಯಾಕಂದರೆ ಪ್ರತಿ ವಸ್ತುಗೂ ಮೌಲ್ಯ ಇದೆ. ಇಲ್ಲೇ ಕಾರ್ಕಳದಲ್ಲಿ ನಮ್ಮ ಸುನೀಲ್ ಕುಮಾರ್ ಮನೆ ಪಕ್ಕದಲ್ಲಿ ಒಂದು MRF ಅಂತ ಘಟಕ ಇದೆ. ತಾವು ನೋಡಿದ್ದೀರಾ ಯಾರಾದರೂ? ಯಾರಿಗಾದರೂ ಆದರೆ ನೋಡಿ. ಇಲ್ಲಿ ಕಳೆದ 4 ವರ್ಷಗಳಿಂದ ಪ್ರತಿ ದಿವಸ ಸುಮಾರು 6 ಟನ್ ಕಸ 55 ಗ್ರಾಮಗಳಿಂದ ಬಂದು ಅಲ್ಲಿ ನಾವು ಸೆಗ್ರಿಗೇಷನ್ ಮಾಡಿ ರೀಸೈಕಲ್ ಕಳಿಸ್ತಾ ಇದ್ದೀವಿ. ಅದೊಂದು ಯಶಸ್ವಿಯಾದಂಥ ಒಂದು ಪ್ರಯೋಗ. 55 ಗ್ರಾಮಗಳಿಂದ ದಿನ ಕಲೆಕ್ಟಾಗಿ ಅಲ್ಲಿ ಬರ್ತದೆ, ಅಲ್ಲಿ ಬಂದು 30 ವೆರೈಟಿಯಲ್ಲಿ ಸೆಗ್ರಿಗೇಷನ್ ಆಗಿ ಮಾರಾಟಕ್ಕೆ ಹೋಗ್ತದೆ. ಭಗವಂತ ಈ ಜಗತ್ತಿನಲ್ಲಿ ನಿರುಪಯುಕ್ತ ವಸ್ತು ಅನ್ನೋದನ್ನು ತಯಾರು ಮಾಡಲಿಲ್ಲ.
ಆದರೆ ನಮಗದರ ಉಪಯೋಗ ಗೊತ್ತಿಲ್ಲದೆ ಇರೋದ್ರಿಂದ ಅದು ನಿರುಪಯುಕ್ತ ವಸ್ತುವಾಗಿದೆ. ಹಾಗಾಗಿ ಒಂದು ಸಲ ಒಂದು ಉತ್ಪನ್ನ ತಯಾರಾಯಿತು ಅಂತ ಹೇಳಿದರೆ ಅದು ವೇಸ್ಟ್ ಅಂತ ಆಗೋದಿಲ್ಲ ಯಾವತ್ತೂ ಕೂಡ. ಹಾಗಾಗಿ ಎಲ್ಲವೂ ಕೂಡ ರೀಸೈಕಲ್ ಆಗುತ್ತೆ. ಪ್ಲಾಸ್ಟಿಕ್ ಬಗ್ಗೆ ನಮಗೊಂದು ಸಣ್ಣ ತಪ್ಪು ಕಲ್ಪನೆ ಏನಿದೆ ಅಂತ ಹೇಳಿದರೆ, ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು, ಪ್ಲಾಸ್ಟಿಕನ್ನು ನಿಲ್ಲಿಸಬೇಕು ಅಂತ. ಪ್ಲಾಸ್ಟಿಕನ್ನು ಬಿಟ್ಟು ಇವತ್ತು ಬದುಕಿಲ್ಲ, ಹಾಗಾಗಿದೆ. ನೀವು ಕೂತ್ಕೊಂಡಿದ್ರೆ ಎಲ್ಲ ಚಾರಿ ಪ್ಲಾಸ್ಟಿಕ್, ಅದನ್ನು ಹೇಗೆ ರಿಪ್ಲೇಸ್ ಮಾಡ್ತೀರಾ? ಅದೊಂದು ಇಂಥ ವಸ್ತು ಅತ್ಯಂತ ಕಡಿಮೆ ಬೆಲೆ, ಲೈಟ್ ವೇಟ್, ಡ್ಯೂರೇಬಿಲಿಟಿ ಇದೆ, ಈಸಿಯಾಗಿ ನಮಗೆ ಅವೈಲೇಬಲ್ ಇದೆ. ಇದನ್ನು ರಿಪ್ಲೇಸ್ ಮಾಡಬೇಕು ಅಂದರೆ ಮತ್ತೆ ನಮಗೆ ಕಟ್ಟಿಗೆ ಬೇಕು ಅಂದರೆ ಮತ್ತೆ ಮರ ಕಡಿಬೇಕು, ಇದೆಲ್ಲ ಸಮಸ್ಯೆಗಳಿದೆ. ಸೊ ಹೀಗಾಗಿ ಆದರೆ ಇದಕ್ಕೆ ಏನು ಪರಿಹಾರ? ಯಾಕೆ ಪ್ಲಾಸ್ಟಿಕ್ ಬೇಡ ಅಂತ ಹೇಳ್ತಾರಂದರೆ ಅದನ್ನು ಅವೈಜ್ಞಾನಿಕವಾಗಿ ನಾವು ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಅಥವಾ ಬಿಸಾಡ್ತಾ ಇದ್ದೀವಿ. ಅದನ್ನು ದನಗಳು ಮತ್ತೊಂದು ತಿಂದು ಅದಕ್ಕೆ ಸಮಸ್ಯೆ ಆಗ್ತಾಯಿದೆ ಮತ್ತು ಭೂಮಿಗೆ ಹೋದಾಗ ಅದು ಕರಗೋದಿಲ್ಲ. ಯಾಕೆ ನಾವು ಬಿಸಾಡಬೇಕು ಅದನ್ನು ರೀಸೈಕ್ಲರ್ ಯಾರ್ದಾರು ಸರಿಯಾದ ರೀತಿ ಒಂದು ಇದನ್ನು ಮಾಡಿ ವ್ಯವಸ್ಥೆ ಮಾಡಿದ್ದೇ ಆದರೆ ಅದು ರೀಸೈಕ್ಲರ್ಗೆ ಹೋಗಲಿಕ್ಕೆ ಅವಕಾಶ ಇದೆ. ಆ ಒಂದು ಇದನ್ನ ವಿಷಯದಲ್ಲಿ ನಾವು ಪ್ರಯೋಗಗಳನ್ನು ಮಾಡಿ ಒಂದು 3 ಸ್ಟಾರ್ಟಪ್ಗಳನ್ನು ನಾವು ಮಾಡಿದ್ದೀವಿ ಮಂಗಳೂರಲ್ಲಿ ಕೂಡ. ಮಂಗಳೂರಲ್ಲಿ 2, ನಮ್ಮ ಬೆಳಗಾಮಲ್ಲಿ 1 ಮಾಡಿದ್ದೀನಿ. ಕಸದಿಂದ ಹೇಗೆ ಉತ್ಪನ್ನ ತೆಗೆಯೋದು, ಇಲ್ಲೇ ನಾವು ಮಂಗಳೂರಲ್ಲಿ ಮಾಡಿದಾಗ ಸುಮಾರು ಒಂದು 150 ಜನರಿಗೆ ಎಂಪ್ಲಾಯ್ಮೆಂಟು ಆಗಿದೆ. ಇಲ್ಲೇ ಕಾರ್ಕಳದಲ್ಲಿ ಸುಮಾರು ಒಂದು 32 ಜನ ಕೆಲಸಕ್ಕಿದ್ದಾರೆ. ಒಳ್ಳೆ ಸ್ಯಾಲ್ರಿ ಎಲ್ಲ ಇಲ್ಲಿ ಕೊಡ್ತಾ ಇದ್ದೀವಿ. ಸೊ ಯಾವುದೇ ಸರ್ಕಾರದಿಂದ ಅನುದಾನ ತೊಗೊಳ್ಳದೆ, ಲೋನ್ ತೊಗೊಳ್ದೆ, ಇನ್ವೆಸ್ಟ್ಮೆಂಟ್ ತೊಗೊಳ್ದೆ ಸ್ಟಾರ್ಟಪ್ ಇವತ್ತು ಲಾಭದಾಯಕವಾಗಿ ನಡೀತಾ ಇದೆ. ಅಂಥ ವಿಷಯದಲ್ಲಿ ಬೇರೆ ಬೇರೆ ಇದನ್ನು ನಡೀತಾ ಇದೆ. ಸೊ ಹಾಗಾಗಿ ಯಾವುದೂ ವೇಸ್ಟ್ ಅಲ್ಲ, ವೇಸ್ಟ್ ಟು ವೆಲ್ತ್ ಈಗಿನ ಒಂದು ವಿಷಯ. ನಾನು ತಮಾಷೆಗೆ ಹೇಳ್ತಾ ಇದ್ದೆ ಮತ್ತು ಅರ್ಥ ಆಗಲಿ ಅಂತ ಒಂದು ಮಾತು ಹೇಳ್ತಾ ಇದ್ದೆ. ನಮ್ಮ ಭಾರತ ದೇಶದಲ್ಲಿ ಎಷ್ಟು ವೇಸ್ಟ್ ಇದೆ ಅಂತ ಹೇಳಿದರೆ, ವರ್ಷ ನಾವು ಎಷ್ಟು ವೇಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ನಮ್ಮ ಭಾರತದ ಬಜೆಟ್ ಎಷ್ಟಿದೆಯಲ್ಲ ಅಷ್ಟೇ ರೀಸೈಕಲ್ ಮಾಡಿದರೆ ಅಷ್ಟೇ ಹಣ ಬರ್ತದೆ. ಉದಾಹರಣೆಗೆ ಭಾರತದ ಬಜೆಟ್ 30 ಲಕ್ಷ ಕೋಟಿ ಅಂತ ಇಟ್ಕೊಳ್ಳಿ, ಹೋದ ವರ್ಷ. ಈ ಸಲ ಜಾಸ್ತಿ ಇದೆ. 30 ಲಕ್ಷ ಕೋಟಿ ಅಂದರೆ ನಮ್ಮ ದೇಶದಲ್ಲಿರೋ ಎಷ್ಟು ವೇಸ್ಟ್ ಉತ್ಪಾದನೆ ಆಗ್ತದೆ ಅದು ಎಲ್ಲವನ್ನೂ ರೀಸೈಕಲ್ ನಾವು ಮಾಡಿದರೆ 30 ಲಕ್ಷ ಕೋಟಿ ಆದಾಯ ಬರ್ತದೆ. 8 ಕೋಟಿ ಜನರಿಗೆ ನೇರ ಉದ್ಯೋಗ ಸಿಗ್ತದೆ. ಸೊ ಜಿ ಡಿ ಪಿಗೂ ಹೆಲ್ಪ್ ಆಗ್ತದೆ, ನಮ್ಮ ಆರ್ಥಿಕತೆಗೂ ಸಹಾಯ ಮಾಡ್ತದೆ, ಉದ್ಯೋಗ ಸೃಷ್ಟಿನೂ ಆಗ್ತದೆ, ಪರಿಸರ ಮಾಲಿನ್ಯ ಆಗೋದಿಲ್ಲ. ಸೊ ಹೀಗಾಗಿ ಆ ವಿಷಯದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಕೃಷಿಗೆ, ವಿಶೇಷವಾಗಿ ಸಾವಯವ ಕೃಷಿಗೆ ಅನುಕೂಲ ಆಗಲಿ. ಈ ರಾಸಾಯನಿಕಗಳನ್ನ ಹೊಡೆದು ರೈತ ರಸಗೊಬ್ಬರಗಳನ್ನು ಉಪಯೋಗಿಸಿ ತಾನು ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾನೆ, ಬೇರೆದವ್ರ ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ದಾನೆ, ಹಣವನ್ನು ಕಳೆದುಕೊಳ್ತಾ ಇದ್ದಾನೆ. ಹೀಗಾಗಿ ಇದೆಲ್ಲ ನಿಲ್ಲಬೇಕು ಅಂದರೆ ಇಲ್ಲಿ ಬರಬೇಕು ನಾವು ಕೃಷಿ ಅಥವಾ ಸಾವಯವ ಕೃಷಿಗೆ. ಆ ಸಾವಯವ ಕೃಷಿಗೆ ಪೂರಕವಾಗಿ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ವಿಶೇಷವಾಗಿ ಹರ್ಮಿ ಕಾಂಪೋಸ್ಟನ್ನು ನಾವು ರೈತರಿಗೆ ಒದಗಿಸಬೇಕಾಗಿದೆ. ಆ ದಿಸೆಯಲ್ಲಿ ನಾನು ಕೂಡ ವೈಯಕ್ತಿಕವಾಗಿ ಆಸಕ್ತಿ ತಗೊಂಡು ಪ್ರಯತ್ನ ಮಾಡ್ತಾ ಇದ್ದೇನೆ. ಬೇರೆದವ್ರು ಬೇರೆ ಬೇರೆ ರೀತಿಯಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ನಮ್ಮ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅಂತೂ ಇದೆಲ್ಲಕ್ಕೂ ಒಂದು ಚಾಲನೆ ಕೊಟ್ಟವರು. ಭಾರತದಲ್ಲಿ ಸಾವಯವ ಕೃಷಿ, ಗೋ ಆಧಾರಿತ ಕೃಷಿ, ಆಮೇಲೆ ನೈಸರ್ಗಿಕ ಕೃಷಿ, ಇದಕ್ಕೆಲ್ಲದಕ್ಕೂ ಅವರು ಚಾಲನೆ ಕೊಟ್ಟವರು. ನಾವು ಈ ರೀತಿ ಇವತ್ತು ಆಲೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅವರ ಚಿಂತನೆಗಳ ಕಾರಣ. ನಾವು ಅವರಿಂದ ಇನ್ಸ್ಪೈರ್ ಆಗಿ ಅವರನ್ನು ಮಾತುಗಳನ್ನು ಕೇಳಿ ಇದನ್ನೆಲ್ಲ ಇವತ್ತು ಶುರು ಮಾಡಿದ್ದೀವಿ. ಇವತ್ತು ಭಾಳಷ್ಟು ಜನ ಇದು ಮಾತಾಡ್ತಾ ಇದ್ದಾರೆ. ಕಾರಣ ಯಾರು ಅಂತ ಹೇಳಿದರೆ ಸ್ವಾಮೀಜಿಯವರು 40-50 ವರ್ಷಗಳ ಹಿಂದೆ ಇದನ್ನೆಲ್ಲ ಶುರು ಮಾಡಿದ್ದಾರೆ. ನೀವು ಯಾರಾದರೂ ಕೊಲ್ಹಾಪುರಕ್ಕೆ ಹೋದರೆ, ಕೊಲ್ಹಾಪುರದಿಂದ 10 ಕಿಲೋಮೀಟರ್ ಅಷ್ಟೇ, ಅಲ್ಲಿ ನೋಡಿದರೆ ಅದೊಂದು ಅದ್ಭುತ ಲೋಕ. ಕನೇರಿ ಮಠ ಅಂದರೆ ಅದ್ಭುತವಾದ ಲೋಕ. ತಾವೆಲ್ಲರೂ ಅಲ್ಲಿ ಕೊಲ್ಹಾಪುರಕ್ಕೆ ಹೋದಾಗ, ಬೆಳಗಾಂಗೆ ಹೋದಾಗ ಅಲ್ಲಿ ಹೋಗಿ ಅದನ್ನು ವಿಸಿಟ್ ಮಾಡಬೇಕು ಅನ್ನೋಂಥದ್ದು ನಾನು ವೈಯಕ್ತಿಕವಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಮತ್ತೊಮ್ಮೆ ರಾಮಕೃಷ್ಣಾಚಾರ್ಯ ಅವರು ನನಗೆ ಇಲ್ಲಿ ಬಂದು 2 ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಪರಮ ಪೂಜ್ಯರು, ನಾನು ಸ್ವಲ್ಪ ಒತ್ತಾಯ ಮಾಡಿದೆ, ಸ್ವಾಮೀಜಿ ಬರಬೇಕು, ನಮ್ಮ ಬೇಕಾದವರು ತುಂಬ ಒಂದು ಸಲ ಬಂದು ಹೋಗಬೇಕು ಅಂತ ವಿನಂತಿ ಮಾಡಿದಾಗ ಭಾಳ ಸಂತೋಷದಿಂದ ಒಪ್ಕೊಂಡು ಅವರು ಬಂದ್ದಾರೆ. ಅವರಿಗೂ ಪ್ರಣಾಮಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಬಂಧುಗಳೇ, ನಾವು ನೀವೆಲ್ಲ ಕಾಯ್ತಾ ಇರೋದು ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಮಾತು ಕೇಳಬೇಕು ಅಂತ. ಅಮೋಘವಾಗಿದೆ ಮಾತು, ಕೇಳೋಣ. ಆದರೆ ಅದರ ಪೂರ್ವಭಾವಿಯಾಗಿ 3 ಜನ ಈ ವೇದಿಕೆಯಲ್ಲಿ ಕೂತಿದ್ದಾರೆ. ಒಬ್ಬರು ಸ್ವಾಮೀಜಿಯವ್ರನ್ನ ಕರ್ಕೊಂಡು ಬರಬೇಕು ಅಂತ ತಪಸ್ಸು ಮಾಡಿದಾಗ ಓಡಾಡಿದವರು, ಹಿರಿಯರು ಕರುಣಾಕರ ಹೆಗಡೆಯವರೊಬ್ಬರು ಶಿಕ್ಷಕ ವೃತ್ತಿಯಲ್ಲಿದ್ದು ವಿದ್ಯಾರ್ಥಿಗಳ ಜೊತೆ ಬದುಕನ್ನು ಕಾಣ್ತಾ ಬಂದವರು, ಇನ್ನೊಬ್ಬರು ಸುಧಾಕರ್ ಶೆಟ್ಟಿಯವರು. ಆ 3 ಜನ ಎರಡೆರಡೇ ಮಾತಾಡುತ್ತಾರೆ. ಆ ಮುತ್ತಿನಂಥ ಮಾತಿಗೆ ಕಿವಿ ಆಗೋದಾದರೆ ಹರೀಶ್ ಆಚಾರ್ ಬರ್ತಾರೆ. ಹಾಗಿದ್ರೆ ಅವ್ರು ಯಾರು ಮಾತಾಡಿದ್ದು ಇಚ್ಛಿಸೋದಿಲ್ಲ, ಆದರೆ ಸುಧಾಕರ್ ಶೆಟ್ಟರು ಮಾತಾಡಬೇಕು ಅಂತ ನಮ್ಗೆ ಹಠ ಇದೆ. ದಯವಿಟ್ಟು ಸುಧಾಕರ್ ಶೆಟ್ಟರು ಮಾತಾಡ್ತಾರೆ, ಆ ಬಳಿಕ ಗುರುಜಿಯವರ ಮಾತಿಗೆ ಕಿವಿ ಆಗೋಣ.
ಇದು ಬಯಸದೆ ಬಂದ ಭಾಗ್ಯ ಅಂತ. ಯತಿದ್ವಯರಿರುವರು ಸ್ಟೇಜಿನ ಮೇಲೆ ಇದ್ದಾರೆ. ನಾನೊಬ್ಬ ಗಣಿತ ಶಾಸ್ತ್ರಜ್ಞ ಅನ್ನೋದಕ್ಕಿಂತಲೂ ಗಣಿತ ಸಬ್ಜೆಕ್ಟ್ ನಂದು. 3 ವೃತ್ತಗಳಿವೆ. ಒಂದು ವೃತ್ತದಲ್ಲಿ ನಾವು ಕೂತಿದ್ದೇವೆ, ಅದರ ಮುಂದೆ ಇನ್ನೊಂದು ವೃತ್ತ ಇದೆ, ಹಸಿರು ಹುಲ್ಲಿನ ವೃತ್ತ. ನಡುವೆ ಪ್ರಾಜ್ಞರು ತುಂಬ ಮಂದಿ ಕೂತಿದ್ದಾರೆ, ಕವಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. 2 ಸ್ವಾಮಿಗಳ ಪದಕಮಲಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ, ಬಹುಶಃ ರಾಮಕೃಷ್ಣಾಚಾರ್ಯರಿಗೆ ನಾವೆಲ್ಲ ಆ ದಂಪತಿಗಳಿಗೆ ಇವತ್ತು ಋಣಿಯಾಗಿದ್ದೇವೆ, ಇಂಥ ಒಂದು ಸುಂದರ ಸಂಜೆಯನ್ನು ನಮ್ಮ ಬದುಕಿನಲ್ಲಿ ಕೊಟ್ಟದ್ದಕ್ಕಾಗಿ. ಎಷ್ಟೋ ಮಂದಿ ಮಾತಾಡ್ತಾ ಇದ್ರು ಸ್ವಾಮೀಜಿಗಳೇ ನೀವು ಬರುವಾಗ. ಆ ಭಾಗದ ಏನು ಮಾತಾಡಿದ್ರು ಕೆಲವೊಮ್ಮೆ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ, ನಾವು ಭಾಳ ಜಾಗ್ರತೆ ಮಾಡಬೇಕು. ಆ ಭಾಗದ ಸ್ವಾಮಿಗಳು ಭಾಳ ಸರಳತೆಯಿಂದ ಇರುವವರು ಅಂತ. ಅದು ದೇವರಿರುವುದು ಹಾಗೆ, ದೇವರು ಸರಳತೆಯ ಸಂಕೇತ. ದೇವರನ್ನು ನಾವು ಸರಳವಾಗಿ ನೋಡ್ತೇವೆ, ಅದರಿಂದ 2 ದೇವರುಗಳನ್ನು ಕೂತ್ಕೊಳಿಸಿದ್ದೇವೆ. ಅವರಿಗೆ ಈ ಹೊಗಳಿಕೆ ಬೇಕಾಗಿಲ್ಲ, ಅವರು ಅದನ್ನು ಮೀರಿ ನಿಂತವರು. ನಮಗೂ ಸ್ವಲ್ಪ ನಾವು ಗಣಿತ ಶಿಕ್ಷಕರಾಗಿ ಮಾತಾಡಲಿಕ್ಕೆ ತಡವರಿಸ್ತದೆ. ಯಾಕಂತೇಳಿದರೆ ಈ ಕಾರ್ಯಕ್ರಮ ನಿರ್ವಹಣೆ ಮಾಡುವವರಂತೂ ನಾಪೋದರ ಶರ್ಮರು ಅವರ ಕನ್ನಡ ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದೆ. ಈ ಮಹಾನುಭಾವ ಯಾರು ಮಾತಾಡಿದ್ದು ಅಂತ ಗೊತ್ತಿಲ್ಲ, ಆದರೆ ಮಾತು ಚೆನ್ನಾಗಿದೆ ಅಂತಂದರೆ ಅವರನ್ನು ತೋರಿಸಲಿಲ್ಲ. ಒಂದು ಅಮೃತ ಭಾರತಿ ಒಂದು ಕಾರ್ಯಕ್ರಮದ್ದು ಭಾಳ ವೈರಲ್ ಆಗಿತ್ತು, ನೆನಪಿಟ್ಟಿದ್ದೆ ಅಂತ. ಅದಕ್ಕೆ ನನ್ನ ಮನೆಯವ್ರದ್ದು ಬಂದಿತ್ತು, ಅವ್ರದ್ದು ಯಾರು ಜನ ಅಂತ ಗೊತ್ತಿಲ್ಲ, ಮಹಾನುಭಾವ. ನಾನು ಇಮ್ಮಿಡಿಯೇಟ್ಲಿ ಫೋನ್ ಮಾಡಿದೆ, ಆ ಮಹಾನುಭಾವರು ನನಗೆ ಗೊತ್ತು, ಆ ಮಹಾನುಭಾವರು ನಮ್ಮ ಕಾಲೇಜಿಗೂ ಬರ್ತಾರೆ, ನಮ್ಮ ಶಾಲೆಯಲ್ಲಿನ ಕೆಲವು ಮಕ್ಕಳನ್ನು ಮಹಾನುಭಾವರನ್ನಾಗಿ ಮಾಡಲಿಕ್ಕಿದ್ದಾರೆ ಅಂತ ನಾನು ಹೇಳಿದೆ. ಅಂಥ ಸರಸ್ವತಿ ಪುತ್ರರನ್ನು ಎಲ್ಲ ಇಲ್ಲಿ ಇರುವಾಗ ನಾನು ಹೇಗೆ ಮಾತಾಡಬೇಕು ಗೊತ್ತಿಲ್ಲ, ಆದರೆ ನಾವು ಧನ್ಯವಾದ ಸಲ್ಲಿಸಬೇಕು ಒಂದು ರಾಮಕೃಷ್ಣಾಚಾರ್ಯರಿಗೆ. ಯಾಕೆ ಅಲ್ಲಿ ಇಕಾನಮಿಯನ್ನು ಹೇಳಿದರು ಅವರು, ಒಂದು ಪರಿಸರ ನೈರ್ಮಲ್ಯವನ್ನು ಹೇಳಿದರು. ನಮ್ಮ ಹಿಂದಿನ ಬದುಕನ್ನು ಕಟ್ಟಿಕೊಟ್ಟಂಥ ನನ್ನ ತಂದೆ ಕೃಷಿ ಮಾಡಿದವರು, 96 ವರ್ಷ ಬದುಕಿದ್ದಾರೆ, ಒಂದು ದಿವಸವೂ ಹಾಸ್ಪಿಟ್ಲಿಗೆ ಹೋಗಲಿಲ್ಲ. ತಾಯಿ 91 ವರ್ಷ ಬದುಕಿದ್ದಾರೆ. ನಮಗೆ 59 ಆಗಿದೆ, ಗೊತ್ತಿಲ್ಲ. ನಾನು ನಿನ್ನೆ ಮಾತಾಡಿದ್ದೇನೆ ಮಾರ್ರೆ, ಇವತ್ತಿಲ್ಲ ಅಂತ ಹೇಳುವ ದಿನಗಳು ಬರ್ಬೋದು, ಗೊತ್ತಿಲ್ಲ. ಯಾಕೆ ಅಂತ ಹೇಳಿದರೆ ಅವರು ಕೃಷಿಯೊಟ್ಟಿಗಿದ್ದರು. ನಾವು ಸ್ವಲ್ಪ ರಾಮಕೃಷ್ಣಾಚಾರ್ಯ ಹೇಳಿದ ಹಾಗೆ ಬಹುಶಃ ಬೇರೆ ವಿದ್ಯೆ ಕೊಡುವಂಥದ್ದು, ಬಹುಶಃ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲು ಅಂತ ನಮ್ಮ ಹಿರಿಯರು ಹೇಳಿದರು. ಅದನ್ನು ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅಮೃತ ತುಲ್ಯವಾದ ಮಾತುಗಳು ಇನ್ನೂ ಬರಲಿಕ್ಕಿದೆ. ಕಾಡಸಿದ್ದೇಶ್ವರ ಸ್ವಾಮಿಗಳು ನನಗೆ ಯಾವತ್ತೂ ಸ್ವಾಮಿಗಳು ಅಂದರೆ ತುಂಬ ಇಷ್ಟ ಆಗುವ ಸ್ವಾಮಿಗಳು, ತಾವು ಕೂಡ ಎಲ್ಲರೂ ಕೂಡ. ಆದರೆ ಸಿದ್ದೇಶ್ವರ ಸ್ವಾಮಿಗಳು ಅಪ್ಪಾಜಿ ಅವರನ್ನು ನಾನು ಯಾವತ್ತೂ ನೆನಪು ಮಾಡ್ತೇನೆ. ಅವರನ್ನು ನಾವು ಕಳ್ಕೊಂಡಾಗ ಆ ಭಾಗದ ಅವರ ಮಾತುಗಳು ನಮ್ಮ ಎದೆಯನ್ನು ತಟ್ಟಿದ್ದು, ನಮ್ಮ ಮನಸ್ಸನ್ನು ತಟ್ಟಿದ್ದು. ಅವರಿಗೆ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ನಾವು ಅರ್ಪಣೆ ಮಾಡಿದ್ದೆವು. ಇದನ್ನು ಹೇಳುವ ಉದ್ದೇಶ ಅಂತ ಹೇಳಿದರೆ, ನೀವೆಲ್ಲ ಸರಳತೆಯಲ್ಲಿ ದೇವರುಗಳು ನಮಗೆ. ಇವತ್ತು ದೇವಸ್ಥಾನಕ್ಕೆ ಹೋದಾಗ ಸಿಗ್ತಾರಾ ಇಲ್ವಾ ಗೊತ್ತಿಲ್ಲ. ಇವತ್ತು ಅವರು ಸ್ವಾಮಿ ಮಾತಾಡುವಾಗ ಯಾವುದು ಧರ್ಮದ ಬಗ್ಗೆ ಮಾತಾಡಲಿಲ್ಲ. ಈ ದೇಶ ಉಳಿಬೇಕು, ಮಕ್ಕಳು ಉಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು. 54 ಗ್ರಾಮದ ಕಾರ್ಕಳದ ಕಸ ಒಂದು ಕಡೆಯಲ್ಲಿ ಬಿದ್ದು ರಸ ಆಗ್ತದೆ ಅಂತಾದರೆ, ಸ್ವಾಮೀಜಿ ನಾವು ನಿಮಗೆ ಆಭಾರಿಯಾಗಿದ್ದೇವೆ, ಆ ಚಿಂತನೆಗೆ ನಾವು ಆಭಾರಿಯಾಗಿದ್ದೇವೆ. ಎಲ್ಲರ ಪರವಾಗಿ ನಮ್ಮ ಭಕ್ತಿ ಭಾವವನ್ನು ತಾವು ಸ್ವೀಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಿಂದಿನವರೆಲ್ಲ ತುಂಬ ಚೆನ್ನಾಗಿ ನಮಗೆ ಪಾಠ ಮಾಡ್ತಿದ್ರು. ಅಲ್ಲಿ ಅಧ್ಯಾಪಕರಿದ್ದಾರೆ, ಬಾಲಕೃಷ್ಣ ಶೆಟ್ಟರಿದ್ದಾರೆ, ಅವರ ಎದುರು ನಾನು ಮಾತಾಡೋ ಹಾಗೆ ಇಲ್ಲ. ಇನ್ನೊಬ್ಬರಲ್ಲಿ ಪ್ರಭಾಕರ್ ಕೊಂಡಾಳಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಿದ್ದಾರೆ, ಅವರ ಎದುರಿಗೆ ನಮ್ಮನ್ನೊಂದು ಲೆಕ್ಕದ ಮಾಸ್ಟರನ್ನು ಇಲ್ಲಿ ಮಾತಾಡಲಿಕ್ಕೆ ನಿಲ್ಲಿಸಿದ್ದಾರೆ. ಗೋವುಗಳನ್ನು ನೋಡುವಾಗ ನೆನಪಾಗ್ತಿತ್ತು, ಇಟ್ಟರೆ ಸೆಗಣಿಯಾದೆ, ತಟ್ಟಿದರೆ ಬೆರಣಿಯಾದೆ, ಸುಟ್ಟರೆ ಹಣೆಗೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆಮಾನವ ಅಂತ. ಬಹುಶಃ ಅದು ರಾಮಕೃಷ್ಣಾಚಾರ್ಯರಿಗೆ ಹೇಳಿದ್ದಲ್ಲ, ನಮ್ಮಂಥವ್ರಿಗೆ ಹೇಳಿದ್ದು ಅಂತ ಅನ್ನಿಸ್ತದೆ ನನಗೆ. ಆ ಗೋವುಗಳು ರಾಮಕೃಷ್ಣಾಚಾರ್ಯರಿಗೆ ಹೇಳಿಲ್ಲ, ನಮಗೆ ಹೇಳಿದ್ದೇವೆ. ಮತ್ತು ತುಂಬ ಸುಂದರವಾದ ಮಾತುಗಳು, ಯಾವುದೂ ಕೆಟ್ಟದಿಲ್ಲ ಅಂತ ನಮ್ಮ ಟೀಚರ್ ಒಬ್ಬರು ಹೇಳ್ತಾ ಇದ್ರು. ಸ್ಮಶಾನದಲ್ಲಿ ಸುಟ್ಟ ಬೂದಿಯನ್ನು ಈಶ್ವರ ತಲೆಗೆ ಇಟ್ಕೊಳ್ತಾನೆ ಅಂತ. ಆದರೆ ಸಂದೇಶ ಏನು ಅಂತೇಳಿದರೆ, ಈ ಪ್ರಪಂಚದಲ್ಲಿ ನಿಕೃಷ್ಟವಾದದ್ದು ಯಾವುದೂ ಇಲ್ಲ ಅನ್ನುವ ಸಂದೇಶ ಅಂತೆ. ಸುಂದರವಾಗಿ ಹೇಳ್ತಾ ಇದ್ರು. ಎದುರಿಗೆ ಬೆಟ್ಟ ಕಾಣ್ತದೆ, ಇಲ್ಲಿ ಹಸಿರು ಹುಲ್ಲು ಇದೆ, ನೋಡಲಿಕ್ಕೆ ಸುಂದರ, ಮಾತಾಡಲಿಕ್ಕೆ ಸುಂದರ. ಆದರೆ ರಾಮಕೃಷ್ಣಾಚಾರ್ಯ ದಂಪತಿಗಳು ಎಷ್ಟು ಸಲ ಭಿನ್ನಾಭಿಪ್ರಾಯದಲ್ಲಿ ಮಾತಾಡಿದ್ದಾರ ಗೊತ್ತಿಲ್ಲ ನಮಗೆ. ನಾನು ಕಾಲೇಜ್ ಮಾಡುವಾಗಲೂ ನನ್ನ ಹೆಂಡತಿ ಮತ್ತು ನನ್ನ ನಡುವೆ ಭಿನ್ನಾಭಿಪ್ರಾಯ ಇತ್ತು. ಕೆಲವೊಂದು ಸಂದರ್ಭದಲ್ಲಿ ಊರಿನವರೆಲ್ಲ ಹೇಳುವಾಗ ಹೆಂಡತಿಯೂ ಕೂಡ ಇವರಿಗೆ ಹುಚ್ಚು, ಬೇಕಾ ಈ ಜಾಗದಲ್ಲಿ ಇಂಥದ್ದೆಲ್ಲ ಮಾಡೋದು ಅಂತ ಹೇಳಿರ್ಬೋದು. ಅಂಥ ಮಾತುಗಳು ನಿಮಗೂ ಬಂದಿರ್ಬೋದು. ನಿಮ್ಮಂಥ ಹುಂಚರು 1000 ಆಗಲಿ,
ಈ ಪ್ರಪಂಚದಲ್ಲಿ ಅಂತ ಹಾರೈಸ್ತೇನೆ. DVG ಅವರ ಭಕ್ತರು ಇಲ್ಲಿದ್ದಾರೆ, ಒಟ್ಟಿಗೆ ಹುಟ್ಟಿದ ಪ್ರಭಾಕರ್ ಕೊಂಡಳ್ಳಿ ಅವರು ಒಂದು ಮಾತನ್ನು ಹೇಳಿಕೊಂಡು, ನಾವು ಸಣ್ಣ ಕ್ಲಾಸ್ನಲ್ಲಿರುವಾಗ 4 ಮಾರ್ಕಿಗೆ ಈ ಪದ್ಯ ಇತ್ತು, ದೇವರಾಣೆ ಚೂರು ಅರ್ಥ ಆಗಿರಲಿಲ್ಲ. ಆದರೆ ನಾವು ಬದುಕನ್ನು ಕಂಡುಕೊಟ್ಟದ್ದು ಆ 4 ಸಾಲಿಗಳಿಂದ. DVG ಅವರ ಮಂಕುತಿಮ್ಮನ ಕಗ್ಗ ಬಹುಶಃ ಅದು ಇವರಿಗೆ ಅನ್ವಯಿಸ್ತದೆ. ಆದ್ದರಿಂದ ನಾವು ಥ್ಯಾಂಕ್ಸನ್ನು ಆ ರೂಪದಲ್ಲಿ ಸ್ವಾಮಿಗಳ ಸಮಕ್ಷಮದಲ್ಲಿ ಕೊಡೋಣ ಅಂತ ಹೇಳಿಕೊಂಡು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ಉದಿಸುರಿಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬಹುಶಃ ಈ 4 ಸಾಲುಗಳು ನನ್ನ ಬದುಕನ್ನು ಭಾಳ ಬದಲಾಯಿಸಿದ್ದವೆ. ನನ್ನಂಥವರು ಕಸವೇ ಆಗಿದ್ದರು ಸ್ವಾಮೀಜಿ. ಈ ಕಸದೊಂದಿಗೆ ಮನುಷ್ಯರಲ್ಲಿರುವಂಥ ಕಸಗಳನ್ನು ನಿರ್ಮೂಲನೆ ಮಾಡಿ ಆ ಎಲ್ಲ ಕಸಗಳು ರಸ ಆಗಲಿ. ನಮ್ಮ ದೇಶದಲ್ಲಿ ಕಸ ಇದೆ. ಕಸ ಎಲ್ಲಿದೆ ಅಂತ ಹೇಳಿದರೆ ಪ್ರಕೃತಿಯಲ್ಲಿ ಮಾತ್ರ ಅಲ್ಲ, ನಮ್ಮ ಮನುಷ್ಯರಲ್ಲಿಯೂ ಕೂಡ ಇದೆ. ಅದು ಕೂಡ ಬದಲಾಗಿ ಏನು ಬದಲಾವಣೆಗಳು ಆಗ್ತಾ ಇದೆಯಾ ಆ ಬದಲಾವಣೆ ಆಗಲಿ. ಇಂಥ ಕೃಷಿಯನ್ನು ನಾವು ಕೂಡ ಆಯ್ದುಕೊಳ್ಳುವ. ಹಣದ ಉದ್ದೇಶಕ್ಕಂತಲ್ಲ. ಇನ್ನೊಂದು ಮಾತು ಬಂತಾಯಿತ್ತು ಅಲ್ಲಿ, ಕೃಷಿಯಲ್ಲಿ ಏನು ಲಾಸ್ ಅಲ್ವಾ ಅಂತ. ನಾನು ಹೇಳಿದೆ ಲಾಸ್ ಏನಿಲ್ಲ. ಒಂದು ಸಗಣಿಯ ಆ ಕಂಪು ಆ ಮೂಗಿಗೆ ಬಡಿಯುವುದು ಲಾಭ ಅಂತ ಹೇಳ್ತಿದ್ದೆ ನಾನು. ಆ ಕಂಪು ಇದ್ದದ್ರಿಂದಲೇ ನನ್ನ ಪಪ್ಪ ಅಷ್ಟು ವರ್ಷ ಬದುಕಿದ್ರು. ಅದು ಸಗಣಿ ಅನ್ನೋದು ಮಲ ಅಲ್ಲ, ಅದು ಒಂದು ಪವಿತ್ರವಾದಂಥ ಗೋವಿನ ಒಂದು ನಮಗೆ ಸಿಗುವಂಥ, ನಮಗೆ ಎಲ್ಲ ಪುಣ್ಯ ಕಾರ್ಯಗಳಿಗೆ ಒಳ್ಳೆಯ ಕಾರ್ಯಗಳಿಗೆ ಗೋಮೂತ್ರ ಮತ್ತು ಗೋಮಯ ಭಾಳ ವಿಶೇಷ. ಅದು ಇಲ್ಲದೆ ನಮ್ಮ ಯಾವ ಸುಂದರ ಕಾರ್ಯಕ್ರಮಗಳು ನಡೆಯುವುದಿಲ್ಲ. ಇವತ್ತು ಇನ್ನೊಂದು ವಿಶೇಷವಾಗಿ ನಾನು ಗಮನಿಸಿದ್ದು, ಪತ್ರಕರ್ತರು ಭಾಳ ಖುಷಿಯಲ್ಲಿದ್ದಾರೆ. ಇಲ್ಲ ಇದ್ದರೆ ಅವರಿಗೆಲ್ಲ ಈ ರಾಜಕೀಯ ಕಾರ್ಯಕ್ರಮದಲ್ಲೆಲ್ಲ ಬೇಡ ಅಂತ ಆಗೋದುಂಟು. ಒಳ್ಳೆಯ ಸಂದೇಶಗಳನ್ನು ಬಹುಶಃ ಇಲ್ಲಿದ್ದದ್ದನ್ನು ಈ ಸಂಜೆಯ ಹೊತ್ತಿಗೆ ಖಂಡಿತ ಜಗತ್ತಿಗೆ ಸಾರುವಂಥವರವರೆಲ್ಲ. ಅವರ ಬದುಕು ಹಸನಾಗಲಿ. ಮತ್ತೊಮ್ಮೆ ಕನ್ನೇರಿಯ ಮಠದ ಸ್ವಾಮೀಜಿಗಳ ಮಾತಿಗೆ, ಅಮೃತುಲ್ಯವಾದಂಥ ಒಂದು ಆಶೀರ್ವಾದಕ್ಕೆ ನಾವೆಲ್ಲ ಶ್ರೋತೃಗಳಾಗೋಣ. ನಮ್ಮ ಎಲ್ಲರ ಜೀವನ ಪಾವನ ಆಗಿದೆ. ಯಾಕಂತ ಹೇಳಿದರೆ ಅವರು ಬರೇ ಉಪನಿಷತ್ತು ವೇದದಿಂದ ಮಾತಾಡ್ತಾ ಇಲ್ಲ, ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ನಮ್ಮ ಅವಶ್ಯಕತೆಗಳು ಏನು ಅನ್ನೋದನ್ನು ಮಾತಾಡ್ತಾ ಇದ್ದಾರೆ. ಎಲ್ಲ ಇನ್ಫಾರ್ಮೇಷನ್ಗಳಿಗೆ ನಾವು ಕೃತಜ್ಞತರಾಗಿದ್ದೇವೆ. ಎಷ್ಟು ಮಾಹಿತಿಗಳು ಈ ನಮ್ಮ ದೇಶದ ಬಜೆಟ್ನಷ್ಟೇ ಕಸದಿಂದ ನಮಗೆ ಸಂಪಾದನೆ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥ ಒಂದು ಸತ್ಯಗಳು ಅದು ಸ್ವಾಮೀಜಿಯ ಬಾಯಲ್ಲಿ ಬಂದಿದೆ. ಆದ್ದರಿಂದ ಬಂದ ತಾವೆಲ್ಲರೂ ಧನ್ಯರು. ಬಹುಶಃ ಇಂಥ ಇನ್ಫಾರ್ಮೇಷನ್ ನಿಮಗೆ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವುದಿಲ್ಲ ಅಂತ ಹೇಳಿಕೊಂಡು ಎಲ್ಲರಿಗೂ ಶುಭ ಕೋರಿ, ರಾಮಕೃಷ್ಣಾಚಾರ್ಯ ನಿಮ್ಮ ಬದುಕು ಇನ್ನೂ ಎತ್ತರಕ್ಕೆ ಹೋಗಲಿ ಅಂತ ನಾನು ಹೇಳಬೇಕಾಗಿಲ್ಲ. 2 ಸ್ವಾಮಿ ಯತಿದಯರು ನಿಮ್ಮ ಹತ್ತಿರ ಕೂತಿದ್ದಾರೆ, ಅವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಒಂದು ಸುಂದರ ಮನಸ್ಸಿನಿಂದ ಮಾಡಿದ ಆಶೀರ್ವಾದ ನಿಮ್ಮನ್ನು ಭಾಳ ಎತ್ತರಕ್ಕೆ ಕೊಂಡೋಗಲಿ ಅಂತ ಹೇಳಿಕೊಂಡು ಈ ಅವಕಾಶ ಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರನ್ನು ನಾನು ವಂದಿಸಿ ನನ್ನ ಮಾತುಗಳನ್ನು ಸ್ವಾಮೀಜಿಗಳ ಪದಕಮಲಕ್ಕೆ ಅರ್ಪಿಸ್ತಾ ಇದ್ದೇನೆ. ಗುರುಗಳು ಹೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾತಾಡಿದ್ದೀರಿ ಅಂತ. ಸರ್, ನೀನಾರಿಗಾದಿಯೋ ಎಲೆಮಾನವ ಅಂತ ನಿಮಗೆ ಕೇಳಿದ್ದಲ್ಲ, ಬೆಟ್ಟದಡಿ ಹುಲ್ಲಾಗು ಅಂತ ಹೇಳಿದ್ರು, ಅದು ನಿಮಗೆ ಹೇಳಿದ್ದು. ಹಾಗಾಗಿ ನೀವೆಲ್ಲ ನಮಗೆ ಆಪ್ತರಾಗ್ತೀರಿ, ನಿಮ್ಮ ಬದುಕು ಮಾರ್ಗದರ್ಶಕ. ನಾನು ನಿಮ್ಮ ಬಗ್ಗೆ ಮಾತಾಡ್ತೇನೆ. ಒಂದು ದಿನ ಸಂದರ್ಭ ಸಿಕ್ಕಿದಾಗ ಸುಮಾರು 1 ಗಂಟೆಗಳ ಕಾಲ ಮಾತನಾಡೋದಕ್ಕೆ ಅಲ್ಲಲ್ಲಿ ಹೀಗೆ ಇಟ್ಟುಕೊಂಡಿದ್ದೇನೆ. ಸಂದರ್ಭಕ್ಕಾಗಿ ಕಾಯ್ತೇನೆ. ಮಾತ್ರ ಅಲ್ಲ, ಮುಂದೊಂದು ದಿನ ಈ ಜಾಗದಲ್ಲಿ 100 ಜನಕ್ಕೆ ನೀವೇ ಮಾತನಾಡುವುದಕ್ಕೂ ಬರಬೇಕು. ನನ್ನ ಅಂದಾಜು ಕಾಣ್ತದೆ ಇದು ನಮ್ಮ ಪುರಂದರ ಭಟ್ರ ಪ್ರಯತ್ನ ಅಂತ ನನಗೆ. ಆದರೂ ನಾನು ನನ್ನ ಉದ್ಯೋಗವೇ ಮೊದಲು ಅಧ್ಯಾಪಕನಾಗಿದ್ದೆ, ಆ ನಂತರ ಶಾಲಾ ಪರಿವೀಕ್ಷಕನಾಗಿದ್ದೆ, ಹಾಗೆ ಸಹಾಯಕ ವಿದ್ಯಾಧಿಕಾರಿಯಾಗಿದ್ದೆ, ಉಪನ್ಯಾಸಕನಾಗಿದ್ದೆ. ಈ ಪರಿವೀಕ್ಷಕನಾಗಿ ಮತ್ತು ಸಹಾಯಕ ವಿದ್ಯಾಧಿಕಾರಿಯಾಗಿರುವಾಗ ಯಾವಾಗ ಎಲ್ಲಿ ಭಾಷಣ ಮಾಡಬೇಕು ಅಂತ ಹೇಳುವಂಥ ಇದೇ ಇಲ್ಲ. ಕೂಡಲೇ ಭಾಷಣ ಮಾಡಲೇಬೇಕು. ಸಭೆಗೆ ಹೋದರೆ ಭಾಷಣ ಮಾಡೋದು. ಆ ನೆಲೆಯಲ್ಲಿ ಹೆಚ್ಚಲ್ಲ, ಕೇವಲ 2 ಮಾತಿನಲ್ಲಿ ನಿಮ್ಮ ಮುಂದೆ ಮಾತಾಡಲಿಕ್ಕೆ ನಾನು ಇವತ್ತೇನು ಏನು ತಯಾರು ಮಾಡ್ಕೊಂಡು ಬರಲಿಲ್ಲ, ತಯಾರು ಮಾಡಿ ಮಾತಾಡುವುದೂ ಇಲ್ಲ. ಆದರೆ ಈ ಸ್ಥಳದ ಒಂದು ಪರಿಚಯ ನನಗುಂಟು. 1959-60ರಲ್ಲಿ ಇದೇ ದಾರಿಯಲ್ಲಿ, ಇದು ಕಾಡು ದಾರಿಯಾಗಿತ್ತು, ಈ ದಾರಿಯಲ್ಲಿ ನಾನು ಸರಕಾರಿ ಪ್ರಾಥಮಿಕ ಶಾಲೆ ಮುನಿಯಾಲ್ನಲ್ಲಿ ವಿದ್ಯಾರ್ಥಿಯಾಗಿ ಬರ್ತಾ ಇದ್ದೆ. ಸ್ವಲ್ಪ ಕತ್ತಲೆ ಆಗ್ತದೆ ಅಂತ ಹೇಳಿದರೆ ನಾವು ಬೇಗ ಬೇಗ ಹೋಗುವುದು ಮಕ್ಕಳಲ್ಲಿ. ಇಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಅಂತ.
ಅಂತ ಅದರ ವಿವರಣೆ ಹೆಚ್ಚಿಗೆ ನಾನು ಕೊಡೋದಿಲ್ಲ. ಅಂತ ಸ್ವಲ್ಪ ಸ್ಥಳದ ಇದು ಇವತ್ತು ಈ ರೀತಿಯಲ್ಲಿ ಒಂದು ಸರ್ವಾಂಗೀಣ ಸುಂದರವಾದಂಥ ಒಂದು ಸ್ಥಳವಾಗಿದೆ. ಅದು ಮಾತ್ರವಲ್ಲ, ಈಗ ಹೇಳಿದ ಭಾಷಣ ಮಾಡಿದವರು ಹೇಳಿದ ಹಾಗೆ ಯಾವುದು ಮಾನವ ಕುಲಕ್ಕೆ ಅಗತ್ಯವೋ ಅದನ್ನು ಮಾಡಿದ್ದಾರೆ ರಾಮಕೃಷ್ಣಾಚಾರ್ಯರು ದಂಪತಿ. ಇಂಥ ಒಂದು ಇದನ್ನು ಮಾಡಿದಾಗ ಇಲ್ಲಿಗೆ ನನಗೀಗ ವಯಸ್ಸಾಗಿದೆ, ನಿವೃತ್ತನಾಗಿದ್ದೇನೆ, ಹೆಚ್ಚು ತಿರುಗಾಟ ಮಾಡೋದಿಲ್ಲ. ಆದರೂ ಕೂಡ ಇಂಥದಕ್ಕೆ ಬರ್ತೇನೆ. ಈಗ ಬಂದಾಗ ಏನಾಯಿತು ಅಂದರೆ ಇದೊಂದು ಅವಕಾಶ ಸಿಕ್ಕಿತು. ಈ ಅವಕಾಶವನ್ನು ನಾನು ಇದು ಮಾಡಿದೆ. ಖಂಡಿತವಾಗಿಯೂ ಕೂಡ ರಾಮಕೃಷ್ಣಾಚಾರ್ಯರು ದಂಪತಿಗಳು ಮಾಡಿದಂಥ ಈ ಒಂದು ಕೆಲಸ, ಅವರು ಇಲ್ಲಿಯವರಲ್ಲ, ಮೂಡುಬಿದ್ರೆ ಅವರ ಕಾರ್ಯಕ್ಷೇತ್ರ ಮೂಡುಬಿದ್ರೆ, ಆದರೂ ಕೂಡ ಇಲ್ಲಿ ಇದನ್ನೊಂದು ಇಷ್ಟು ಮಾಡಿದರು, ಅಭಿವೃದ್ಧಿ ಮಾಡಿದರು ಅಂತ ಹೇಳಿದರೆ ಇದನ್ನು ನಾವೆಲ್ಲರೂ ಕೂಡ ನಮ್ಮ ಮುಂದಿನ ಜನಾಂಗಕ್ಕೆ ಇದು ಒಂದು ಮಾರ್ಗದರ್ಶನವನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಅಂತ ಭಾವಿಸಬೇಕು. ಹಾಗೆ ಇನ್ನೊಬ್ಬರು ಸಾಧಕರು ಅಂತ ಯಾಕೆ ಸುಧಾಕರ್ ಶೆಟ್ಟರನ್ನು ಹೇಳಿದೆ ಅಂದರೆ, ಸುಧಾಕರ್ ಶೆಟ್ಟರ ಪರಿಚಯ ಅಥವಾ ಅವರ ಒಡನಾಟ ಇವತ್ತು ನಿನ್ನೆ ಅಲ್ಲ. ನಾವು ಈ ಸಾಮಾನ್ಯ ಪ್ರವೇಶ ಪರೀಕ್ಷೆ CET ಅಂತ ಶ್ರೀ ಎಂ ವೀರಪ್ಪ ಮೊಯ್ಲಿಯವರು ಮಾಡಿದಾಗ, ರಾಜ್ಯಕ್ಕೆ ಮಾತಾಡೋದಲ್ಲ, ಆಗ ಕಾರ್ಕಳದಲ್ಲಿ ಅದಕ್ಕೆ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಮಕ್ಕಳಿಗೆ ಕೋಚಿಂಗ್ ಕೊಡಬೇಕಂತೇಳಿ ಹೇಳಿದಾಗ ಅವರೇ ಸ್ಥಾಪಿಸಿದ ಮಹಾತ್ಮ ಗಾಂಧಿ ಶಾಲೆಯಲ್ಲಿ ಗಣಿತವನ್ನು ಅವರು ಕೋಚಿಂಗ್ ಕೊಟ್ಟಿದ್ದಾರೆ ಮಕ್ಕಳಿಗೆ. ಗಣಿತದಲ್ಲಿ ಸಾಮಾನ್ಯ ಪರೀಕ್ಷೆಯಲ್ಲಿ ಹೇಗೆ. ಆ ನಂತರ ಅವರು ಶಿಕ್ಷಣವನ್ನು ಅಭಿವೃದ್ಧಿ ಮಾಡಿ ಆ ಗಣಿತ ನಗರ, ಈಗ ನೀವು ಸ್ವಾಮಿಗಳು ನೋಡಿದ್ದೀರನ್ನು ಕಾಣ್ತದೆ ಅಲ್ಲೋ, ಆ ಒಂದು ಕಲ್ಲು ಬಂಡೆಗಳ ಇದು ಏರು ತಗ್ಗುಗಳ ಸ್ಥಳವನ್ನು ಇವತ್ತು ಇಲ್ಲಿ ಇವರು ಹೇಗೆ ನಂದನವನ ಮಾಡಿದ್ದಾರೆ ಅಲ್ಲಿ ಹಾಗೆ ಕಟ್ಟಡವನ್ನು ಮಾಡಿ, ಅದು ಮಾತ್ರ ಅಲ್ಲ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಅವರ ಭವಿಷ್ಯತ್ತಿಗೆ ಇವರು ದಾರಿ ತೋರಿಸಿದಂಥ ನನ್ನ ಆತ್ಮೀಯ ಸುಧಾಕರ್ ಶೆಟ್ಟರು. ಹಾಗಾದರೆ ಅವರು ಕೂಡ ಒಂದು ಸಾಧಕರೇ ಹೊರತು ಅವರದ್ದು ಒಂದು ಸಾಧನೆ ಬೇರೆ, ರಾಮಕೃಷ್ಣಾಚಾರ್ಯ ದಂಪತಿಗಳ ಸಾಧನೆ ಬೇರೆ. ಇವರಿಬ್ಬರು ಹಣ ಮಾಡಿರ್ಬೋದು, ಶ್ರೀಮಂತರಾಗಿರ್ಬೋದು, ಆದರೆ ಸಮಾಜ ಸೇವೆಗೆ ಇವರು ಮಾಡಿದಂಥ ಸೇವೆಯನ್ನು ನಾವೆಲ್ಲರೂ ಕೂಡ ಖಂಡಿತವಾಗಿ ಈ ಸಂದರ್ಭದಲ್ಲಿ ಮೆಚ್ಚಲೇಬೇಕು. ಅದಕ್ಕಾಗಿ ನಮ್ಮ ಶ್ರೀದೇವರು ಇವರಿಗೆ ಆಯುರಾರೋಗ್ಯ ಸುಖ ಸಂಪತ್ತನ್ನು ಕರುಣಿಸಲಿ, ಇನ್ನೂ ಕೂಡ ಇದನ್ನು ವೃದ್ಧಿ ಮಾಡಲಿ ಅಂತೇಳಿ ಹೆಚ್ಚು ಮಾತಾಡೋದಿಲ್ಲ ಹೇಳಿ ನನಗೆ ಈ ಅವಕಾಶ ಮಾಡಿಕೊಟ್ಟದಕ್ಕಾಗಿ, ಇದರ ಒಂದು ಅವಕಾಶವನ್ನು ಮಾಡಿಕೊಟ್ಟವರಿಗೆ ವಂದಿಸ್ತಾ, ನಮ್ಮ ಪೂಜ್ಯ ಸ್ವಾಮಿಗಳಿಗೆ ವಂದಿಸುತ್ತಾ 12 ಮಾತನ್ನು ಮುಗಿಸ್ತೇನೆ. ಸಾಕಲ್ಲ ಬಂಧುಗಳೇ, ಕಾಡಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಮತ್ತೆ ನಾವು ಮಾತಾಡಬೇಕಾದದ್ದಿಲ್ಲ. ಆದರೆ ರಾಮಕೃಷ್ಣಾಚಾರ್ಯಗೆ ಒಂದು ಅಭ್ಯಾಸ ಇದೆ. ಅವರು ಸರ್ವೇ ಸಾಮಾನ್ಯ ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ ಅವರು ಯಾವುದನ್ನು ತುಂಬ ಹೊತ್ತು ನೋಡಲಿಕ್ಕೆ ಯೋಚನೆ ಮಾಡೋದಿಲ್ಲ, ಮತ್ತು ತಾವು ನೋಡಿದ್ದನ್ನು ಇನ್ನೊಬ್ರಿಗೆ ಹೇಳೋದು ಕಡಿಮೆ. ಆದರೆ ಅವ್ರು ಹೇಳ್ತಾರೆ ಅಂದರೆ ಅದಷ್ಟು ಮೌಲ್ಯಯುತವಾದದ್ದಿದ್ದರೆ ಮಾತ್ರ ಇನ್ನೊಬ್ಬರಿಗೆ ಹೇಳ್ತಾರೆ, ಅದನ್ನು ನೋಡಿ ಅದರಲ್ಲೇನೋ ವಿಚಾರ ಇದೆ ಅಂತ. ಹಾಗೆ ಅನೇಕರಿಗೆ ಪೂಜ್ಯ ಸ್ವಾಮೀಜಿಯವರ ಮಾತುಗಳನ್ನು ಕೇಳುವುದಕ್ಕೆ ಅನುವು ಮಾಡಿಕೊಟ್ಟವರು, ಮತ್ತು ಆ ಕುರಿತಾದ ಜಾಗೃತಿಯನ್ನು ಮೂಡಿಸ್ತಾ ಬಂದವರು. ಮತ್ತು ಈ ಕ್ಷೇತ್ರಕ್ಕೆ ಸ್ವಾಮೀಜಿಯವರು ಬಂದು ಮಾರ್ಗದರ್ಶನ ಮಾಡಿದ್ರೆ ಇದನ್ನು ನಮ್ಮ ಸಂಕಲ್ಪದಂತೆ ನಡೆಸುವುದಕ್ಕೆ ಸಾಧ್ಯ ಆಗ್ತದೆ ಅನ್ನುವ ವಿಚಾರದಲ್ಲಿ ವಿಶ್ವಾಸ ಇಟ್ಟವರು ಡಾಕ್ಟರ್ ರಾಮಕೃಷ್ಣಾಚಾರ್ಯ. ಅವರ ಆಶಯ ಸಾಕಾರಗೊಳ್ಳುವುದಕ್ಕೆ ಕಾಲ ಸನ್ನಿಹಿತವಾಗಿದೆ ಅಂತ ಅನ್ನಿಸ್ತದೆ ತಮ್ಮ ಆಗಮನ. ಈ ಹೊತ್ತು ನಿಮ್ಮ ಮಾತುಗಳನ್ನು ಕೇಳುವುದಕ್ಕೆ ಮೈಯೆಲ್ಲ ಕಿವಿಯಾಗಿ ನಾವು ಕಾಯ್ತಾ ಇದ್ದೇವೆ. ಇಲ್ಲೊಂದು ಸುಂದರವಾದಂಥ ಗೋಧಾಮವನ್ನು ಮಾಡಿದ್ದಾರೆ, ಅದನ್ನು ನೋಡಿ ಹೋಗೋಣ, ನಿಮಗೆ ತುಂಬ ಹಿಡಿಸುತ್ತೆ. ಹಾಗೆ ಹೀಗೆ ಅದರ ಬಗ್ಗೆ ನಮ್ಮ ರಾಮಕೃಷ್ಣ ಆಚಾರ್ಯ ಅವರು ನಿರ್ಮಿಸಿದಂಥ ಈ ಏನವ್ರು ನಿರ್ಮಾಣ ಮಾಡಿದರೆ ಇದರ 10 ಪಟ್ಟು ನಮಗೆ ಚೆನ್ನಾಗಿ ವರ್ಣನೆ ಮಾಡಿದರು ನಮ್ಮ ಗುರುಗಳು. ನಮ್ಮದೊಂದು ವೀಕ್ ಪಾಯಿಂಟ್ ಏನಂದರೆ, ಹಸುಗಳಿದ್ದು ಅಂದರೆ ಯಾರಾದರೂ ಹಸುಗಳನ್ನು ಚೆನ್ನಾಗಿ ಸಾಕ್ತಿದ್ರು ಅಂದರೆ, ಹಸುಗಳ ಸುತ್ತ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಳ್ತಿದ್ರು ಅಂದರೆ ಅಲ್ಲಿ ಹೋಗಬೇಕು, ಅಂಥವ್ರನ್ನ ಭೇಟಿ ಆಗಬೇಕು,
ಅಲ್ಲೇನಾದರೂ ಒಳ್ಳೆಯದನ್ನು ಕಲಿಯೋದಕ್ಕೆ ನೋಡೋದಕ್ಕೆ ಸಿಕ್ತಿತ್ತು ಅಂದರೆ ಅದನ್ನು ಕಲಿಬೇಕು ಅಂತ. ನಾನು ಯಾರಿಗೂ ಕಲಿಸ್ಲಿಕ್ಕೆ ಹೋಗೋವನಲ್ಲ, ಏನಾದರೂ ಕಲೀಲಿಕ್ಕೆ ಸಿಗುತ್ತೆ, ನೋಡಲಿಕ್ಕೆ ಸಿಗುತ್ತೆ ಅಂತ ಹೋಗ್ತಿರ್ತೀನಿ ಯಾವಾಗಲೂ. ಅದಕ್ಕೆ ಹೋಗೋಣ ಇಷ್ಟೊಂದು. ಆಮೇಲೆ ಇನ್ನೊಂದು ಹೇಳಿದ್ರು, ಆ ಮನುಷ್ಯ ಮೂಲತಃ ಕೃಷಿಕ ಅಲ್ಲ, ಅವರು ಉದ್ಯಮಿಗಳು, ಕೃಷಿ ಕ್ಷೇತ್ರಕ್ಕೆ ಒಲವು ತೋರ್ತಾ ಇದ್ದಾರೆ ಅಂತ. ಹಾಗಾದರೆ ಈ ಮನುಷ್ಯ ನಿಶ್ಚಿತವಾಗಿ ಹುಚ್ಚನಿರಬೇಕು, ಆ ಹುಚ್ಚರನ್ನು ಕಾಣಬೇಕು ಅಂತ. ಯಾಕೆಂದರೆ ಪ್ರವಾಹದ ವಿರುದ್ಧವಾಗಿ ಈಜಾಡಬೇಕು ಅನ್ನುವಂಥ ಪ್ರವೃತ್ತಿ ಹುಚ್ಚರಿಗೆ ಬರುತ್ತೆ ಹೊರತು ಮತ್ತೊಬ್ಬರಿಗೆ ಬರೋದಿಲ್ಲ. ಹಾಗೆ ನಮ್ಮ ದೇಶ ಎಲ್ಲ ಅಥವಾ ಜಗತ್ತು ಯಾವ ಕಡೆ ಓಡ್ತಾ ಇದೆ, ಎಲ್ಲರೂ ಓಡ್ತಾನೆ ಇದ್ದಾರೆ, ಯಾರೂ ನಡೀತಾ ಇಲ್ಲ. ಎಲ್ಲರೂ ಮುಂದೆನೇ ಹೋಗ್ತಾ ಇದ್ದಾರೆ, ಹಿಂದೆ ಮರಳಿ ಯಾರೂ ನೋಡ್ತಾ ಇಲ್ಲ. ಎಲ್ರಿಗೂ ಸ್ವರ್ಗ ಕಾಣಬೇಕು ಅಂತ ಅಪೇಕ್ಷೆ. ಆದರೆ ಎದ್ದು ಕೂಡಲೇ ನಮ್ಮ ಅನುಭವಕ್ಕೆ ಬರೋದು ನರಕ ಯಾತನೆ. ನಮಗೆಲ್ರಿಗೂ ಇಚ್ಛೆ ಇದೆ ಸ್ವರ್ಗ ಸುಖ ದೊರಿಬೇಕು ಅಂತ. ಬೆಳಗ್ಗೆ ಎದ್ದು ಕೂಡಲೇ ಸ್ನಾನ ಮಾಡಲಿಕ್ಕೆ ಹೋದರೆ ಲೈಟ್ ಹೋಯಿತು, ಗ್ಯಾಸ್ ತೀರಿತ್ತು, ಕಟ್ಟಿಗೆ ತೀರಿ ಹೋಗಿದ್ದು ಅಂದರೆ ತಣ್ಣೀರು ಸ್ನಾನ ಮಾಡೋದು ಒಂದೊಂದು ಸಾರಿ ನರಕ ಸದೃಶ ಯಾತನೆ ಅನಿಸುತ್ತೆ. ಅದು ಆದ ನಂತರ ಹಲ್ಲು ತಿಕ್ಕೊಳ್ಳಿಕ್ಕೆ ಹೋಗ್ತೀವಿ, ದಂತವಂಜನ ಮಾಡ್ಕೊಳ್ಳಿಕ್ಕೆ ಹೋಗ್ತೀವಿ. ಯಾವ ಯಾವ ವಸ್ತುಗಳನ್ನು ದಂತಮಂಜನಕ್ಕೆ ಬಳಸ್ಕೊಳ್ತೀವಲ್ಲ ಅವು ಒಂದು ನಮ್ಮ ಪ್ರಕೃತಿಗೆ ಅನುಕೂಲವಾದಂಥವುಗಳಲ್ಲ. ಆದರೆ ಅವುಗಳ ಬಗ್ಗೆ ನಾವು ಕಲ್ಟಿವೇಷನ್ ಮಾಡ್ಕೊಂಡಿದ್ದೀವಿ ಮನಸ್ಸಿನಲ್ಲಿ. ಕಲ್ಟಿವೇಷನ್ ಅಂತ ಕರೀತಾರೆ ಅದಕ್ಕೆ. ಅಂದರೆ ಮನಸ್ಸಿನಲ್ಲಿ ಚಿಂತನೆ ಮಾಡಿ ಮಾಡಿ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಅದು ಚೆನ್ನಾಗಿಲ್ಲ, ಆದರೆ ಅದು ಚೆನ್ನಾಗಿದೆ ಅಂತ ನಾವು ಕಲ್ಟಿವೇಟ್ ಆಗಿದ್ದೀವಿ. ಆಗಿ ಅದು ಚೆನ್ನಾಗಿದೆ ಅಂತ ನಿರ್ಣಯಕ್ಕೆ ಬಂದು ಅದನ್ನೇ ಹಚ್ಕೊಂಡು ತಿಕ್ಕೊಳ್ತೀವಿ. ಅದರಲ್ಲಿ ಯಾವ್ಯಾವ ಸ್ಲರಿಗಳಿವೆ, ಯಾವ್ಯಾವ ಕೆಮಿಕಲ್ಸ್ಗಳಿವೆ, ಯಾವ್ಯಾವ ಆ್ಯಸಿಡ್ಸ್ಗಳಿವೆ ಅಂತ ನೀವು ಒಂದು ಸಾರಿ ನೋಡ್ಲಿಕ್ಕೆ ಹೋದ್ರಿ ಅಂದರೆ ಮರುದಿವ್ಸ ಅದಕ್ಕೆ ಕೈ ಹಚ್ಚೋದಿಲ್ಲ ಯಾರು. ನಮ್ಮ ದಿನದ ಆರಂಭ ಆಗೋದೇ ಅದರಿಂದ. ನಮ್ಮ ಇಚ್ಛೆ ಏನು? ಸುಂದರವಾಗಿ ಬದುಕಬೇಕು, ಸುಖಮಯವಾಗಿ ಬದುಕಬೇಕು, ನಮ್ಮ ಜೀವನ ಸ್ವರ್ಗ ಸದೃಶ ಆಗಬೇಕು ಅಂತ ಇಚ್ಛೆ ಇದೆ. ಆದರೆ ಕೃತಿ ಏನು? ಎದ್ದು ಕೂಡಲೇ ಏನು ಹಲ್ಲು ದಂತಮಂಜನ ಮಾಡ್ಕೊಳ್ಳಿಕ್ಕೆ ಹೋಗ್ತೀವಿ, ವಿಷದಿಂದ ದಂತಮಂಜನ ಮಾಡ್ಕೊಳ್ತೀವಿ. ಯಾವ ಬ್ರಷ್ನಿಂದ ತಿಕ್ಕೊಳ್ಳಿಕ್ಕೆ ಹೋಗ್ತೀವಲ್ಲ ಆ ಬ್ರಷ್ನಿಂದ ಹಲ್ಲುಗಳನ್ನು ತಿಕ್ಕೋದ್ರಿಂದ ಕಣ್ಣಿನ ನಂಬರ್ ಹೆಚ್ಚಾಗ್ತವೆ ಹೊರತು ಕಡಿಮೆ ಆಗೋದಿಲ್ಲ. ಆಮೇಲೆ ಸ್ನಾನ ಮಾಡುವಾಗ ಮೈಗೆ ಸಾಬೂನು ಹಚ್ಕೊಳ್ತೀವಲ್ಲ, ಆ ಸಾಬೂನಲ್ಲಿ ಹಾಕಿರುವಂಥ ಅದು SLR ಆಗಿರಲಿ, SLS ಆಗಿರಲಿ, ಮತ್ತಿನ್ನೇನೋ ಯಾರ್ಯಾರು ವಿಜ್ಞಾನದ ಜನ ಇಲ್ಲಿಂದ ರಸಾಯನ ಶಾಸ್ತ್ರದವರು, ಅದು ರಸಾಯನ ಶಾಸ್ತ್ರದಲ್ಲಿ ನೀವು ಆರ್ಗ್ಯಾನಿಕ್ ಆಗಿರಲಿ ಅಥವಾ ಇನ್ಆರ್ಗ್ಯಾನಿಕ್ ರಸಾಯನ ಶಾಸ್ತ್ರ ಯಾವುದನ್ನೇ ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾವು ಬಳಸ್ತಾ ಇರುವಂಥ ಸಾಬೂನುಗಳು ಮನುಷ್ಯ ತನ್ನ ಮೈಗೆ ಹಚ್ಚಿಕೊಳ್ಳಲು ಯೋಗ್ಯವಾದಂಥವುಗಳೇ ಅಂತ ಇಲ್ಲ, ಅವುಗಳ ಮೇಲೆ ಬರೆದಿರ್ತಾರೆ, ಆ ಸಾಬೂನಿನ ಮೇಲೆ ಬರೆದಿರ್ತಾರೆ. ನಾವು ಅದನ್ನು ಓದೋದಿಲ್ಲ. ಅದರಲ್ಲಿ ಮೈ ಸ್ವಚ್ಛ ಮಾಡಿಕೊಳ್ಬೇಕು ಅಂತ ಬಳಸುವಂಥ ಸಾಬೂನಿನಲ್ಲಿ ಆ್ಯನಿಮಲ್ ಫ್ಯಾಟು, ಆಮೇಲೆ ಯಾವ ಸ್ಲರಿಗಳನ್ನು ಅದರಲ್ಲಿ ಯೂಸ್ ಮಾಡ್ತಾರೆ, ಅವು ಯಾವುವು ನಮ್ಮ ತ್ವಚೆಗಾಗಲಿ ನಮ್ಮ ಶರೀರಕ್ಕಾಗಲಿ ಒಳ್ಳೆಯವುಗಳಲ್ಲ. ಆ ನಂತರ ಯಾವ ಎಣ್ಣೆಯನ್ನು ಹಚ್ಕೊಳ್ಬೇಕಂತೀವಲ್ಲ ಮೈಗೆ, ಪ್ಯಾರಾಶೂಟ್ ಅಂತ, ಅದರಲ್ಲಿ ಕೊಬ್ಬರಿ ಎಣ್ಣೆ ಬಿಟ್ಟರೆ ಉಳಿದೆಲ್ಲನೂ ಇರುತ್ತೆ. ಅದಕ್ಕೆ ಹೇಳಿರ್ತಾರಲ್ಲ ಇದು ಒಳ್ಳೆ ಕೊಬ್ಬರಿ ಎಣ್ಣೆ ಅಂತ, ಕೋಕೋನಟ್ ಆಯಿಲ್ ಅಂತ. ಕೋಕೋನಟ್ ಬಿಟ್ಟು ಉಳಿದೆಲ್ಲ ಆಯಿಲ್ಗಳು ಅದರಲ್ಲಿರ್ತವೆ, ನಾವು ಸರಿಯಾಗಿ ನೋಡಿರೋದಿಲ್ಲ ಅಷ್ಟೇ. ಆನಂತರ ಯಾವ ಯಾವ ಸೌಂದರ್ಯ ಪ್ರಾಸಾದನಗಳನ್ನು ನಾವು ಬಳಸ್ತೀವಲ್ಲ, ಅದು ಈ ಡಾಂಬರೀಕರಣಕ್ಕಾಗಿ ಬಳಸುವಂಥ
ಅರ್ಥ ಆಯ್ತಾ ನಿಮಗೆ? ಡೈ ಏನು ಬಳಸ್ತಾ ಇದ್ದೀವಿ, ಅದು ಡಾಂಬರೀಕರಣ ಅಂತ ಕರಿತೀವಲ್ಲ, ಬೆಳ್ಳಗಿದ್ದದ್ದನ್ನೇ ಕಪ್ಪಾಗಿ ಮಾಡ್ಕೊಳ್ಳಿಕ್ಕೆ ಮಾಡಲೇಬೇಕಾಗುತ್ತೆ. ಏನು ಮಾಡೋದು? ಅದು ಚೆನ್ನಾಗಿದೆಯಾ ಅಂತ ಒಂದು ಸಾರಿ ನೋಡ್ರಿ. ಅದರಲ್ಲಿ ಯಾವ್ಯಾವ ರಸಾಯನಗಳು ಸೇರಿವೆ, ಅದರ ಪರಿಣಾಮ ತ್ವಚೆ ಮೇಲೆ ಏನಾದೀತು ಅಂತ ಒಂದು ಸಾರಿ ನೋಡಿ ವಿಚಾರ ಮಾಡಿ. ಅದು ನಾವು ಸ್ನಾನ ಮಾಡಿ ಕೆಲವೊಂದು ಸಾರಿ ತೊಳ್ಕೊಳ್ಳುವಾಗ ನೀರಿನಲ್ಲಿ ಹೋಗಿ ಸೇರಿತು ಅಂದರೆ ಆ ನೀರಿನಲ್ಲಿ ಎಂದೂ ವಿಘಟನೆ ಆಗೋದಿಲ್ಲ. ಅದು ಭೂಮಿಯನ್ನೇ ಹಾಳು ಮಾಡುತ್ತೆ, ನೀರನ್ನೇ ಹಾಳು ಮಾಡುತ್ತೆ. ಒಂದು ಚಿಕ್ಕ ಡೈ. ಆನಂತರ ಬಳಸುವಂಥ ಎಲ್ಲ ವಸ್ತುಗಳು ಹೆಚ್ಚು ಕಡಿಮೆ ಇಂಥವು. ಇದು ಆದ ನಂತರ ಚಹಾ ಕುಡಿಲಿಕ್ಕೆ ಹೋಗ್ತೀವಿ. ಚಹಾ ಪೌಡ್ರ್ನಲ್ಲಿ DTC ಡಸ್ಟೇ ಹೆಚ್ಚಿರುತ್ತೆ, ಚಹಾನೇ ಕಡಿಮೆ ಇರುತ್ತೆ. ಅದರಲ್ಲಿ ಚಹಾ 10% ಇರೋದಿಲ್ಲ, ಆದರೆ DTC ತುಂಬ ಹೆಚ್ಚಿರುತ್ತೆ. ಮತ್ತು ಅದನ್ನು ಯಾವ ರೀತಿ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು ಅದು ನಮ್ಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಕುದಿಸಿ ಏನೋ ವಿಷ ಕುಡಿತಾ ಇದ್ದೀವಿ. ಆದರೆ ಬದುಕು ಇಚ್ಛೆ ಏನು? ಸುಂದರವಾಗಿ ಬದುಕಬೇಕು, ಆನಂದವಾಗಿ ಬದುಕಬೇಕು ಅಂತ. ಆದರೆ ಪ್ರಾಕ್ಟೀಸ್ ಏನು ನಮ್ಮದು ಅಂದರೆ, ಪ್ರಾಕ್ಟೀಸು ಈ ಶರೀರವನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಇಷ್ಟೇ ಅಲ್ಲ, ಹಾಲು ಬಳಸ್ತಾ ಇದ್ದೀವಲ್ಲ, ಚಹಾ ಮಾಡಲಿಕ್ಕೆ ಹಾಲು. ತಮ್ಮ ಮನೆಯಲ್ಲಿ ಹಸುಗಳಿದ್ದರೆ ಹಾಲು ಪರವಾಗಿಲ್ಲ, ಎಮ್ಮೆಗಳಿದ್ದರೆ ಹಾಲು ಪರವಾಗಿಲ್ಲ. ಆದರೆ ಈಗ ಮಾರ್ಕೆಟ್ನಿಂದ ಬರೋ ಹಾಲೇನಿದೆಯಲ್ಲ, ನಮ್ಮ ದೇಶಕ್ಕೆ 65 ಕೋಟಿ ರೂಪಾಯಿ ಹಾಲಿನ ಕನ್ಸಂಪ್ಷನ್ ಇದೆ ಇವತ್ತಿನ ದಿವಸ. ಆದರೆ ಪ್ರೊಡಕ್ಷನ್ ಬರೀ 15 crores ಲೀಟರ್, ಬರೀ 15 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. 65 ಕೋಟಿ ಲೀಟರ್ ಹಾಲು ಪ್ರತಿ ದಿವಸ ಉಪಯೋಗ ಆಗ್ತಾ ಇದೆ. ಹಾಗಾದರೆ 50 ಕೋಟಿ ಲೀಟರ್ ಹಾಲು ಎಲ್ಲಿಂದ ಬರುತ್ತೆ? ಆಕಾಶದಿಂದ ಬೀಳುತ್ತಾ? ಇದು ನಾನು ಹೇಳೋದಲ್ಲ, ಸರ್ಕಾರಿ ಅಂಕಿ ಸಂಖ್ಯೆಗಳಿಗೆ ಹೇಳೋದು. ಇದರಲ್ಲಿ 50 ಕೋಟಿ ಲೀಟರ್ ಹಾಲು ಆರ್ಟಿಫಿಷಿಯಲ್, 65 ಕೋಟಿ ಲೀಟರ್ನಲ್ಲಿ 50 ಕೋಟಿ ಲೀಟರ್ ಹಾಲು ಆರ್ಟಿಫಿಷಿಯಲ್. ಅಂದರೆ ಆ ಹಾಲನ್ನು ಸುಮಾರು ಒಂದು 20 ಪ್ರಕಾರದ ಹಾಲನ್ನು ತಯಾರು ಮಾಡ್ತಾರೆ ಮಾರ್ಕೆಟ್ನಲ್ಲಿ. ಯೂರಿಯಾದಿಂದ ಹಾಲು ತಯಾರಾಗುತ್ತೆ, ಶಾಂಪೂದಿಂದ ಹಾಲು ತಯಾರಾಗುತ್ತೆ, ಡಿಟರ್ಜೆಂಟ್ ಪೌಡ್ರ್ನಿಂದ ಹಾಲು ತಯಾರಾಗುತ್ತೆ. ಹೀಗೆ ಮತ್ತು ಈಗ ಇತ್ತೀಚೆಗೆ ಕೆಲವೊಂದು ಕೆಮಿಕಲ್ಸ್ ಬಂದಿವೆ, ಕೆಮಿಕಲ್ಸ್ಗಳಿಂದ ಹಾಲು ತಯಾರಾಗುತ್ತೆ. ಏನಿಲ್ಲ, 2 ಕೆಮಿಕಲ್ ಸೇರಿಸಿಬಿಟ್ರೆ ಹಾಲೇ ತಯಾರಾಗಿಬಿಡುತ್ತೆ. ಆ ಹಾಲನ್ನು ನೀವು ಕಾಯಿಸಿದ್ರೆ ಒಳ್ಳೆ ಪೇಡೆ ಮಾಡ್ಬೋದು, ಮಿಠಾಯಿಗಳನ್ನು ಮಾಡ್ಬೋದು. ಅಥವಾ ನೀವು ಒಂದು ವೇಳೆ ಮಿಲ್ಕೋ ಟೆಸ್ಟ್ರಿಗೆ ಹಚ್ಚಿದರೆ ಫ್ಯಾಟ್ನು ಚೆನ್ನಾಗಿ ತೋರಿಸುತ್ತೆ, SNFನು ಚೆನ್ನಾಗಿ ತೋರಿಸುತ್ತೆ, ಎಲ್ಲ ತೋರಿಸುತ್ತೆ. ಅದರ ಹಾಲಲ್ಲ. ನಾವು ಇಂಥ ಹಾಲು ಊಟ ಮಾಡ್ತೀವಿ. ಆಮೇಲೆ ಯಾವುದು ಪ್ಯಾಕೆಟ್ನಲ್ಲಿ ನಿಮ್ಮ ಮನೆಗೆ ಬರುತ್ತಲ್ಲ ಹಾಲು, ಅದೆಲ್ಲ ಇಂಥ ಹಾಲೇ ಇರುತ್ತೆ. ನಮ್ಮೂರಲ್ಲಿ ಈಗ ಒಂದು ಡೇರಿ ಇದೆ, ಅದರ ಹಾಲಿನ ಉತ್ಪಾದನೆ 1000 ಲೀಟ್ರು ಕಲೆಕ್ಷನ್ನು. ಆದರೆ ಊರಿನಲ್ಲೇ ಮಾರಾಟ ಆಗುತ್ತೆ ಅದು 1500 ಲೀಟ್ರ್ ಹಾಲು. 500 ಲೀಟ್ರ್ ಹಾಲನ್ನು ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡಿ ಅದರಲ್ಲೇ ಸೇರಿಸಿ ಇನ್ನು ಪೌಡ್ರ್ನಿಂದ ಹಾಲು ತಯಾರು ಮಾಡೋದೊಂದು ಪದ್ಧತಿ. ಪೌಡ್ರ್ನಿಂದ ಹಾಲನ್ನು ವರ್ಷದಲ್ಲಿ 1-2 ಸಾರಿ ಮಾತ್ರ ಬಳಸ್ಬೋದು. ದಿನಾಲೂ ಪೌಡ್ರ್ ಹಾಲು ಯೂಸ್ ಮಾಡಿದರೆ ಹಾರ್ಟ್ ಬ್ಲಾಕೇಜ್ ಆಗಿ ಸತ್ತು ಹೋಗ್ತಾರೆ ಜನ. ಆಮೇಲೆ ಈ ಹಾಲು ಮನೆಗೆ ಬರಬೇಕಾದ್ರೆ ಸುಮಾರು 22 ಕೆಮಿಕಲ್ಗಳನ್ನು ತನ್ನೊಂದಿಗೆ ಹೊತ್ಕೊಂಡು ಬರುತ್ತೆ ನಮ್ಮ ಮನೆಗೆ. ಈ ಪ್ಯಾಕೆಟ್ಸ್ ಏನು ಬರ್ತಾವಲ್ಲ, ಆ ಪ್ಯಾಕೆಟ್ಸ್ನಲ್ಲಿ ಹಾಲು ಹೆಚ್ಚು ಹೊತ್ತು ಟಿಕಾಯಿಸಬೇಕು ಅನ್ನೋದಕ್ಕೂ ಕೆಮಿಕಲ್ ಹಾಕಬೇಕು. ಹಾಲಿನ ಬಣ್ಣ ಚೆನ್ನಾಗಿರಬೇಕಾದ್ರೆ ಒಂದು ಕೆಮಿಕಲ್ ಹಾಕಬೇಕು. ಹಾಲು ದಪ್ಪಾಗಿ ಅಂದರೆ ಘನೀಭೂತವಾಗಿ ನಿಮಗೆ ನೋಡ್ಲಿಕ್ಕೆ ಸಿಗಬೇಕು ಅನ್ನೋದಕ್ಕೆ ಕೆಲವೊಂದು ಕೆಮಿಕಲ್ ಹಾಕಬೇಕು. ಆಮೇಲೆ ರುಚಿಗಾಗಿ ಅದರಲ್ಲಿ ಕೆಲವೊಂದು ಕೆಮಿಕಲ್ಗಳನ್ನು ಹಾಕಬೇಕು. ಹೀಗೆ ಒಟ್ಟು 22 ಪ್ರಕಾರದ ಕೆಮಿಕಲ್ಗಳನ್ನು ಹಾಕಲಾರದೆ ಪ್ಯಾಕೆಟ್ ಸೀಲ್ ಮಾಡಲಿಕ್ಕೆ ಆಗೋದಿಲ್ಲ. ಪ್ಯಾಕೆಟ್ ಸೀಲ್ ಮಾಡಲಿಕ್ಕೆ ಆಗೋದು. ಪ್ಯಾಶ್ಚರೈಸೇಷನ್ ಮಾಡಬೇಕಾದ್ರೂ ಸಹಿತ
ಬರೀ ಕಾಯಿಸಿ ತಂಪು ಮಾಡಿದರೆ ಅದು ಪ್ಯಾಸ್ಚರೈಸೇಷನ್ ಆಗುತ್ತೆ, ಆಗೋದಿಲ್ಲ, ಅದರಲ್ಲಿಯೂ ಸಹಿತ ಕೆಮಿಕಲ್ ಹಾಕ್ಬೇಕಾಗುತ್ತೆ. ಇಂಥ ಹಾಲನ್ನು ನಾವೆಲ್ಲರೂ ಕುಡಿತಾ ಇದ್ದೀವಿ ಪ್ರತಿ ದಿವಸ. ನೇರವಾಗಿ ಕುಡಿಯದೇ ಇದ್ದರೆ ಚಹಾದ ಮಾಧ್ಯಮದಿಂದ ಕುಡಿತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಜೀವನ. ಆದರೂ ಸುಖವಾಗಿ ಬದುಕಬೇಕು ಅಂತ ನಮ್ಮ ಇಚ್ಛೆ. ಆದರೆ ಹಣ ಕೊಟ್ಟು ವಿಷ ಕುಡಿತಾ ಇದ್ದೇವೆ ಪ್ರತಿ ದಿವಸನೂ. ಇದಾದ ನಂತರ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಎಣ್ಣೆ ತಮಗೆಲ್ಲ ಗೊತ್ತಲ್ಲ, ಎಣ್ಣೆ 125 ರೂಪಾಯಿ kg ಎಣ್ಣೆ ಸಿಗುತ್ತೆ. ಯಾವುದೇ ಎಣ್ಣೆ ಕಾಳಿನಿಂದ ತೆಗೆಯೋದಾಗಿದ್ದರೆ, ತೈಲ ಧಾನ್ಯದಿಂದ ತೆಗೆಯೋದಾಗಿದ್ದರೆ 3 ಕಿಲೋ ಧಾನ್ಯದಿಂದ 1 kg ಎಣ್ಣೆ ಸಿಗುತ್ತೆ. ಕೊಬ್ಬರಿ ಆಗಿರ್ಬೋದು, ಅಥವಾ ಕಡಲೆಕಾಯಿ ಆಗಿರಬಹುದು, ಎಳ್ಳಾಗಿರಬಹುದು, ಮತ್ತು ಬೇರೆ ಯಾವುದೋ ಸಾಸಿವೆ ಆಗಿರ್ಬೋದು, ಯಾವುದೇ ಇದ್ರೂ ಒಂದು 3 kg ಕಾಳು ಸಿಕ್ಕರೆ ಅದರಿಂದ 1 kg ಎಣ್ಣೆ ಸಿಗುತ್ತೆ. ಹಾಗಾದರೆ ಕಡಲೆಕಾಳೆ ತೊಗೊಂಡ್ರೆ ಇವತ್ತು ಯಾವುದಕ್ಕೆ ಶೇಂಗಾ ಅಂತ ಕರಿತೀವಿ, ಅದು 80-90 ರೂಪಾಯಿ, 100 ರೂಪಾಯಿ kg ಕಾಳಿದೆ. 3 kg ಕಾಳು ಅಂದರೆ 300 ರೂಪಾಯಿ ಆಯಿತು. 300 ರೂಪಾಯಿಗೆ ಕಡಲೆಕಾಳು ಎಣ್ಣೆ ನಿಮಗೆ ಮಾರ್ಕೆಟ್ನಲ್ಲಿ 100-125 ರೂಪಾಯಿಗೆ ಸಿಗುತ್ತೆ. 125 ರೂಪಾಯಿನಲ್ಲಿ ಕಡಲೆಕಾಳು ಎಣ್ಣೆ ಕೊಡಲಿಕ್ಕೆ ಸಾಧ್ಯನಾ? ಅಥವಾ ಕೊಬ್ಬರಿ ಎಣ್ಣೆಯನ್ನು ಕೊಡಲಿಕ್ಕೆ, ಕೋಕೋನಟ್ ಆಯಿಲ್ ಕೊಡಲಿಕ್ಕೆ ಸಾಧ್ಯನಾ? ಆದರೆ ಎಲ್ಲ ಪ್ಯಾಕೆಟ್ಗಳ ಮೇಲೆ ಬರೆದಿದೆ. ಸರ್ಕಾರವೂ ಸಹಿತ ಅದನ್ನು ಮಾನ್ಯ ಮಾಡಿದೆ. ಏನು ಅಂದರೆ ರಸಾಯನಗಳಂತೇನಿವೆ, ಈ ಕೆಮಿಕಲ್ಸ್ ಅಂತೇನಿವೆ, ಅಥವಾ ಈ ಪೆಟ್ರೋಲಿಯಂ, ಈ ಡೀಸೆಲ್ನಲ್ಲಿ ಪೆಟ್ರೋಲ್ನಲ್ಲಿ ಸೇರಿಸಲಿಕ್ಕೆ ಒಂದು ರಸಾಯನ ಸಿಗುತ್ತೆ. ಮಾರ್ಕೆಟ್ನಲ್ಲಿ ಒಂದು 15-20 ರೂಪಾಯಿಗೆ ಲೀಟ್ರ್ ಸಿಗುತ್ತೆ. ಅದರಲ್ಲಿ ಸ್ವಲ್ಪ ಫ್ಲೇವರು, ಎಣ್ಣೆ ಫ್ಲೇವರು, ಸ್ವಲ್ಪ ಕಲರು ಮತ್ತು ಅದ್ರ ಜೊತೆ ಸ್ವಲ್ಪ ಸೂಕ್ಷ್ಮ ಅನ್ನದ್ರವ್ಯಗಳನ್ನು ಸೇರಿಸಿ 1 kg ಎಣ್ಣೆ ತಯಾರು ಮಾಡೋದಕ್ಕೆ ಸ್ವಲ್ಪ ಪಾಮ್ ಆಯಿಲನ್ನು ಅದರಲ್ಲಿ ಹಾಕ್ತಾರೆ. ಒಂದಿಷ್ಟೇ, ಒಂದು 100 ml, 1 ಲೀಟ್ರಿಗೆ ಒಂದು 100-150 ml ಹಾಕ್ತಾರೆ. ಹಾಕಿ ಎಣ್ಣೆ ತಯಾರು ಮಾಡ್ತಾರೆ. ಅದು ರಿಫೈನ್ಡ್ ಆಯಿಲ್ ಅಂತ ತಿಳ್ಕೊಂಡು, ಡಬಲ್ ರಿಫೈನ್ಡ್, ಟ್ರಿಪಲ್ ರಿಫೈನ್ಡ್ ಅಂತ ತಿಳ್ಕೊಂಡು ಬರುತ್ತೆ. ಅದು 125 ರೂಪಾಯಿ kg ಸಿಗುತ್ತೆ. ನಾವು ಅಂತೀವಿ, ರಿಫೈನ್ಡ್ ಆಯಿಲ್ ಇದೆ, ನಾವು ಅದನ್ನೇ ಉಣ್ಣೋದು ದಿನಾಲು, ಸಾದಾ ಎಣ್ಣೆ ಉಣ್ಣೋದಿಲ್ಲ, ರಿಫೈನ್ಡ್ ಎಣ್ಣೆ ಉಣ್ತೀವಿ ಅಂತ ಹೇಳ್ತೀವಿ. ಅದು ರಿಫೈನ್ಡ್ ಎಣ್ಣೆ ಅಲ್ಲ, ಅದು ವಿಷ ತಿಂತಾ ಇದ್ದೀವಿ. ಅದರಿಂದನೇ ನಮ್ಮ ಹಾರ್ಟ್ ಬ್ಲಾಕೇಜ್ ಆಗ್ತಾ ಇರೋದು, ಅದರಿಂದನೇ ನಮ್ಮದೆಲ್ಲ ಹಾಳಾಗ್ತಾ ಇರೋದು. ಇದು ಆದ ನಂತರ, ಎಣ್ಣೆ ಆದ ನಂತರ ಕಾಳುಗಳನ್ನು ಏನು ಬಳಸ್ತಾ ಇದ್ದೀವಲ್ಲ, ತರಕಾರಿಗಳನ್ನು ಏನು ಬಳಸ್ತಾ ಇದ್ದೀವಲ್ಲ, ಅವು ಹೇಗೆ ಬರ್ತವೆ ಅಂತ ನಾವು ಯಾರಾದರೂ ವಿಚಾರ ಮಾಡಿದ್ದೀವಿ? ಕಾಳುಗಳು ಏನಾಗಿದೆ ಭೂಮಿಯ ಪರಿಸ್ಥಿತಿ ಅಂದರೆ, ಈ ಭೂಮಿಗೆ ಹಾಕಬಾರದಷ್ಟು ರಸಾಯನಗಳನ್ನು ನಾವು ಹಾಕಿದ್ದೀವಿ, ಹಾಕ್ತಾನೂ ಇದ್ದೀವಿ. ಹಾಕಬಾರ್ದಷ್ಟು ನಮ್ಮ ಸರ್ಕಾರ ನೋಡಿ ಎಷ್ಟು ಅದ್ಭುತವಾಗಿವೆ. ಒಂದು ಹುಲಿ ಸತ್ತರೆ ಅಥವಾ ಒಂದು ಹುಲಿ ರಕ್ಷೆಗಾಗಿ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುತ್ತೆ. ಹುಲಿಗಳನ್ನು ಕಾಪಾಡೋದಕ್ಕೆ, ಚಿರತೆಗಳನ್ನು ಕಾಪಾಡೋದಕ್ಕೆ, ಆನೆಗಳನ್ನು ಅವು ಜೀವ ಅಲ್ವಾ, ವೈಲ್ಡ್ ಲೈಫ್ ಅಂತ ಕರಿತೀವಲ್ಲ, ಅವು ಜೀವ. ಆಮೆಗಳನ್ನು ರಕ್ಷಿಸೋದಕ್ಕೆ ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡ್ತಾ ಇದೆ ಸರ್ಕಾರ. ಯಾಕಂದರೆ ಈ ಬಯೋಡೈವರ್ಸಿಟಿಯಲ್ಲಿ ಇವು ನಷ್ಟ ಆದವು ಅಂದರೆ ಅವಕ್ಕೆ ಸಂಬಂಧಪಟ್ಟಂಥ ಮುಂದಿನ ಎಲ್ಲ ಪ್ರಾಣಿಗಳು ನಷ್ಟ ಆಗಿ ಹೋಗ್ತಾವು ಅಂತ. ಆದರೆ ಅದೇ ಸರಪಳಿಯಲ್ಲಿರುವಂಥ, ಭೂಮಿಯಲ್ಲಿರುವಂಥ ಲಕ್ಷ ಪ್ರಕಾರದ ಜೀವಾಣುಗಳು ಅಸ್ತಿತ್ವವನ್ನೇ ಕಳೆದುಕೊಂಡು, 1-2 ಅಲ್ಲ, ಲಕ್ಷ ಪ್ರಜಾತಿಯ ಜೀವಾಣುಗಳು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡು ಭೂಮಿ ಬರಡಾಗ್ತಾ ಇದೆ. ಅದಕ್ಕೆ ಮಾತ್ರ ಒಂದು ದುಡ್ಡನ್ನು ಯಾರೂ ಖರ್ಚು ಮಾಡ್ತಾ ಇಲ್ಲ. ಹುಲಿಗಾಗಿ ಖರ್ಚು ಮಾಡ್ತಾ ಇದ್ದೀವಿ. ಆ ಹುಲಿ ಸಾಯೋದ್ರಿಂದ ಏನು ಭಾಳ ದೊಡ್ಡ ಪರಿಣಾಮ ನಮ್ಮ ಮೇಲೆ ಇವತ್ತಾಗಿಲ್ಲ, ಆಗುತ್ತೆ ನಿಶ್ಚಿತ. ಚಿರತೆ ಸಾಯೋದ್ರಿಂದ ನಿಶ್ಚಿತ ನಮ್ಮ ಮೇಲೆ ಪರಿಣಾಮ ಆಗುತ್ತೆ. ಆದರೆ ಪಕ್ಷಿಗಳು ಸತ್ತು ಹೋದು, ಹದ್ದು ಪಾರಾಗಿ ಹೋಯಿತು. ಅದು ಇದ್ದರೆ ಊರು ಸ್ವಚ್ಛವಾಗಿರ್ತಿತ್ತು, ಅರಣ್ಯ ಸ್ವಚ್ಛವಾಗಿರ್ತಿತ್ತು, ಅದು ಹೋಗಿಬಿಡ್ತು. ಭೂಮಿಯಲ್ಲಿರುವಂಥ ಸಣ್ಣ ಸೂಕ್ಷ್ಮ ಜೀವಾಣುಗಳು ಇಲ್ಲದಂತಾಗಿಬಿಟ್ಟು, ಅದರ ಪರಿಣಾಮವಾಗಿ ಈ ಬೆಳೆಗಳಿಗೆ ಬರುವಂಥ ರೋಗಗಳು, ಕೀಡೆಗಳು ಹೆಚ್ಚಾಗ್ತಾ ಇವೆ. ಯಾಕಂದರೆ ಅವುಗಳನ್ನು ನಿಯಂತ್ರಿಸುವಂಥ ಸೂಕ್ಷ್ಮ ಜೀವಾಣುಗಳು ಭೂಮಿಯ ಗರ್ಭದಲ್ಲಿದ್ದು,
ಅವುಗಳನ್ನು ಹೆಚ್ಚಿಸಬೇಕು ಅಂತ ಯಾವ ಯೋಜನೆಯನ್ನು ಸರ್ಕಾರ ತರ್ತಾ ಇಲ್ಲ. ಮೇಲೆ ಕಾಣುವಂಥವ್ರನ್ನ ಹೆಚ್ಚಿಸ್ಬೇಕಂತೀವಿ ನಾವು. ಆದರೆ ನಮ್ಮ ಕೆಲಸ ಏನಾಗಬೇಕು, ರೈತರದು ಅಥವಾ ಗ್ರಾಮಸ್ಥರದು, ಅವುಗಳನ್ನು ಬೆಳೆಸ್ಬೇಕು. ಅವು ಬೆಳೆದು ಅಂದರೆ ಬೆಳೆಗಳಿಗೆ ಯಾವ ರೋಗನೂ ಬರ್ಕೊಡೋದಿಲ್ಲ. ಬೆಳೆಗೆ ಏನಾದರೂ ಬಂತು ಮೇಲ್ಗಡೆ ರೋಗ ಅಂದರೆ ಈ ಅವಾತೀಯ ಜೀವಾಣುಗಳು ಕೆಳಗೆ ಸುಷುಪ್ತಿ ಅವಸ್ಥೆಯಲ್ಲಿ ಮಲ್ಕೊಂಡಿರ್ತಾವೆ, ತಕ್ಷಣ ಜಾಗೃತ ಆಗ್ತಾವೆ. ಅವುಗಳಿಗೆ ಆದೇಶ ಸಿಕ್ಕ ತಕ್ಷಣ ಮೇಲ್ಗಡೆ ಇಂಥ ರಸಾಯನದ ಕೊರತೆ ಆಗಿದೆ, ಅದಕ್ಕಾಗಿ ಇಂತಿಂಥ ಕೀಟಗಳು ಇಂಥ ರೋಗಗಳು ಬಂದಿವೆ ಅಂತ ಮೆಸೇಜ್ ಬಂದ ತಕ್ಷಣ ಅವು ತಕ್ಷಣ ಜಾಗೃತ ಆಗ್ತವೆ, ಆಗ ತಮ್ಮ ಕೆಲಸಕ್ಕೆ ತೊಡಗ್ತವೆ. ಒಂದು ದಿವಸ 2-3 ದಿನಗಳಲ್ಲಿ ಆ ರೋಗವನ್ನು ಹೋಗಲಾಡಿಸುವಂಥ ಕೆಲಸ ಭೂಮಿಯ ಮಧ್ಯದಲ್ಲಿ ಮಾಡ್ತಿರ್ತಾವೆ, ಗರ್ಭದಲ್ಲಿ. ಆದರೆ ನಾವು ಅವುಗಳನ್ನು ವಿಷ ಹಾಕಿ ಕೊಲ್ತಾ ಇದ್ದೀವಿ. ಯೂರಿಯಾನೋ, ಸೂಪರ್ ಫಾಸ್ಫೇಟ್ನೋ, DAPನೋ ಅಥವಾ ಪೆಸ್ಟಿಸೈಡ್ಸೋ ಮತ್ತೇನೇನೋ ಹಾಕಿ ಅವುಗಳನ್ನೆಲ್ಲ ಕೊಂದ್ಬಿಟ್ಟಿದೆ. ನಮ್ಮ ಮಣ್ಣಿಂದು ಆರೋಗ್ಯ ಹಾಳಾಗಿಬಿಟ್ಟಿದೆ. ಆ ಮಣ್ಣಿನ ಆರೋಗ್ಯ, ಅದರ ಆಧಾರದ ಮೇಲೆ ನೀರಿನ ಆರೋಗ್ಯ ನಿಂತಿದೆ. ಆ ಮಣ್ಣಿನಲ್ಲಿ ಏನಾಗಿದೆ ಅಂದರೆ ರಸಾಯನ ಲೇಯರ್ ತಯಾರಾಗಿವೆ, ಕೆಳಗಡೆ ಪದರಗಳು ತಯಾರಾಗಿವೆ. ಈಗ ಮಳೆ ಬಿದ್ದರೂ ಸರಿ, ಹೊಲಕ್ಕೆ ನೀರು ಬಿಟ್ಟರೂ ಸರಿ, ಆ ವಿಷದ ಪದರಿನ ಮೇಲೆ ಈ ನೀರು ಹೋದ ತಕ್ಷಣ ಆ ನೀರು ಎಲ್ಲಿ ಹರಿದು ಹೋಗುತ್ತೋ ಅದರ ಜೊತೆ ವಿಷ ಹರಿದು ಹೋಗುತ್ತೆ. ಅದು ಮರಳಿ ಬಂದು ನಮ್ಮ ಬಾವಿಗಳನ್ನು, ಬೋರ್ವೆಲ್ಗಳನ್ನು, ನದಿಗಳನ್ನು ಸೇರುತ್ತೆ. ಅದೇ ನೀರನ್ನೇ ನಾವು ಕುಡಿಯೋದೆಲ್ಲರೂ. ನಮಗೆ ಸುಖವಾಗಿ ಬದುಕಬೇಕು ಅಂತ ತುಂಬ ಅಪೇಕ್ಷೆ ಇದೆ, ಆನಂದವಾಗಿರಬೇಕು ಅಂತ ಅಪೇಕ್ಷೆ ಇದೆ. ಆದರೆ ನಮ್ಮ ಪ್ರಯತ್ನಗಳೆಲ್ಲವೂ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳೋದು. ಇಂಥ ಪ್ರಸಂಗವನ್ನು ತಪ್ಪಿಸಬೇಕಾದ್ರೆ ಈ ಭೂಮಿಯನ್ನು ಸುಜಲಾಂ ಸುಫಲಾಂಗೊಳಿಸಬೇಕಾಗಿದೆ. ನೀರಿನಿಂದ ಸಮೃದ್ಧ ಆಗಬೇಕು ಭೂಮಿ. ಯಾವಾಗ ಸಮೃದ್ಧ ಆಗುತ್ತೆ ಅಂದರೆ ಭೂಮಿಯಲ್ಲಿ ಜೀವಾಣುಗಳು, 1 ಗ್ರಾಮ್ ಮಣ್ಣಿನಲ್ಲಿ ಸುಮಾರು 400 ಕೋಟಿ ಜೀವಾಣುಗಳು ಬದುಕಲಿಕ್ಕೆ ಆರಂಭ ಮಾಡಿದ್ವು ಅಂದರೆ ಮಣ್ಣು ಸುಧಾರಣೆ ಆಯಿತು ಅಂತ ತಿಳ್ಕೋಬೇಕು. ಭೂಮಿಯಲ್ಲಿ 1 ಗ್ರಾಮ್ ಮಣ್ಣಿನಲ್ಲಿ 300ರಿಂದ 400 ಕೋಟಿ ಜೀವಾಣುಗಳು ತಯಾರಾದವು ಅಂದರೆ ನಮ್ಮ ಭೂಮಿ ಈಗ ಎಲ್ಲಿಗೆ ಬಂದಿದೆ ಅಂದರೆ 30ರಿಂದ 40 ಕೋಟಿಗೆ ಬಂದಿದೆ. 300ರಿಂದ 400 ಕೋಟಿ ಇರಬೇಕಾದದ್ದು ಬರೀ 30-40 ಕೋಟಿ ಜೀವಾಣುಗಳು ಈಗ ಮಣ್ಣಿನಲ್ಲಿ. ಹಾಗಾದರೆ ಆ ಮಣ್ಣಿನಲ್ಲಿ ಪೊಳ್ಳತನ ಅನ್ನೋದು ಉಳಿದಿಲ್ಲ. ಎಲ್ಲ ಫೋರಸ್ ಅಂತೀವಲ್ಲ, ಫೋರಸ್ ಏನು ಉಳಿದೇ ಇಲ್ಲ. ಹೀಗಾಗಿ ಆ ಜೀವಾಣುಗಳಿಗೆ ಗಾಳಿ ಹೋಗ್ತಾ ಇಲ್ಲ, ಆ ಭೂಮಿಯಲ್ಲಿ ನೀರು ಇಳಿತಾ ಇಲ್ಲ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಆ ಮಳೆಯೆಲ್ಲ ಹರ್ಕೊಂಡು ಹೋಗಿಬಿಡುತ್ತೆ. ತಮಗೆ ಆಶ್ಚರ್ಯ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, 2033ರವರೆಗೆ ಭೂಮಿಯಲ್ಲಿರುವಂಥ ನೀರು ಸಹಿತ ತೀರಿ ಹೋಗುತ್ತೆ. ಈಗೆಲ್ಲ ನಾವು ತಗೊಳ್ತೀವಿ. ಇದು ಇಡೀ ದೇಶದಲ್ಲಿ ಒಕ್ಕಲ್ತನ ಅಂತ ಏನಿದೆಯಲ್ಲ, ಕೃಷಿ, ಅದರಲ್ಲಿ 70ರಷ್ಟು ಕೃಷಿ ಭೂಮಿಯ ಕೆಳಗಿನ ನೀರನ್ನು ಜಕ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಬರೀ ಒಂದು 30% ಕೃಷಿಯನ್ನು ನಾವು ಈ ನದಿಗಳಿಂದ, ಡ್ಯಾಮ್ಗಳಿಂದ ಮಾಡ್ತಾ ಇದ್ದೀವಿ. ಉಳಿದದ್ದೆಲ್ಲ ಕೆರೆಗಳಿಂದ ಮಾಡ್ತಾ ಇದ್ದೀವಿ. ಉಳಿದದ್ದೆಲ್ಲ 70% ಭೂಮಿಯೊಳಗಿಂದ ನೀರು ತಗೊಂಡಿವಿ. ಆದರೆ ಹಾಕೋದು ಮಾತ್ರ ಒಬ್ಬರು ಮಾಡ್ತಾ ಇಲ್ಲ. ರೀಚಾರ್ಜಿಂಗ್ ಕೆಲಸ ಮಾತ್ರ ಯಾರೂ ಮಾಡ್ತಾ ಇಲ್ಲ. ಹೀಗೆ ನಾವು ಜಗ್ತಾ ಹೋದರೆ ಈಗ ಸುಮಾರು 800 ಫೀಟ್ಗಳವರೆಗೆ, 1000 ಫೀಟ್ಗಳವರೆಗೆ, ಕೆಲವು ಕಡೆ 2000 ಫೀಟ್ಗಳವರೆಗೆ ಕೆಳಗೆ ಹೋಗಿದೆ. ಹಾಗಾದರೆ ಇದನ್ನು ತುಂಬಬೇಕಲ್ಲ. ತುಂಬಲಿಕ್ಕೆ ಎಷ್ಟು ಅವಧಿ ಬೇಕಾಗುತ್ತೆ ಗೊತ್ತಾ ತಮಗೆ? ಈಗ ನಾವು ಕುಳಿತಿರುವಂಥ ಭೂಮಿಯಲ್ಲಿ 40 ಫೀಟ್ ನೀರನ್ನು ತುಂಬಬೇಕಾದ್ರೆ 100 ವರ್ಷಗಳು ಬೇಕು. ಈ ಬೋರ್ವೆಲ್ಗಳಲ್ಲಿ, ಬಾವಿಗಳಲ್ಲಿ ನೀರು ಕೆಳಗೆ ಇಳಿಸ್ಲಿಕ್ಕೆ ಇಸ್ರಾಯೇಲ್ನವ್ರು ಇಳಿಸಿದಾರಲ್ಲ, ಹಾಗೆ ನೀರನ್ನು ಇಳಿಸೋದೇ ಆದರೆ 100 ವರ್ಷಗಳಲ್ಲಿ ಕೇವಲ 40 ಫೀಟ್ ತುಂಬಬಹುದು. ನಾವು 2,000 ಫೀಟನ್ನು ಖಾಲಿ ಮಾಡಿದ್ದೀವಿ ಕೆಳಗಡೆ ಎಲ್ಲ. ಹಾಗಾದ್ರೆ ಇಷ್ಟನ್ನು ತುಂಬೋದು ಯಾವಾಗ? ಅದನ್ನು ಮಾಡದೇ ಇದ್ದರೆ ಇನ್ನೊಂದಿಷ್ಟು ವರ್ಷಗಳ ನಂತರ ಈ ಗಿಡಗಳು ಕಾಣೋದಿಲ್ಲ, ನಾವು ಕಾಣೋದಿಲ್ಲ. ತಾವು ಅಬ್ದುಲ್ ಕಲಾಂರು ಬರೆದಂಥ ಪುಸ್ತಕವನ್ನು ಓದಿ ನೋಡ್ರಿ ಒಂದು ಸಾರಿ. 2060ರವರೆಗೆ ನಾವು ಏನು ಆಗಬಹುದು ಅನ್ನೋದನ್ನು ಬರೆದಿದ್ದಾರೆ. ಯಾರ ತಲೆ ಮೇಲೂ ಕೂದಲುಗಳು ಉಳಿಯೋದಿಲ್ಲ, ಯಾರ ತ್ವಚೆಯ ಬಣ್ಣವೂ ಸಹಿತ ಇವತ್ತು ಹೇಗಿದೆಯೋ ಹಾಗೆ ಉಳಿಯೋದಿಲ್ಲ, ಯಾರ ಬಾಯಿಯಲ್ಲಿಯೂ ಹಲ್ಲುಗಳು ಉಳಿಯೋದಿಲ್ಲ. ಆಮೇಲೆ ಯಾರು
ಹೊರಗಡೆ ಹೀಗೆ ತಿರುಗಾಡೋ ಸ್ಥಿತಿ ಆಗಿಲ್ಲ. ಈಗ ಅರಬ್ ಕಂಟ್ರಿಗಳಲ್ಲಿ ಇದೆಯಲ್ಲ ಹಾಗೆ ಎ ಸಿನಲ್ಲೇ ಓಡಾಡಬೇಕು, ಎ ಸಿಯಲ್ಲೇ ಕೂಡಬೇಕು, ಎ ಸಿ ಬಿಟ್ಟು ಹೊರಗೆ ಬಂದರೆ ಸತ್ತು ಹೋಗ್ತಾರೆ. ನಮ್ಮ ತಾಪಮಾನ ಅಷ್ಟು ಹೆಚ್ಚಾಗುತ್ತೆ. ಇವತ್ತೇ ನೋಡಿ ತಾಪಮಾನ ಎಷ್ಟು ಹೆಚ್ಚಾಗುತ್ತೆ. ಕಾರ್ಬನ್ ಡೈಆಕ್ಸೈಡು ಇದೇನು ಹವೆ ಇದೆಯಲ್ಲ, ಈ ಹವೆಯಲ್ಲಿ 72% ಸಾರಜನಕ ಇದೆ, ನೈಟ್ರೋಜನ್ ಇದೆ. ಆಮೇಲೆ 0.3% ಕಾರ್ಬನ್ ಡೈಆಕ್ಸೈಡ್ ಇರಬೇಕಾಗಿತ್ತು. ಆ 0.3%ಅನ್ನು ಈಗ 0.6 ಅಲ್ಲ, ಅದಕ್ಕಿಂತಲೂ ಹೆಚ್ಚು 1 ಪಾಯಿಂಟ್ ಮೇಲೆ ನಮ್ಮ ಕಾರ್ಬನ್ ಹೋಗಿದೆ. ಉಳಿದಿದ್ದೆಲ್ಲ ಆಕ್ಸಿಜನ್ ಇದೆ. ಆದರೆ ಇಷ್ಟು ಕಾರ್ಬನ್ ಆಕ್ಸಿಜನ್ನಲ್ಲಿ ಸೇರಿಕೊಂತು ಅಂದರೆ ಆ ಆಕ್ಸಿಜನ್ ನಮಗೆ ನಿಮಗೆಲ್ಲ ಅಥವಾ ಯಾವುದೇ ಜೀವ ಸೃಷ್ಟಿಗೆ ಅನುಕೂಲ ಆಗಿರೋದಿಲ್ಲ. ಆಗೇನಾಗುತ್ತೆ, ಕಾರ್ಬನ್ ಕಣಗಳೆಲ್ಲ ಕಾಯಲಿಕ್ಕೆ ಆರಂಭ ಮಾಡಿದ್ವು ಅಂದರೆ ಗ್ಲೇಸಿಯರ್ ಎಲ್ಲ ಕರಗಲಿಕ್ಕೆ ಶುರು ಮಾಡುತ್ತೆ. ಆ ಗ್ಲೇಸಿಯರ್ ಕರಗಿತು ಅಂತಂದರೆ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗುತ್ತೆ, ಹೆಚ್ಚು ನೀರು ಕಾಯುತ್ತೆ. 2033 ನಂತರ ಎಷ್ಟು ಮಳೆ ಬರುತ್ತೆ ಅಂದರೆ ಈಗ ಆಗುವಷ್ಟೇ ಮಳೆ ಬರುತ್ತೆ, ಆದರೆ ಕೇವಲ 3 ದಿನ ಬರುತ್ತೆ. ಈಗ 3 ತಿಂಗಳು ಬರುತ್ತಲ್ಲ ಮಳೆ, ಆ 3 ತಿಂಗಳ ಮಳೆ ಕೇವಲ 3 ದಿನಗಳಲ್ಲಿ ಸುರಿದು ಹೋಗಿಬಿಡುತ್ತೆ. 3 ದಿನಗಳಲ್ಲಿ ಅಷ್ಟು ಮಳೆಯನ್ನು ಸುರಿವಿದ್ರೆ ಈ ಮನೆಗಳು ಯಾವಾದರೂ ಉಳಿಲಿಕ್ಕೆ ಸಾಧ್ಯನಾ? ಮಣ್ಣು ಉಳಿಲಿಕ್ಕೆ ಸಾಧ್ಯನಾ? ಪಕ್ಷಿ ಪ್ರಾಣಿಗಳು ಉಳಿಲಿಕ್ಕೆ ಸಾಧ್ಯನಾ? ತಾವು ವಿಚಾರ ಮಾಡೋಣ. ಇದು ಒಬ್ಬರದಲ್ಲ, ಇಡೀ ದೇಶದ ಸಮಸ್ಯೆ. ನಮ್ಮ ರಾಮಕೃಷ್ಣ ಆಚಾರ್ಯ ಅವರು ಈಗಲೇ ವಿಚಾರ ಮಾಡಿ ನಾವು ಇದಕ್ಕೆ ಏನಾದರೂ ಪರಿಹಾರ ಕಂಡುಕೊಳ್ಳೋ. ಎಲ್ಲರೂ ನಾವೊಬ್ಬರು ಮಾಡಿದರೆ ಏನಾಗೋದ್ರಿ, ನಾವೊಬ್ಬರು ಮಾಡಿದರೆ ಏನಾಗೋದ್ರಿ, ಎಲ್ಲರೂ ಮಾಡೋದಿಲ್ಲ, ಎಲ್ಲರೂ ಮಾಡೋದು, ನಾವು ಬರೇ ಹಲಬ್ತಾ ಇರ್ತೀವಿ. ಹಾಗಾಗೋದಿಲ್ಲ. ಯಾರು ಮಾಡದೇ ಇದ್ದರೆ ನಾನೊಬ್ಬನಾದರೂ ಮಾಡಬೇಕಲ್ಲ ಅಂತ. ಎಲ್ಲರೂ ಮಾಡೋದಿಲ್ಲ, ನಾನೊಬ್ಬ ಮಾಡಿದರೆ ಏನಾಗುತ್ತೆ? ನಾನೊಬ್ಬ ಮಾಡಿದರೂ ಸಹಿತ ಎಲ್ಲರೂ ನೀರೇ ತಂದು ಹಾಕ್ತಾರೆ ಅಂತ ಇಟ್ಕೊಳ್ಳೋಣ. ಊರಿನಲ್ಲಿ ರಾಜ ಹೇಳಿದಂತೆ ನಾಳೆ ದೇವರ ಅಭಿಷೇಕಕ್ಕೆ ಎಲ್ಲರೂ 1 ಲೀಟ್ರ್ ಹಾಲು ತರಬೇಕು ಅಂತ. ಎಲ್ಲರೂ ಹಾಲು ಹಾಕ್ತಾ ಇರುವಾಗ ನಾನು 1 ಲೀಟ್ರ್ ನೀರು ಹಾಕಿದ್ರೆ ಏನಾಗುತ್ತೆ ಅಂತ ಎಲ್ಲರೂ 1 ಲೀಟ್ರ್ ನೀರೇ ತಂದು ಹಾಕಿದ್ರಂತೆ ಅಂತ ನೀವು ಕಥೆ ಕೇಳ್ತೀರಿ. ಅದರಲ್ಲಿ ಒಬ್ಬನೇ ಒಬ್ಬ ಊರಲ್ಲಿ ಒಬ್ಬ ಮನುಷ್ಯ ಅಂದ, ಯಾರು ಏನೇ ಹಾಕಲಿ ನಾನು ಮಾತ್ರ ಹಾಲನ್ನೇ ಹಾಕ್ತೀನಿ ಅಂತ ಹಾಲು ತಂದು ಹಾಕಿದಂತೆ. ಅದರ ಪರಿಣಾಮ ಏನಾಯಿತು ಅಂದರೆ ಇಡೀ ನೀರೆಲ್ಲ ಹಾಲಿನ ಬಣ್ಣಕ್ಕೆ ಬಂತು. ಒಬ್ಬನೇ ಹಾಕಿದರೂ ಸಹಿತ ಹಾಲಾಗದೇ ಇದ್ದರೂ ಸಹಿತ ಹಾಲಿನ ಬಣ್ಣ ಬರುತ್ತೆ ಅದಕ್ಕೆ. ನಾಳೆ ಇನ್ನೊಬ್ಬ ಹಾಕ್ತಾನೆ, ನಾಡಿದ್ದು ಇನ್ನೊಬ್ಬ ಹಾಕ್ತಾನೆ. ನಾನು ಈ 2000ಕ್ಕಿಂತಲೂ ಪೂರ್ವದಲ್ಲಿ 1990 ಸುಮಾರಿಗೆ ಈ ಸಾವಯವ ಕೃಷಿಯ ಮಾತನ್ನು ಮಾತಾಡಿದರೆ ಊರಲ್ಲಿ ಜನರು ಸ್ವಾಮಿಯವರು ತಲೆ ಕೆಟ್ಟಿದೆ ಅಂತ ಅಂತಿದ್ರು. ಈ ಸ್ವಾಮಿಗಳಿಗೆ ಹುಚ್ಚಿಡಿದಿದೆ ಅಂತ ಕೆಲವು ಜನ ಅಂತಿದ್ರು 90ರ ದಶಕದಲ್ಲಿ. ಏನು ಮಾತಾಡ್ತಾರೆ ಇವರು? ಎಲ್ಲ ಒಕ್ಕಲಿಗರು ಎಲ್ಲಿ ಹೋಗ್ಬೇಕು, ಫುಡ್ ಸೆಕ್ಯೂರಿಟಿ ಏನಾಗುತ್ತೆ? ನಮ್ಮ ಸೈಂಟಿಸ್ಟ್ಗಳೇ ನನಗಂತಿದ್ರು, ನಿಮ್ಮ ಮಾತನ್ನು ಕೇಳಿದರೆ ಈ ದೇಶಕ್ಕೆ ಅನ್ನ ಪೂರೈಕೆ ಮಾಡಲಿಕ್ಕಾಗುತ್ತೆ ಅಂತ. ನಾನು ಅವ್ರಿಗೆ ಈಗ ಚಾಲೆಂಜ್ ಮಾಡಿದ್ದೀನಿ, ಯಾರು ಬೇಕಾದವ್ರು ಬನ್ನಿ, ನೀವು ಕೆಮಿಕಲ್ ಹಾಕಿ ಎಕರೆಗೆ 20 ಕ್ವಿಂಟಲ್ ಭತ್ತ ಬೆಳೀತಾ ಇದ್ದರೆ ನಾನು ಕೆಮಿಕಲ್ ಹಾಕದೆ 24 ಕ್ವಿಂಟಲ್ ಭತ್ತ ಬೆಳೆದು ತೋರಿಸ್ತೀನಿ ನಿಮಗೆ, ಬನ್ನಿ ಅಂತ. ನೀವು ಕೆಮಿಕಲ್ ಹಾಕಿ ಗೋಧಿಯನ್ನು 18 ಕ್ವಿಂಟಲ್ ಬೆಳೀತಾ ಇದ್ದೀರಿ, ನಾನು 30 ಕ್ವಿಂಟಲ್ ಗೋಧಿಯನ್ನು ಬೆಳೀತಾ ಇದ್ದೀನಿ. ನೀವು ಕೆಮಿಕಲ್ ಹಾಕಿ 12 ಕ್ವಿಂಟಲ್ನವರೆಗೆ ಹೆಕ್ಟೇರ್ಗೆ ಸೋಯಾಬೀನ್ ಬೆಳಿತೀರಿ, ನಾನು ಎಕರೆಗೆ 18ರಿಂದ 20 ಕ್ವಿಂಟಲ್ ಸೋಯಾಬೀನ್ ನಿಮಗೆ ಕೆಮಿಕಲ್ ಹಾಕದೆ ಬೆಳೆದು ತೋರಿಸ್ತಾ ಇದ್ದೀನಿ, ಬನ್ನಿ ಅಂದಾಗ ಈಗ ಯಾರು ಇಲ್ಲ ಗುರುಗಳು ಹೇಳ್ತಾ ಇದ್ರು ಸರಿ ಇದೆ ಅಂತ ಹೇಳ್ತಾರೆ. ಆದರೆ ಮತ್ತೆ ಹೇಳ್ತಾರೆ, ಅವರೆಲ್ಲ ಹೇಳ್ತಾ ಇದ್ದಾರೆ ಸರಿ ಇದೆ, ಆದಾಗ್ಯೂ ಇದು ಎಲ್ರಿಗೂ ಸಾಧ್ಯನಾ? ಮತ್ತು ಹೀಗೆ. ಯಾಕಂದರೆ ಅವ್ರ ತಲೆಯಲ್ಲಿ ಏನು ಕಸ ತುಂಬಿದೆ ಅಲ್ಲ, ಅದು ಹೊರಡೋದು ಕಷ್ಟ ಬೇಗ. ನಾನೊಂದು ಕೇಳಿದೆ ಒಂದು 4-6 ಜನ ಸೈಂಟಿಸ್ಟ್ಗಳನ್ನ, ಈ ಆದರೆ, ಕಿಂತು, ಪರಂತು ಅನ್ನೋ ಘಾತುಕ ಶಬ್ದಗಳು ಅಂತ ಏನು ನಮ್ಮ ವ್ಯಾಕರಣದಲ್ಲಿ ಬರ್ತಾವಲ್ಲ, ಇವನ್ನ ಯಾಕೆ ಬಳಸ್ತೀರಿ ನೀವು ಮೇಲಿನ ಮೇಲೆ ಅಂತ. ಗುರುಗಳೇ, ಶಾಲೆಯಲ್ಲಿ ಯಾವುದನ್ನು ನಾವು ಕಲ್ತಿಲ್ವೋ ಅದನ್ನ ಈಗ ಹೇಗೆ ಹೇಳೋದು ಜನರಿಗೆ? ನಾವು ರಿಟೈರ್ ಆದ ನಂತರ ಮುಂದಿನವ್ರು ಏನು ಬರ್ತಾರಲ್ಲ ಅವ್ರಿಗೆ ನೀವು ಇದು ಹೇಳಿದ್ದೆಲ್ಲ ಉಪಯೋಗ ಆಗ್ಬೋದು, ನಾವಿರೋವರೆಗೆ ಹೀಗೆ ಇರೋದು ಅಂತ ಹೇಳ್ತಾರೆ. ಹೀಗಿದ್ದರೆ ದೇಶ ಉಳಿಯೋದಿಲ್ಲ. ದೇಶ ಉಳಿಬೇಕಾಗಿತ್ತು ಅಂದರೆ ಈ ದೇಶದಲ್ಲಿ, ಯಾವ ದೇಶದಲ್ಲಿ ಅಗ್ರಿಕಲ್ಚರ್ ಇಂಡಸ್ಟ್ರಿ ಎಷ್ಟು ಚೆನ್ನಾಗಿ ಡೆವಲಪ್ ಆಗಬೇಕಾಗಿತ್ತು ಅಲ್ಲಿ ಫಾರ್ಮಸಿ ಇಂಡಸ್ಟ್ರಿ ಡೆವಲಪ್ ಆಗ್ತಾ ಇದೆ. ಇದೇನು ಒಳ್ಳೆಯ ಲಕ್ಷಣನಾ? ಒಳ್ಳೆಯ ಲಕ್ಷಣನಾ? ಅದಕ್ಕೆ ಮತ್ತೆ ಜಾನುವಾರುಗಳ ಸಂಖ್ಯೆ ಹೆಚ್ಚಾಗಬೇಕು. ಸ್ವಾತಂತ್ರ್ಯ ಪೂರ್ವದಲ್ಲಿ ಒಬ್ಬ ಮನುಷ್ಯನ ಹಿಂದೆ ಸುಮಾರು 10ರಿಂದ 15 ಜಾನುವಾರುಗಳು ಒಬ್ಬ ಮನುಷ್ಯನ ಹಿಂದೆ ಇದ್ದು, ಈಗ
ಏನೋ 30-40 ವ್ಯಕ್ತಿಗಳ ನಡುವೆ ಒಂದು ಜಾನುವಾರು ಇದೆ. ಮನುಷ್ಯ ಏನು ತಿಳ್ಕೊಂಡನ, ಇದು ಎಲ್ಲವನ್ನು ನನಗೆ ದೇವ್ರು ನಿರ್ಮಾಣ ಮಾಡಿದ್ದಾನೆ, ಮತ್ತೊಬ್ಬರದ್ದು ಯಾರ್ದು ಇದರಲ್ಲಿ ಅಧಿಕಾರ ಇಲ್ಲ ಅಂತ ಒಂದು ಹುಚ್ಚು ತಿಳುವಳಿಕೆ ಮನುಷ್ಯಂದು. ಹಾಗಾಗೋದಿಲ್ಲ. ಎಲ್ಲವುಗಳಲ್ಲಿ ಮನುಷ್ಯನೂ ಒಬ್ಬ ಅಷ್ಟೇ, ಅದಕ್ಕಿಂತ ಹೆಚ್ಚು ಅಧಿಕಾರ ಅವನಿಗಿಲ್ಲ. ಬುದ್ಧಿವಂತಿಕೆ ಇದೆ, ಎಲ್ಲರನ್ನೂ ಕೊಲ್ತಾನೆ ಅಷ್ಟೇ. ಆದರೆ ಒಂದು ದಿವಸ ಹೇಗೆ ಬರುತ್ತೆ ಅಂದರೆ ಇವ ಎಂದು ಸತ್ತು ಹೋಗ್ತಾನೆ ಇವನಿಗೆ ಗೊತ್ತಾಗೋದಿಲ್ಲ, ಅಂಥ ದಿವಸ ಬರುತ್ತೆ. ಅದಕ್ಕೆ ನಾವು ಎಚ್ಚೆತ್ಕೊಳ್ಬೇಕು. ತುಂಬ ದೇಶದಲ್ಲಿ ಎಚ್ಚರಿಕೆ ಬಂದಿದೆ. ಈಗ 2.5-3% ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಈ ಕೆಲವು ವರ್ಷಗಳ ಹಿಂದೆ 1% ಸಹಿತ ಇರಲಿಲ್ಲ. ಇದೇ 2-3 ವರ್ಷಗಳಲ್ಲಿ ತೀವ್ರಗತಿಯಿಂದ ಆರ್ಗ್ಯಾನಿಕ್ ಫಾರ್ಮಿಂಗ್ ಬೆಳೀತಾ ಇದೆ. ಹಸುಗಳ ಸಂಖ್ಯೆ ಪ್ರಚಂಡವಾಗಿ ಬೆಳೀತಾ ಇದೆ. ಮತ್ತು ಇಂಥ ಕಲಿತಂಥ ಜನ ಬುದ್ಧಿವಂತರು ಕೃಷಿಯಲ್ಲಿ ಬಂದರು ಅಂದರೆ, ಈ ಹಸುಗಳನ್ನು ಸಾಕೋದ್ರಲ್ಲಿ ಆಗಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ನಲ್ಲಿ ಅಲ್ಲಿ ಬಂದರು ಅಂದರೆ ಭಾರಿ ಪರಿಣಾಮ ಉಂಟಾಗುತ್ತೆ ಜನರಿಗೆ. ಬುದ್ಧಿ ಇಲ್ದವ್ರು ಮಾಡಿದರೆ ಎಷ್ಟೋ ಒಳ್ಳೆಯದಾಗಿರುತ್ತೆ. ಆದರೆ ಬುದ್ಧಿವಂತರು ಇದರಲ್ಲಿ ಬಂದರು. ಈಗ IT ಜನ ಬರ್ತಾ ಇದ್ದಾರೆ ಕೃಷಿಯಲ್ಲಿ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಈ ಬೆಂಗಳೂರು ಸುತ್ತಮುತ್ತ IT ಬಿಟ್ಟು ಬಂದು ಎಣ್ಣೆಗಾಣಗಳನ್ನು ಹಾಕ್ತಾ ಇದ್ದಾರೆ ಒಬ್ಬೊಬ್ಬರು. ಎಷ್ಟು ಅಂದರೆ ಒಬ್ಬೊಬ್ಬರು 8-10 ಎಣ್ಣೆಗಾಣಗಳನ್ನು ಹಾಕಿದ್ದಾರೆ. 6,000 ಕಸ್ಟಮರ್ ಇದ್ದಾರೆ ಅವ್ರ ಹತ್ರ. ಆಮೇಲೆ ಅವ್ರ ಹತ್ರ 10-20 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ಎಣ್ಣೆಗಾಣದಲ್ಲಿ. ಅವ್ರು 22,000ಕ್ಕಿಂತಲೂ ಕಡಿಮೆ ಹಣ ಕೊಡೋದಿಲ್ಲ. ಅವ್ರಿಗೆ ಸಂಬಳ ತಿಂಗಳಿಗೆ 22,000 ಕೊಡ್ತಾ ಇದ್ದಾರೆ ಒಬ್ಬ ಹೆಣ್ಮಗಳಿಗೆ. ಅವ್ರು ಹೇಳ್ತಾರೆ ಇದಕ್ಕಿಂತ ಹೆಚ್ಚು ಕೊಡ್ತೀವಿ ಹೊರತು ಇನ್ನು ಕಡಿಮೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೌಕರಿ ಮಾಡ್ತಾ ಮಾಡ್ತಾ ಬೇಸತ್ತು ಜನ ಈಗ ಕೃಷಿ ಕಡೆಗೆ. ಆಮೇಲೆ ನಿವೃತ್ತರಾದಂಥವ್ರು ಹೋಗಿ ಏನು ಆರಾಮಾಗಿ ಶಹರದಲ್ಲಿ ಕುಂತ್ಕೊಂಡು ತಿನ್ನೋಣ ಅಂತಿದ್ರಲ್ಲ, ಅವ್ರು ಇಲ್ಲ, ನಮ್ಮ ಊರ ಕಡೆ ಸ್ವಲ್ಪ ಭೂಮಿ ಇದೆ, ನಮಗೂ ಸ್ವಲ್ಪ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋ ಇಚ್ಛೆ ಆಗ್ತಾ ಇದೆ ಅಂತ ಬರ್ತಾ ಇದ್ದಾರೆ ಜನ. ಇನ್ನು ಕೆಲವು ಜನ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಕೃಷಿ ಕಡೆ ಬರ್ತಾ ಇದ್ದಾರೆ. ತುಂಬ ಪರಿಣಾಮ ಆಗ್ತಾ ಇದೆ ಕೃಷಿ ಕ್ಷೇತ್ರದ ಮೇಲೆ, ಒಳ್ಳೆಯ ಪರಿಣಾಮ ಆಗ್ತಾ ಇದೆ. ಅಂಥದ್ದನ್ನೇ ನಾವು ನೀವೆಲ್ಲ ಸೇರಿ ಹೆಚ್ಚು ಮಾಡಬೇಕು ಕೃಷಿಯ ಕಡೆ. ನಾನೇನಂತೆ ಜನರಿಗೆ, ನೀವು ಉಳಿದದ್ದು ಬಿಟ್ಬಿಡಿ, ಜಗತ್ತಿಂದು ದೇಶದ್ದು ಏನಾಗುತ್ತೆ ಅಂತ ಬಿಟ್ಬಿಡಿ. ನಮ್ಮ ಮನೆಗಾದರೂ ಎಷ್ಟು ಬೇಕಾಗುತ್ತಲ್ಲ ಅಷ್ಟು. ಎಷ್ಟು ಅಂದರೆ 1,000 ಸ್ಕ್ವೇರ್ ಫೀಟ್ ಆದರೆ ಸಾಕು. 1 ಗುಂಟೆ 1000 ಸ್ಕ್ವೇರ್ ಫೀಟ್ನಲ್ಲಿ ನಮ್ಮ ಮನೆಗೆ ವರ್ಷಕ್ಕೆ ಬೇಕಾಗುವ ಎಲ್ಲ ತರಕಾರಿಗಳನ್ನು ಬೆಳೆದುಕೊಳ್ಳಲಿಕ್ಕೆ ಸಾಧ್ಯ. ನೀವು ತಾರಸಿ ತೋಟಗಳಂತ ಕರಿತೀರಲ್ಲ, ಟೆರೆಸ್ ಆಗಿರ್ಬೋದು, ತಾರಸಿ ತೋಟ ಆಗಿರ್ಬೋದು. ನಾನಿಂಥ ಸುಮಾರು ಮಾಡೆಲ್ಗಳನ್ನು ಒಂದೊಂದು ಹಳ್ಳಿಯಲ್ಲಿ 200-300 ಜನ ನ್ಯೂಟ್ರಿಷನಲ್ ಪಾರ್ಕ್ ಅಂತ ಮಾಡ್ತಾ ಇದ್ದಾರೆ ಈಗ ನಮ್ಮಲ್ಲಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಸೈಂಟಿಸ್ಟ್ಗಳನ್ನ ಹಚ್ಚಿದ್ದೀನಿ ನಾನು ಆ ಕೆಲಸಕ್ಕೆ. ಒಂದೊಂದು ಹಳ್ಳಿಯಲ್ಲಿ 150, 200, 300 ಜನ 1 ಗುಂಟೆ ನಿಮ್ಮ ಮನೆಗಾಗಿ ಮಾಡ್ಕೊಳ್ಳಿ. ಏನು ಮಾಡ್ಕೊಳ್ಳೋದು, 1,000 ಸ್ಕ್ವೇರ್ ಫೀಟ್ನಲ್ಲಿ 5-10 ಮಡಿಗಳಾಗ್ತವೆ. ಅದರಲ್ಲಿ 1 ಅಥವಾ 2 ಮಡಿನೋ ಮೆಂತೆ ಹಾಕ್ರಿ, 1-2 ಮಡಿಗಳನ್ನು ಸಬ್ಬಸಿಗೆ ಹಾಕ್ರಿ, 1 ರಾಜಗಿರಿ ಹಾಕ್ರಿ, ಇನ್ನೊಂದು ಮತ್ತು ಉಣಚಿಕ್ಕಿ ಅಂತ ಇರುತ್ತೆ ಅದನ್ನು ಹಾಕ್ರಿ. ಆಮೇಲೆ 10-20 ಬದನೆ ಗಿಡಗಳು, 10 ಟೊಮೆಟೊ ಗಿಡಗಳು, 10-20 ಮೆಣಸಿನಕಾಯಿ ಗಿಡಗಳು. ಆಮೇಲೆ ಮಧ್ಯೆ 1-2-3 ಮಡಿಗಳನ್ನು ಈರುಳ್ಳಿ ಮಡಿಗಳನ್ನು ಹಾಕ್ರಿ, ಬೆಳ್ಳುಳ್ಳಿ ಮಡಿಗಳನ್ನು ಹಾಕ್ರಿ. ಆಮೇಲೆ ಸುತ್ತು 8-10 ಬಳ್ಳಿಗಳನ್ನು ಹಾಕಿಬಿಡ್ರಿ. ನಿಮ್ಗೆ ಆಶ್ಚರ್ಯ ಅನಿಸುತ್ತೆ. ಬಳ್ಳಿ ನೀವು 3G ಕಟ್ಟಿಂಗ್ನಲ್ಲಿ, 3G ಕಟ್ಟಿಂಗ್ ಅಂದರೆ ಸ್ವಲ್ಪ ತೆಗಿರಿ, ಅದರಲ್ಲಿ ತುಂಬ ಚೆನ್ನಾಗಿ ಗೊಬ್ಬರ ಹಾಕಿ 1 ಬಳ್ಳಿಯನ್ನು ಯಾವುದಾದ್ರೂ ಕಾಳು ಹಾಕಿರಿ, ಆ ಬಳ್ಳಿ ಬರುತ್ತೆ. 13 ಎಲೆಗಳು ಬಂದ ನಂತರ ಅದನ್ನು ಚೂಟ್ಬಿಡಿ. ಪಕ್ಕದಲ್ಲಿ ಕಿಸಳುಗಳು ಬರ್ತವೆ, ಅವುಗಳನ್ನು 13 ಎಲೆಗಳು ಬಂದ ನಂತರ ಕಟ್ ಮಾಡಿಬಿಡೋದು. ಮತ್ತೆ ಬರ್ತಾವೆ ಅವು 13 ಸಾರಿ ಕಟ್ಟಿಂಗ್ ಮಾಡಿರಿ. 1 ಬಳ್ಳಿಗೆ 1,000 ಕಾಯಿಗಳು ಬರ್ತಾವೆ. ನೀವು ಏನೋ ಹಾಗಲಕಾಯಿನೇ ಆಗಿರ್ಬೋದು, ಹೀರೆಕಾಯಿನೇ ಆಗಿರ್ಬೋದು, ಅಥವಾ ಸೋರೆಕಾಯಿನೇ ಆಗಿರ್ಬೋದು. 1 ಬಳ್ಳಿಗೆ 1,000 ಕಾಯಿಗಳು ಲೆಕ್ಕ ಹಾಕಿರಿ ನೀವು. 1,000 ಕಾಯಿಗಳಂದ್ರೆ ಎಷ್ಟು kg ಆಗುತ್ತೆ, 1 ಬಳ್ಳಿ ನಿಮಗೆ ಎಷ್ಟು ಕೊಡುತ್ತೆ ಅಂತ ಸರಿಯಾಗಿ ಮಂಟಪ ಹಾಕ್ಕೊಂಡು ಮಾಡಿದರೆ. ನಾನು ಮಾತಾಡೋದು ಯಾವಾಗಲೂ ಹವೆಯಲ್ಲಿ ಯಾವ ಮಾತುಗಳನ್ನು ಮಾತಾಡೋದಲ್ಲ. ಯಾವುದನ್ನು ನಾನು ಮಾಡಿ ಪ್ರಾಕ್ಟಿಕಲ್ ಮಾಡಿ ನನಗೆ ಅನುಭವಕ್ಕೆ ಬರುತ್ತೋ ಅವೇ ಮಾತುಗಳನ್ನು ಮಾತಾಡ್ತೇನೆ. ನೀವು ಯಾರು ಆಗೋದಿಲ್ಲ ಅಂತೀರಿ ಅವ್ರಿಗೆ ಬರ್ರಿ, ನಾನು ಮಾಡಿ ತೋರಿಸ್ತೀನಿ ಯಾವಾಗಲೂ.
ಹಾಗೆ ನಮ್ಮ ಮನೆ ಪಕ್ಕದಲ್ಲಿ ಜಾಗ ಬಿದ್ದಿದ್ರೆ ಮಾಡ್ಕೊಳ್ಬೋದ್ರಿ. ಇನ್ನು ನಮ್ಮ ರಾಮಕೃಷ್ಣ ಆಚಾರ್ಯರ ಹಾಗೆ ನಾವು ಇದೊಂದು ಸಿಸ್ಟಮನ್ನೇ ಚೇಂಜ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೃಷಿಕರಿಗಾಗಿ ಕೆಲವೊಂದು ಈ ಪ್ರಾತ್ಯಕ್ಷಿಕೆಗಳನ್ನು, ಒಂದು ತಾಲೂಕಿಗೆ ಒಂದಾದರೂ ಇಂಥ ಕೇಂದ್ರಗಳು ತಯಾರಾದವು ಅಂದರೆ ರೈತರು ನೋಡಿ ಆ ಕಡೆ ಹೊಡ್ತಾರೆ. ಇದು ಇಷ್ಟೇ ಅಲ್ಲ, ಇದು ಒಂದು ಕೃಷಿಯ ತಾಣ ಆಗಬೇಕು, ಇದರ ಜೊತೆ ಇದೊಂದು ಅಗ್ರೋ ಟೂರಿಸಮ್ ಸೆಂಟ್ರೂ ಆಗಬೇಕು. ಇಲ್ಲೆಲ್ಲ ಮಕ್ಕಳು, ಶಹರದ ಜನರು ನೋಡಲಿಕ್ಕೆ ಬರಬೇಕು. ಎತ್ತಿನ ಗಾಡಿಗಳಲ್ಲಿ ತಿರುಗಾಡೋ ವ್ಯವಸ್ಥೆ ಆಗಬೇಕು. ಒಂದು ಸಣ್ಣ ಪಾಂಡ್ ಮಾಡಿ ಅದರಲ್ಲಿ ಹಸುಗಳು ಈಸಾಡಬೇಕು. ನಮ್ಮ ಮಕ್ಕಳು ಹಸುವಿನ ಬಾಲ ಹಿಡ್ಕೊಂಡು ಅದರಲ್ಲಿ ಈಸಾಡಬೇಕು. ಹಾಂ, ಹಸುವಿನ ಬಾಲ ಹಿಡ್ಕೊಂಡು ಹಿಂದೆ ಕಡೆ ಹೋಗ್ಬೇಕು, ಅವರು ಈಸಾಡ್ಬೇಕು ಅದರಲ್ಲಿ. ಆಮೇಲೆ ಈ ಗಿಡಗಳನ್ನು ಏರಿಳಿಯುವಂಥ ಗಿಡಮಂಗನ ಆಟ ಆಡುವಂಥ ವ್ಯವಸ್ಥೆ ಆಗಬೇಕು. ನಮ್ಮ ದೇಶೀಯ ಜೋಕಾಲಿಗಳನ್ನು ಕಟ್ಟಬೇಕು. ಈ ಗಿಡಗಳಿಗೆ ಜೋಕಾಲಿ ಆಡ್ತಾರೆ. ಇನ್ನು ಬೇರೆ ಬೇರೆ ಆಟಿಕೆಗಳ ವ್ಯವಸ್ಥೆಯನ್ನು ಮಕ್ಕಳಿಗೆ ಮಾಡಬೇಕು. ಆಮೇಲೆ ಕೆಲವೊಂದು ಮಣ್ಣನ್ನು ಇಡಬೇಕು, ಮಣ್ಣಿನಿಂದ ವಸ್ತುಗಳನ್ನು, ಅದೊಂದು ವರ್ಕ್ಶಾಪು, ಮಣ್ಣು ಇಡಬೇಕು. ಆಮೇಲೆ ಕಾಗದ ಮತ್ತು ಕುಂಚಿ ಪೆನ್ನುಗಳನ್ನು ಇಡಬೇಕು. ಇನ್ನು ಮತ್ತೇನೇನನ್ನು ಇಡಬೇಕು. ಆಮೇಲೆ ತಿನ್ನುವ ವಸ್ತುಗಳನ್ನು ಇಡಬೇಕು. ನಾನು ವಿದೇಶದಲ್ಲಿ ನೋಡಿದ್ದೀನಿ, 1 ಎಕರೆನೋ 2 ಎಕರೆ ಹೊಲದಲ್ಲಿ ಏನು ಮಾಡಿದರು ಅಂತಂದರೆ, ಈ ಗೋವಿನ ಜೋಳದ ತೆನೆ ಬಂದಿವೆ. ಅವ್ರೇನು ಮಾಡ್ತಾರೆ, $1 ಕೊಟ್ಟು ಒಳಗಡೆ ಹೋಗು, ಎಷ್ಟು ಬೇಕು ಅಷ್ಟು ತಿಂದು ಹೊರಗೆ ಬಾ ಅಂತ. ಅವನು $1 ಕೊಟ್ಟು ಒಳಗೆ ಹೋದ ಎಷ್ಟು ತೆನೆ ತಿನ್ಬೋದು? 2 ತಿನ್ಬೋದು, 3 ತಿನ್ಬೋದು. ಅಥವಾ ಕಲ್ಲಂಗಡಿ ಹಾಕಿದ್ದೀವಿ ಅಂತ ಇಟ್ಕೊಳ್ಳಿ, ನೀನು ಇಷ್ಟು ಹಣ ಕೊಡು, ಒಳಗಡೆ ಹೋಗು, ಎಷ್ಟು ಬೇಕು ಅಷ್ಟು ತಿಂದು ಹೋಗು. ಮನೆಗೆ ಒಯ್ಯೋದಾಗಿತ್ತು ಅಂದರೆ ಖರೀದಿಸ್ಕೊಂಡು ಹೋಗಬೇಕು, ಅಥವಾ ನೀನೇ ಹರ್ಕೊಂಡು ಬಾ, ಅದನ್ನೇ ತೂಕ ಮಾಡಿ ಕೊಡ್ತೀವಿ, ರೊಕ್ಕ ಕೊಟ್ಟು ಹೋಗು ಅಂತ. ಇದು ಕನ್ಸೆಪ್ಟ್ ನಮ್ಮ ದೇಶದಲ್ಲಿ ಬರ್ತಾ ಇದೆ ಈಗ. ಅಲ್ಲಲ್ಲಿ ರೈತರು ಮಾಡ್ತಾರೆ. ನಮ್ಮಲ್ಲೊಬ್ಬ ಪುನಾದ ಹತ್ರ ಈ ಬೆಳೆಸಿ ಅಂತ ನಿಮ್ಗೆ ಗೊತ್ತಲ್ಲ, ಈ ಕಡೆ ಜೋಳ ಕಡಿಮೆ ಬೆಳೀತಾರೆ. ಗೋಧಿ ಮತ್ತು ಜೋಳದಲ್ಲಿ ಬೆಳೆಸಿ ತೆನೆ ಅಂತ ಬರ್ತಾವೆ. ಆ ತೆನೆಗಳು ಹಾಲುಗಾಳು ಬಂದಾಗ ಬೆರಣಿಯಲ್ಲಿ ಸುಟ್ಟು ಆ ಬೆಳಸಿಯನ್ನು ಕೊಡ್ತಾರೆ. ಅದು ಗುಜರಾತ್ನಲ್ಲಿ ತುಂಬ ನಡೆಯುತ್ತೆ. ನಮ್ಮಲ್ಲೊಬ್ಬವ ಪುಣಾದ ಹತ್ರ 3 ಎಕರೆ ಭೂಮಿ ಇದೆ, ಅದನ್ನೆಲ್ಲ ಬೆಳಸಿಗಾಗೆ ಬಳಸ್ತಾನೆ. ಅವನು ವರ್ಷಕ್ಕೆ 30 ಲಕ್ಷ ರೂಪಾಯಿ ಗಳಿಸ್ತಾನೆ. 30 ಲಕ್ಷ. ಬರೀ 3 ಎಕರೆ ಭೂಮಿಯಿಂದ 30 ಲಕ್ಷ ರೂಪಾಯಿ, ಬರೀ 3.5 ತಿಂಗಳು ಬೆಳೆ. ಅದು ಬೆಳೆಸಿ ಶೀತ್ನಿ ಅಂತ ಕರೀತಾರೆ, ಅದಕ್ಕೆ ಬೆಳೆಸೆ ಅಂತ ಕರೀತಾರೆ. ಇದು ಒಂದಲ್ರಿ, ಇಂಥ 100 ಬೇರೆ ಬೇರೆ ಇವೆ. ಬೇರೆ ಬೇರೆ ಸೀಸನ್ನಲ್ಲಿ ಬೇರೆ ಬೇರೆ ಅದನ್ನು ತಿನ್ನಲಿಕ್ಕೆ ಜನ ಎಲ್ಲ ಬರಬೇಕಲ್ಲಿ. ಶಾಲೆ ಮಕ್ಕಳೆಲ್ಲ ಇದನ್ನು ನೋಡ್ಲಿಕ್ಕೆ ಬರಬೇಕು. ಬಂದರು ಅಂತಂದರೆ ಅವ್ರು ಇಲ್ಲೇ ಊಟ ಮಾಡಬೇಕು, ಈ ಹಸುಗಳ ಮಧ್ಯದಲ್ಲೇ ಇರಬೇಕು. ಬುತ್ತಿ ಕಟ್ಕೊಂಡು ಬರ್ಬೋದು, ಅಥವಾ ನಾವೇ ಊಟ ಕೊಡ್ಬೋದು ಅವ್ರಿಗೆ. ಈಗಿರುವಂಥ ಪ್ರತಿಯೊಂದು ಮರಗಳಿಗೂ ಸಹಿತ ಇದು ಈ ಜಾತಿಯ ಮರ, ಇದರ ಉಪಯೋಗ ಹೀಗಿದೆ, ಈ ಗಿಡಗಳನ್ನೇ ಮಾತಾಡೋ ಹಾಗೆ ಮಾಡಿಬಿಡ್ಬೇಕು. ಇದು ಬಹುದೊಡ್ಡ ಅಗ್ರೋ ಟೂರಿಸಮ್ ಸೆಂಟರ್ ಆಗಿಬಿಡುತ್ತೆ. ಪಕ್ಷಿಧಾಮ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಈ ಕಡೆ ಈಮು ಮುಂತಾದ ಪಕ್ಷಿಗಳನ್ನು ಮಾಡಿದ್ದಾರೆ, ಆ ಕಡೆ ಹಸುಗಳನ್ನು ಮಾಡಿದ್ದಾರೆ, ಕುದುರೆಗಳನ್ನು ಮಾಡಿದ್ದಾರೆ. ಇನ್ನೂ ಏನೇನೋ ಅವ್ರ ತಲೆಯಲ್ಲಿ ಇದೆ. ನಮ್ಮ ರಾಮಕೃಷ್ಣ ಆಚಾರ್ಯ ಈ ಮನುಷ್ಯ ಅನ್ನಿಸ್ತು, ನನಗೇಗೆ ಅನ್ನಿಸ್ತು, ನಾನು ಇಂಥದ್ದೇ ವಿಚಾರದವನು, ಬಹುತೇಕ ನನ್ನ ಜೊತೆ ಈ ಮನುಷ್ಯನ ವಿಚಾರ, ಈ ಮನುಷ್ಯನ ಎಲ್ಲೇ ನೋಡಿರ್ಬೋದು ನಾನು ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲಿ ಬಂದ ನಂತರ ಹಿಂದಿನ ಜನ್ಮದಲ್ಲಿ ನೋಡಿದೆವೋ ಎಲ್ಲಿ ನೋಡಿದೆವೋ ಗೊತ್ತಿಲ್ಲ, ಆದರೆ ಅನಿಸುತ್ತೆ ಏನೋ ಸಾಮ್ಯಾಂಶಗಳು ಇವೆ ನಮ್ಮಲ್ಲಿ ಅಂತ. ಇಂಥವ್ರೇ ಏನಾದರೂ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ, ಇಂಥವ್ರೇ ಮಾಡಲಿಕ್ಕೆ ಸಾಧ್ಯ. ಇವರ ಸಂಖ್ಯೆ 1000 ಆಗಬೇಕಷ್ಟೇ. ಇಲ್ಲೇ ಇದ್ದರೆ ನಾವೆಲ್ಲ ಬರ್ತೀವಿ, ಕೇಳ್ತೀವಿ, ಹೋಗ್ತೀವಿ. ಇವರೆಲ್ಲ ಹಣ ಇವ್ರ ಇಂಡಸ್ಟ್ರಿಯಲ್ಲಿ ಬರುತ್ತೆ, ಅದಕ್ಕೆ ಇಲ್ಲಿ ಹಾಕ್ತಾರೆ ಅನ್ನೋರು ಇದ್ದಾರೆ ಇದರಲ್ಲಿ. ಅವೆಲ್ಲರೂ ನನಗೆ ಗೊತ್ತು ಯಾವ ರೀತಿ ಮಾತಾಡ್ತಾರೆ ಅಂತ. ಮುಖ ನೋಡಿದರೆ ಎಲ್ಲ ಗೊತ್ತಾಗುತ್ತೆ. ಮನುಷ್ಯಂದೆಲ್ಲ ಬಯೋಡೇಟಾನೇ ನನಗೆ ಹಿಂದಿಂದು ಮುಂದಿಂದು ಕೂಡ ಗೊತ್ತಾಗುತ್ತೆ. ಯಾಕಂದರೆ ತುಂಬ ಅನುಭವ ಇದೆ ಮನುಷ್ಯ. ಈ ಮನುಷ್ಯ ಹೊರಗೆ ಹೇಗೆ ಆ್ಯಕ್ಟ್ ಮಾಡ್ತಾನೆ, ಒಳಗಡೆ ಹೆಂಗೆ ರಿಯಾಕ್ಟ್ ಆಗ್ತಾ ಇದ್ದಾನೆ, ಒಳಗೆ ಇವನಲ್ಲಿ ಏನು ಗೊಂದಲ ಆರಂಭ ಆಗಿದೆ, ಆದಾಗ್ಯೂ ಸಹಿತ ಈ ಸುಂದರವಾದಂಥ ತೋಟವನ್ನು ನೋಡ್ಲಿಕ್ಕೆ ಭವಿಷ್ಯದಲ್ಲಿ ನನಗನ್ಸುತ್ತೆ ಇದು ಭವಿಷ್ಯದಲ್ಲಿ ಈ ಭಾಗದ ಒಂದು ಬಹುದೊಡ್ಡ ಆಕರ್ಷಣೆಯ ಕೇಂದ್ರ ಆಗುತ್ತೆ. ಈ ಕೇಂದ್ರವನ್ನು ನೋಡಲಿಕ್ಕೆ ಪ್ರತಿದಿನ ಸಾವಿರ ಜನ ಬರ್ತಾರೆ. ಬರುವಂತಾಗಲಿ, ಇದರಿಂದ ಪ್ರೇರಣೆಯನ್ನು ಪಡೆದುಕೊಂಡು ಸಾವಿರ ಯುವಕ ಯುವತಿಯರು ಇಂಥ ತೋಟಗಳನ್ನು ನಿರ್ಮಿಸಲಿ ಅಂತ ಹಾರೈಸ್ತಾ ನಾನು ಸ್ವಾಮೀಜಿಯವರಿಗೆ ವಿಶೇಷವಾಗಿ ವಂದನೆಗಳನ್ನು ಹೇಳ್ತೀನಿ.
ನನ್ನ ಮನಸ್ಸು ಇರಲಿಲ್ಲ ನಿಜವಾಗಿ ಹೇಳಬೇಕು ಅಂದರೆ. ಅವ್ರು ಒತ್ತಾಯಕ್ಕಾಗಿ ಬಂದು ನಾನು ಬಂದ ನಂತರ ಬರದೇ ಇದ್ದರೆ ಏನೋ ಒಂದು ಒಳ್ಳೆಯ ಪ್ರಸಂಗವನ್ನು ಮಿಸ್ ಮಾಡ್ಕೊಂಡಂಗೆ ಆಗ್ತಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಅಂಥ ಒಳ್ಳೆಯ ಅವಕಾಶವನ್ನು ದೊರಕಿಸಿಕೊಟ್ಟಂಥ ಪೂಜ್ಯರಿಗೂ, ನಮ್ಮ ಈ ಕಡೆ ಆಚಾರ್ಯರವರಿಗೂ, ಈ ಕಡೆ ಆಚಾರ ದಂಪತಿಗಳಿಗೂ, ತಮ್ಮೆಲ್ಲರಿಗೂ ವಂದನೆಗಳು.